ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಉಪಾಧ್ಯಕ್ಷರಾದ ಶ್ರೀಯುತ ರಾಜೇಶ್ ಸರ್ ತಾವು ಕೂಡ ವೇದಿಕೆಯಲ್ಲಿದ್ದರು ಸರ್, ತಮ್ಮನ್ನು ಕೂಡ ಆತ್ಮೀಯ ಸ್ವಾಗತ ಸರ್. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಗೌರವಾನ್ವಿತ ಶ್ರೀಯುತ ಹರೀಶ್ ಇಂಜರ್ ಸರ್ ತಾವು ಕೂಡ ವೇದಿಕೆಯಲ್ಲಿದ್ದರು ಸರ್, ತಮ್ಮನ್ನು ಕೂಡ ಆತ್ಮೀಯ ಸ್ವಾಗತ ಸರ್. ಹಾಗೆಯೇ ಕಡಬ ತಾಲೂಕು ಪಂಚಾಯತ್ನ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಯುತ ನವನಿ ಭಟ್ರು ಸರ್ ವೇದಿಕೆಯಲ್ಲಿದ್ದರು ಸರ್, ತಮ್ಮನ್ನು ಕೂಡ ಆತ್ಮೀಯ ಸ್ವಾಗತ ಸರ್. ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲಾ ಜನಶಿಕ್ಷಣ ಟ್ರಸ್ಟ್ನ ನಿರ್ದೇಶಕರು ಹಾಗೂ ಮಾಜಿ ಒಂಬಡ್ಸ್ಮನ್ ಸರ್ ಶ್ರೀನಿವಾಸ ಸರ್ ವೇದಿಕೆಯಲ್ಲಿದ್ದರು ಸರ್, ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಸರ್. ಹಾಗೆಯೇ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಸರ್ ಯಶರಾಜ್ ಸರ್ ಕೂಡ ವೇದಿಕೆಯಲ್ಲಿದ್ದರು ಸರ್, ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಸರ್. ಗ್ರಾಮ ಪಂಚಾಯತ್ನ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಶ್ರೀಯುತ ಮಹೇಶ್ ಸರ್ ಕೂಡ ವೇದಿಕೆಯಲ್ಲಿದ್ದರು ಸರ್, ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಸರ್. ಈ ಒಂದು ಸಭೆಯಲ್ಲಿ ಕೆಡಿಎಂ ಸಮಿತಿಯ ಸದಸ್ಯರಾದ ಶ್ರೀಯುತ ಶಿವರಾಮರೈ ಸರ್ ಈ ಒಂದು ಸಭೆಯಲ್ಲಿ ಇದ್ದರು ಸರ್, ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಸರ್. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಗೌರವಾನ್ವಿತ ಸದಸ್ಯರುಗಳೆಲ್ಲ ಇದ್ರಿ, ಈ ತಮಗೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ತುಂಬ ಸ್ವಾಗತ ಬಯಸ್ತೇನೆ. ಹಾಗೆಯೇ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಮಾಸ್ಟರ್ ಪ್ಲಾನ್ ಸಮಿತಿಯ ಸದಸ್ಯರುಗಳಾದ ತಾವುಗಳೆಲ್ಲರೂ ಇದ್ರಿ, ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ತುಂಬ ಸ್ವಾಗತಿಸಿದೆ ಸರ್. ಹಾಗೆಯೇ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಸದಸ್ಯರು ಕೂಡ ತಾವೆಲ್ಲರಿದ್ದರು, ತಮ್ಮ ಕೂಡ ಈ ಸಂದರ್ಭದಲ್ಲಿ ತುಂಬ ಸ್ವಾಗತವನ್ನು ಬಯಸ್ತಿದ್ದೇನೆ. ಸುಬ್ರಹ್ಮಣ್ಯ SSB ಕಾಲೇಜಿನ ಪ್ರಿನ್ಸಿಪಾಲ್ ಸೋಮಶೇಖರ್ ಸರ್ ತಾವು ಕೂಡ ಈ ಸಭೆಯಲ್ಲಿ ಇದ್ದರು ಸರ್, ತಮ್ಮನ್ನು ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸಿದೆ ಸರ್. KSS ಕಾಲೇಜಿನ ಉಪನ್ಯಾಸಕರು ವರ್ಗದವರು ಕೂಡ ಇದ್ದೀರಿ ಸರ್, ತಮಗೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ತುಂಬ ಸ್ವಾಗತವನ್ನು ಬಯಸುತ್ತೇನೆ. ಗ್ರಾಮ ಪಂಚಾಯತ್ನ ಪತ್ರಿಕೆ ಮಿತ್ರರು ಸರ್ ತಾವು ಕೂಡ ಇದ್ದೀರಿ ಸರ್, ತಮಗೆಲ್ಲರೂ ಕೂಡ ತುಂಬ ಸ್ವಾಗತವನ್ನು ಬಯಸ್ತೇನೆ ಸರ್. ತಾಲೂಕು ಪಂಚಾಯತ್ನ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ತಾವು ಇಲ್ಲಿ ಸಭೆಯಲ್ಲಿ ಉಪಸ್ಥಿತ, ತಮಗೆಲ್ಲರೂ ತುಂಬ ಸ್ವಾಗತವನ್ನು ಬಯಸ್ತೇನೆ ಸರ್. ಹಾಗೆಯೇ ಮೆಸ್ಕಾಂ ಇಲಾಖೆ ಅಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿ ಇದ್ದೀರಿ, ತಮಗೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ತುಂಬ ಸ್ವಾಗತವನ್ನು ಕೋರ್ತಿದ್ದೇನೆ ಸರ್. ಹಾಗೆಯೇ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಇದ್ದೀರಿ, ತಮಗೆಲ್ಲರೂ ಸ್ವಾಗತವನ್ನು ಕೋರುತ್ತಿದ್ದಾರೆ ಸರ್. ತಾಲೂಕು ಆರೋಗ್ಯ ಇಲಾಖಾ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ತಾವು ಈ ಒಂದು ಸಭೆಯಲ್ಲಿ ಉಪಸ್ಥಿತಿದ್ದೀರಿ, ತಮಗೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರುತ್ತಿದ್ದೇನೆ ಸರ್. ಹಾಗೆಯೇ ಈ ಒಂದು ಊರಿನ ಹಿರಿಯರು ಮಾರ್ಗದರ್ಶಕರಾದಂತಹ ಶ್ರೀಯುತ ಶಿವರಾಮ ಹೊಸರಿ ಸರ್, ಶಿವಕುಮಾರ್ ಹೊಸರಿ ಸರ್ ತಾವು ಕೂಡ ಈ ಸಭೆಯಲ್ಲಿ ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ ಸರ್. ಹಾಗೆಯೇ ಇನ್ನೋರ್ವ ಹಿರಿಯರಾದಂತಹ ಶ್ರೀಯುತ ಅಶೋಕ್ ಸರ್ ಕೂಡ ಈ ಸಭೆಯಲ್ಲಿ ಇದ್ದೀರಿ ಸರ್, ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ ಸರ್. ಹಾಗೆಯೇ ಈ ಒಂದು ಸುಬ್ರಹ್ಮಣ್ಯದ ಸಮಾಜ ಸುಧಾರಕರಂತ ನಮ್ಮ ರವಿ ಕಕ್ಕಬದಾರ್ ಸರ್, ಸಮಾಜ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ರವಿ ಕಕ್ಕಬದಾರ್ ಸರ್ ತಾವು ಕೂಡ ಈ ಸಭೆಯಲ್ಲಿ ಇದ್ದೀರಿ ಸರ್, ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ ಸರ್. ಹಾಗೆಯೇ ಬಲ್ಪ ಪಂಚಾಯತ್ನ PDO ಸರ್ ನಾರಾಯಣ ಸರ್ ಇದ್ದೀರಿ ಸರ್, ತಮ್ಮನ್ನು ಕೂಡ ಈ ಸಂದರ್ಭ ತುಂಬ ಸ್ವಾಗತವನ್ನು ಕೋರುತ್ತಿದ್ದೇನೆ ಸರ್. ಹಾಗೆಯೇ ಸುಬ್ರಹ್ಮಣ್ಯ ಐನಿಕ್ ಸೊಸೈಟಿಯ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತ್ನ ಸದಸ್ಯರಾದ ಶ್ರೀಯುತ ವೆಂಕಟೇಶ್ ಸರ್, ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ ಸರ್. ಈ ಒಂದು ಸಭೆಯಲ್ಲಿ ಉಪಸ್ಥಿತ ವಲಯಾರಣ್ಯಾಧಿಕಾರಿಗಳು, ಶಿಕ್ಷಣ ಇಲಾಖೆಯವರು, ಆಮೇಲೆ ಸಂಜೀವ ಒಕ್ಕೂಟದವರು, KSRTC ಅಧಿಕಾರಿಗಳು, ಟ್ರಸ್ಟರ್ ಸಂಪನ್ಮೂಲ ವ್ಯಕ್ತಿಗಳು, ಹಿರಿಯ ಅಭಿಯಂತರರು, ಮೆಸ್ಕಾಂ ವಿಭಾಗ, ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ದಕ್ಷಿಣ ಜಿಲ್ಲಾ ಮಂಗಳೂರು ಇವರು, ಜಿಲ್ಲಾ ಸಮಾಲೋಚಕರು, ಮಾನವ ಸಂಪನ್ಮೂಲ ಮತ್ತು ಅಭಿವೃದ್ಧಿ ಸ್ವಚ್ಛ ಭಾರತ್ ಮಿಷನ್ ಜಿಲ್ಲಾ ನೆರವು ಘಟಕದ ಮಂಗಳೂರು, ಮತ್ತೆ ಎಲ್ಲ ಮತ್ತೆ ವ್ಯವಸ್ಥೆ ನಮ್ಮಲ್ಲಿ ಉಂಟು ಇವತ್ತು. ಅದರ ಮುಖ್ಯಸ್ಥರುಗಳು ಎಲ್ಲ ಬೇಕು. ಹೈಯೆಸ್ಟ್ ಈಗ ಬರುವುದು ಎಲ್ಲಿಗೆ? ದೇವಸ್ಥಾನಕ್ಕೆ, ಮಠಕ್ಕೆ. ಅವರ ಪ್ರತಿನಿಧಿಗಳು ಯಾರು ಅಧಿಕೃತವಾಗಿ ಇದ್ದಾರಿಂದ ಬೇಕು. ಕಾಲೇಜಿನವರೆಲ್ಲ ಇದ್ದಾರೆ, ಇವರು ನಮ್ಮದೇ ಏನು ಮಾಡ್ಲಿಕ್ಕೆ ಸಾಧ್ಯ ಉಂಟು? ಅದು ಆಗಬೇಕು. ಅವರನ್ನು ಬರೆಸುವಂತ ವ್ಯವಸ್ಥೆ ಮಾಡಿ ಬರದೇ ಇದ್ರೆ ಮಾತ್ರ ಉಂಟಲ್ಲ, ಅದು ಹೇಗೆ ನಾವು ಮಾಡ್ತೇವೆ? ಅವರಿಗೆ ಅಧಿಕಾರಿಗಳ ವಿರುದ್ಧ ಕ್ರಮ ತಗೊಳ್ಳಿಕ್ಕೆ ನಮಗೆ ಸಹ ಗೊತ್ತುಂಟು. ನಾವು ಗಾಂಧಿ ತತ್ವದ ಅಡಿಯಲ್ಲಿ ಹೋರಾಟ ಮಾಡ್ತೇವೆ, ಹೇಗೆ ಬರ್ತಾರೆ ಇಲ್ಲೂ ನೋಡುವ. ಇದರಲ್ಲಿ ನಿರ್ಲಕ್ಷ್ಯ ಬೇಡ, ಅಷ್ಟೇ ಹೇಳುದು. ಒಂದು ನಾನು ಮತ್ತೆ ಮಾತಾಡ್ತೇನೆ, ಮತ್ತೆ ಮುಂದುವರಿಸುವ. ನಾವು ಇಷ್ಟು ಜನ ಎಲ್ಲರೂ ಬಂದಿದ್ದಾರೆ, ನಾವು ಒಂದು ಪ್ರಾರಂಭ ಮಾಡು.
ಯಾಕಂದ್ರೆ ಇದು ಸ್ವಚ್ಛತೆಯ ಬಗ್ಗೆ ಎಲ್ಲ ಎಲ್ಲ ಕಾರ್ಯಕ್ರಮಗಳಲ್ಲಿ ಇಂಥದ್ದು ಅಡೆತಡೆಗಳು ಬರ್ತದೆ. ನಾವು ಜವಾಬ್ದಾರಿ ಇದ್ದವರು ನಾವೆಲ್ಲ ಇದ್ದೇವೆ. ನಾವು ಯಾರು ಒಬ್ಬರನ್ನು ನಂಬಿ ಯಾವ ಕೆಲಸವನ್ನು ಮುಂದೆ ಹೋಗ್ಬೇಡ. ಇಲ್ಲಿ ನೋಡಿ ಸರ್, ಇಷ್ಟು ದಿವಸ ಈ ಸಮಸ್ಯೆ ನಾವು ಒಗ್ಗಟ್ಟಿಲ್ಲದೇ ಆದ್ದು. ನಮ್ಮ ಒಗ್ಗಟ್ಟಿಲ್ಲ ಇವತ್ತು ಇರ್ತಿದ್ರೆ ಸುಬ್ರಹ್ಮಣ್ಯವನ್ನು ರಾಮರಾಜ್ಯವಾಗಿ ಮಾಡಬಹುದಿತ್ತು ಮೊದಲಿಗೆ. ನಮಗೆ ಈಗ ರಾಮ ಇಲ್ಲ ಲಕ್ಷ್ಮಣ ಇಲ್ಲ ಸೀತೆ ಇಲ್ಲ ಯಾವುದಿಲ್ಲ. ಆಗ್ಬೇಕಲ್ಲ, ನೀವು ಪರಿಸರ ವ್ಯವಸ್ಥೆ ಮಾಡಿ ಬರದೇ ಇದ್ರೆ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಆಯ್ತು ಸರ್, ಈಗ ಇವರು ಬರ್ತಾರೆ, ಖಂಡಿತ ಈಗ ಬರ್ತೇನೆ ಅಂತ ಹೇಳಿದ್ದಾರೆ. ಏನೋ ಕೆಲಸ ಮುಗಿಸಿ ಈಗ ತಕ್ಷಣ ಬರ್ತಾರೆ. ನೀವು ಕಲಿಸಿದ್ರೆ ಇಲ್ಲ ನೀವೇ ಬನ್ನಿ ಅಂತ ಹೇಳಿ ಬರ್ತೇನೆ ಅಂತ ಹೇಳಿ. ಬರ್ಲಿ, ಅವರು ಇರ್ಲಿ ಇವರು ಇರ್ಲಿ, ಯಾಕಂತ ಹೇಳಿದ್ರೆ ಅದು ಒಳ್ಳೇದು ಆಗ್ಬೇಕು ಅಂತ ನಮ್ಮದು ಒಂದು ಇಚ್ಛೆ ಅಷ್ಟೇ, ಬೇರೆ. ಓಕೆ, ಮುಂದುವರಿಸುವ. ಈಗ ನಾವು ಸುಬ್ರಹ್ಮಣ್ಯದಲ್ಲಿ ಮುಖ್ಯವಾಗಿ ಒಂದು ನಮ್ಮ ಸಂಸ್ಕೃತಿ ಸ್ವಚ್ಛ ಸಂಸ್ಕೃತಿ ಅನ್ನೋ ಒಂದು ಪೂರ್ವಭಾವಿ ಸಭೆ. ನಮಗೆ ಸಾರ್ವಜನಿಕರ ಈ ಬಿಟ್ಟಿ ಸಲಹೆಗಳು, ನಾವು ಜವಾಬ್ದಾರಿದ ಜನರ ಒಂದು ಸಭೆ ಬೇಕಂತ ನಾವೇ ಒಂದು ಗ್ರಾಮ ಪಂಚಾಯತಿಗೆ ಆದೇಶ ಇಟ್ಟು ಸಾರ್ವಜನಿಕರು ಬೇಡ ಅಂತ. ಒಮ್ಮೆಲೆ ಸಾರ್ವಜನಿಕರು ಸಾವಿರಾರು ಅಭಿಪ್ರಾಯ ಇರ್ತಾರೆ. ನಮಗೆ ಒಮ್ಮೆಲೆ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಕಷ್ಟ. ಈ ಸ್ವಚ್ಛತೆ ಅನ್ನೋದು ಮಗು ಇದ್ದಾಗೆ. ನಾವೀಗ ಎಡದಗೆ ಊಟ ಮಾಡ್ಲಿಕ್ಕೆ ಆಗ್ತದೆ, ಬಲದಲ್ಲಿ ಅಭ್ಯಾಸ ಇತ್ತು, ಇನ್ನು ಊಟ ಮಾಡಿ ಅಂತ ಹೇಳಿದ್ರೆ ನಿಧಾನವಾಗಿ ಬರಬೇಕೆ ಹೊರತು ಅದು ಒಮ್ಮಿನೊಮ್ಮೆಲೆ ಇವತ್ತು ನಾಳೆ ಬೆಳಿಗ್ಗೆನೆ ಅದು ಸ್ವಚ್ಛತೆ ಆಗ್ಬೇಕು ಅನ್ನೋದು ನಮ್ದು ಒಂದು ತಪ್ಪು ಅಭಿಪ್ರಾಯ. ದಯವಿಟ್ಟು ನಾವು ಯಾಕೆ ಇದೊಂದು ಪ್ರಾಕ್ಟಿಕಲಿ ಮಾಡಿದ ಕಾರಣ ನಾವು ಈಗ ಧೈರ್ಯದಲ್ಲಿ ಬಂದು ನಿಮ್ಮ ಮನೆ ನಿಂತಿರುವುದು. ಅದು ನಾನು ಮುಂದೆ ಹೇಳ್ತೇನೆ. ಇವತ್ತೊಂದು ಸುಬ್ರಹ್ಮಣ್ಯದಲ್ಲಿ ಒಂದು ನಮ್ಮ ಸ್ವಚ್ಛತೆ ಆಗ್ಬೇಕು ಅನ್ನೋ ಉದ್ದೇಶದಲ್ಲಿ ನಾವೊಂದು ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಅಧ್ಯಕ್ಷತೆ ವಹಿಸಿಕೊಂಡಿದ್ದ ಗೌರವಾನ್ವಿತ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಹಾಗೂ ಉಪಾಧ್ಯಕ್ಷರೇ ಹಾಗೂ ನಮ್ಮ ಗೌರವಾನ್ವಿತ ದೇವರದ ಅಧ್ಯಕ್ಷರಾದ ಹರೀಶ್ ಸಿಂಜಾಡಿ ಅವರೇ ಹಾಗೂ ನಮ್ಮ ಜನಶಿಕ್ಷಣ ಟ್ರಸ್ಟಿನ ಬಹಳ ಟೊಂಕ ಕಟ್ಟಿಕೊಂಡು ಇವತ್ತು ಮೂಲೆ ಮೂಲೆಗೆ ಹೋಗ್ತಾ ಇದ್ದಾರೆ ಸ್ವಚ್ಛತೆಯ ಬಗ್ಗೆ. ಇವತ್ತು ಅವರು ಇಲ್ಲಿ ಮುಡಿಪಲ್ಲಿ ಸುಬ್ರಹ್ಮಣ್ಯಲ್ಲಿ ಆದ್ರೂ ಸಹ ಇವತ್ತು ನಾವು ಬರುವ ಮುಂಚೆ 7ವರೆಗೆ ನನಗೆ ಕಾಲ್ ಮಾಡಿದ್ದಾರೆ. ನಾವು ವಿಷಯದಲ್ಲಿ ಬರ್ತಾ ಇದ್ದೇವೆ ಅಂದ್ರೆ ಅವರಿಗೆ ವಿಶೇಷವಾಗಿ ನಾನು ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ವೇದಿಕೆಯಲ್ಲಿ ನಮ್ಮ ಇರ್ತಾರೆ, ಎಇಒ ಇದ್ದಾರೆ, ದೇವರ ವಿಡಿಯೋ ಇದ್ದಾರೆ, ಕಾರ್ಯದರ್ಶಿ ಮುಂಭಾಗದಲ್ಲಿ ನಮ್ಮ ಕೆಡಿಪಿ ಸಭೆಯ ಸದಸ್ಯರು ಶಿವರಾಮರ ಇದ್ದಾರೆ, ನಮ್ಮ ರವಿ ಗಕ್ಕೆ ಪದವಿ ಇದ್ದಾರೆ. ಎಲ್ಲ ಗೌರವಾನ್ವಿತರು ಮತ್ತೆ ಸದಸ್ಯರು, ದೇವರದ್ದು ಗ್ರಾಮ ಪಂಚಾಯತ್ ಸದಸ್ಯರು ಯಾರೇ ಇರಲಿ, ಜವಾಬ್ದಾರಿಗಳು ಖಂಡಿತ ಅನಿವಾರ್ಯ ಕಾರ್ಯದಿಂದ ಬರೆದಿರಬಹುದು. ಆದ್ರೆ ಏನಂದ್ರೆ ಎಲ್ರಿಗೂ ಅಷ್ಟೇ ಸ್ವಚ್ಛತೆ ಅಂದ್ರೆ ನಾವು ಮನೆಯಲ್ಲಿ ಹೇಗೆ ಸ್ವಚ್ಛತೆ ಇರ್ತೇವೋ ಊರು ಸಹ ಸ್ವಚ್ಛತೆ ಇರಬೇಕು ಅಂತ ಎಲ್ಲರ ಕನಸು ಇರ್ತದೆ. ಆದ್ರೆ ಅಲ್ಲಿ ಒಂದು ಬೆಕ್ಕಿಗೆ ಗಂಟೆ ಗಟ್ಟುವರೆಗೆ ಯಾರು ಅಂತ ಇರ್ತಾರೆ. ಆ ನಿಟ್ಟಿನಲ್ಲಿ ತಾವು ಇವತ್ತು ಒಂದು ಸಭೆಯಲ್ಲಿ ನಿರ್ಧಾರ ಮಾಡಿ, ನಾನು ಯಾಕೆ ಹೇಳ್ತಿದ್ದೇನೆ ಅಂದ್ರೆ ನಾವು ಇಡೀ ತಾಲೂಕನ್ನು ನಗರಸಭೆ ಸೇರಿಸಿ ಪುತ್ತೂರಲ್ಲಿ ನಾನು ಇಡೀ ವಿಶೇಷವಾಗಿ ನಮ್ಗೆ ಯಾವುದೇ ಆದೇಶ ಬಂದಿರಲಿಲ್ಲ. ಶ್ರೀನಶೆಟ್ಟಿ ಅವರಿದ್ರು, ನಮ್ಮ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಸೇರಿ ಒಂದು 10 ದಿವಸದ ಕಾರ್ಯಕ್ರಮ ಹಮ್ಮಿಕೊಂಡೆವು. ಇದು ಯಾಕೆ ಹೇಳ್ತಿದ್ರೆ ಆಗ್ತದೆ ಅಂತ ನಮ್ಗೆ ಒಂದು ಮನವರಿಗೆ ಬರಲಿ ಅಂತ ಉದ್ದೇಶದಲ್ಲಿ ಹೇಳ್ತಾ ಇದ್ದೇನೆ. ನಾವು ಮಾಡಿದ್ದೇವೆ ಹೋಗಿದ್ದೇವೆ ಅಂತ ವಿಚಾರಕ್ಕೆ ಅಲ್ಲ. 10 ದಿವಸ ಕಾರ್ಯಕ್ರಮ ಇದೇ ತರ ಪೂರ್ವಭಾವಿ ಸಭೆ ತೆಗೆದುಕೊಂಡು ನಾವು ಮಾಡಿದೆವು. ಪತ್ರಕರ್ತರಿಗೆ ಬಂದೇ ಇದ್ದೆವು, ಇವತ್ತಿನ ಸಭೆ ಇಷ್ಟಿಗೆ ಸೀಮಿತವಂತ. ಇಲ್ಲ, ಇದು 10 ದಿವಸದ ಕಾರ್ಯಕ್ರಮದ ಚಾಲನೆ. ನೀವು ಹೇಳ್ಬೇಕು, ನೀವು 1 ವಾರ ಬಿಟ್ಟು ಅಂತ ಹೇಳ್ತೇವೆ. ಯಾವ ತರ ನಮಗೆ ಜನರು ಸಾರ್ವಜನಿಕರಿಗೆ ಎಲ್ಲರ ಮನಸ್ಸಲ್ಲಿತ್ತು. ನಾವು ಮುಂದುವರಿದ ಜಿಲ್ಲೆ, ನಮ್ಮ ಎಜುಕೇಶನ್ ಅಷ್ಟು ಮುಂದುವರಿದ ಜಿಲ್ಲೆ. ಆದ್ರೆ ನಾವು ಎಲ್ಲ ರೋಡ್ ಸೈಡ್ ಮಂಗಳೂರಿಗೆ ಹೋಗುವಾಗ, ನಾವು ನಮ್ಮ ಒಂದು ಜಿಲ್ಲೆಯ ಹೆಡ್ ಕ್ವಾರ್ಟರ್ಸ್ ಹೋಗುವಾಗ ನೀವು ಸೈಡ್ ಅಲ್ಲಿ ನೋಡಿರ್ಬೋದು, ಎಲ್ಲ ಕಸ, ಪ್ಲಾಸ್ಟಿಕ್ ಕಸ, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಹಾಕುವಂತದ್ದು ನಾವು ನೋಡ್ತೀವಿ. ನಮ್ಮ ಅಭ್ಯಾಸ ನಮ್ಮ ಮನೆಯ ಒಳಗಡೆ, ಈಗ ನಿಮ್ಮ ಮನೆಯೊಳಗಡೆ ಒಂದು ಎಲ್ಲ ಪ್ರತಿಯೊಬ್ಬರ ಮನೆಯಲ್ಲಿ ಪಕ್ಕದ ಮನೆಗೆ ಒಂದು ಕೆಲಸ ಬಿಸಾಡಿದ್ರೆ ನೀವು ಸುಮ್ಮನೆ ಇರ್ತೀರಾ? ಏನೋ ಒಂದ್ ದಿವಸ ಮಾತಾಡಿ ನಾಳೆ ಹಾಕಲ್ಲ, ನಾಳೆ ಮರುದಿವಸ ಹಾಕಿದ್ರೆ ನೀವು ಸುಮ್ಮನೆ ಇರ್ತೀರಾ? ಒಮ್ಮೆ ಜೋರ್ ಮಾಡಿ ಮತ್ತೆ ಮುಂದುವರೆದ ಹಾಕದ ರೀತಿ ನೋಡ್ಕೊತಿರ್ತಾನೆ ನಿಮ್ಮ ಏರಿಯಾವನ್ನು. ಅದೇ ರೀತಿ ನಮ್ಮ ಗ್ರಾಮವನ್ನು ನೋಡ್ಲಿಕ್ಕೆ ಕಷ್ಟದ ಕೆಲಸನೇ ಅಲ್ಲ ಅಂತ 10 ದಿವಸದ ಕಾರ್ಯಕ್ರಮ ನಾನು ಖಂಡಿತ ದೃಢಪಟ್ಟಿದ್ದೀನಿ. ಯಾಕೆಂದ್ರೆ ಪ್ರತಿಯೊಬ್ಬರು ನನ್ನ ಮಟ್ಟಿಗೆ ಕೈ ಜೋಡಿಸಿದ್ದಾರೆ. ಒಂದು ಗ್ರಾಮ ಪಂಚಾಯತ್ ಸದಸ್ಯರಿರ್ಬೋದು, ಸಾರ್ವಜನಿಕರಿರ್ಬೋದು, ಸಂಘಟನೆಯ ಮುಖಂಡರಿರ್ಬೋದು, ಪ್ರತಿಯೊಬ್ಬರು ಮಕ್ಕಳಿಂದ ಹಿಡಿದು ಬೆಳಿಗ್ಗೆ 6 ಗಂಟೆ ನಾವು ಒಂದೇ 1 ರೂಪಾಯಿ 10 ದಿವಸದಲ್ಲಿ ಖರ್ಚು ಮಾಡಿಲ್ಲ. ಎಲ್ಲರೂ ಅವರೇ ಊಟ ಉಪಚಾರ ಎಲ್ಲ ಕೊಟ್ಟು ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ನಾವು ಇಡೀ ತಾಲೂಕಲ್ಲಿ ಕೆಲಸ ಮಾಡಿದ್ದೇವೆ. ಒಂದು ಮಾದರಿಯಾಗಿ ಮಾಡಿದ್ದೇವೆ, ಇಡೀ ಜಿಲ್ಲೆಗೆ ಮಾದರಿಯಾಗಿ ಮಾಡಿದ್ದೇವೆ. ಕೆಲವು ಮಾಧ್ಯಮದಲ್ಲಿ ನಮಗೆ ಅಪ್ರಿಸಿಯೇಷನ್ ಲೆಟರ್ ಎಲ್ಲ ಕಳಿಸಿದ್ದಾರೆ. ಈ ತರ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಪ್ರತಿಯೊಬ್ಬರಿಗೆ ಒಂದು ಭಯ ಬಂದ್ಬಿಟ್ಟಿದೆ. ಏನೋ ಗ್ರಾಮ ಪಂಚಾಯತ್ ಏನೋ ಮಾಡ್ತಾ ಇದ್ದಾರೆ ಅಂತ ಭಯ ಬಂದ್ಬಿಟ್ಟಿದೆ. ಅಷ್ಟೊಂದು ಸ್ವಚ್ಛತೆಯ ಬಗ್ಗೆ ಒಂದು ಪ್ಲಾನ್ ಮಾಡಿ ನಾವು ಮಾಡಿದ್ದೇವೆ, ಇಡೀ ತಾಲೂಕು ಮಾಡಿದ್ದೇವೆ.
ನಗರಸಭೆ ಸಹ ನಮ್ಮೊಟ್ಟಿಗೆ ಕೈ ಜೋಡಿಸಿ ಈ ತರ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ. ಆ ನಿಟ್ಟಿನಲ್ಲಿ ತಾವು ಈ ಒಂದು ಗ್ರಾಮ, ಯಾಕಂದ್ರೆ ಸುಬ್ರಹ್ಮಣ್ಯ ಲಕ್ಷ ಲಕ್ಷ ಜನ ಬರುವಂತ ಒಂದು ಏರಿಯಾ, ಸಾವಿರಾರು ಜನ ಭಕ್ತಾದಿಗಳು ಬರುವಂತದ್ದು. ನಾನು ತಿಳಿದುಕೊಂಡಂತೆ ರಿಪೀಟ್ ಆಗಿ ಬೇರೆ ಬೇರೆ ಬರುವಂತದ್ದು ಒಂದು 10% ಇರ್ಬೋದು. ಬಂದವರೇ ಒಂದು 3 ತಿಂಗಳದ್ದು 6 ತಿಂಗಳು ಬರುವಂತವರೇ ಬರುವವರು ನಾವು ಇಲ್ಲಿ ಕಂಡಿದ್ದೇವೆ. ಬಹುಶಃ ಇದು ಮಾಹಿತಿಯ ಕೊರತೆ. ಎಲ್ಲ ನಾವೀಗ ದೂರ ಹೋದ್ರೆ ನಮ್ಮ ಕಾರು ಒಳಗಡೆ ಕ್ಲೀನ್ ಆದ್ರೆ ಸಾಕು, ನಾವು ಜರ್ನಿ ಮಾಡಿದ್ರೆ ಎಲ್ಲ ಒಂದು ಕಡೆ ಪ್ಲೇಸ್ ಇದ್ರೆ ಹಾಕಿ ಬಿಡುವಂತ ಒಂದು ಸ್ವಭಾವ 99% ಜನರಿಗೂ ಈ ಒಂದು ಸ್ವಭಾವ ಇದೆ. 1% ಇಲ್ಲದಿರ್ಬೋದು, ಬಂದು ಮನೆಗೆ ತೆಗೆದುಕೊಂಡು ಬಂದಿರ್ಬೋದು, ಅದ್ರ ಅಪರೂಪ ನಾನು ನೋಡಿಲ್ಲ. ಎಲ್ಲಿಯಾದ್ರು ಬೇರೆ ಕಡೆ ಊರಿಗೆ ಬಂದವರು ಸಹ ಇಲ್ಲಿ ಬಿಸಾಡಿ ಎಲ್ಲಿಯಾದ್ರು ಸೈಡ್ ಅಲ್ಲಿ ಬಿಸಾಡುವಂತ ಪರಿಪಾಡಿ. ಈಗ ಅದಷ್ಟೇ ನಮ್ಮ ಗುಜರಾತ್ ಇಲಾಖೆ ಸಹ ತುಂಬಾ ಒಂದು ನಿರ್ಧಾರ ಎಲ್ಲಾ ದೇವಸ್ಥಾನ ತಗೊಂಡಿದೆ. ಯಾಕಂದ್ರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ದೇವಸ್ಥಾನ ಸಂಪೂರ್ಣ ನಿಷೇಧ. ಆದ್ರೆ ಜವಾಬ್ದಾರಿ ಇರುವಾಗ ಎಲ್ಲ ನಮ್ಮ DS ಮೇಡಮ್ ಹೇಳ್ತಿದ್ರು, ಲೈಸೆನ್ಸ್ ಕೊಡುದು ಯಾರು? ಪ್ರತಿ ಅಂಗಡಿಗೆ ಗ್ರಾಮ ಪಂಚಾಯತ್ ಅವರೇ ಇದನ್ನು ಸ್ವಲ್ಪ ಲೀಗಲ್ ಆಗಿ ಏನಾದ್ರು ಉಲ್ಲಂಘನೆ ಮಾಡಿದ್ರೆ, ಒಂದು ಉಲ್ಲಂಘನೆ ಅಂದ್ರೆ ಸರಿ. ಒಂದು ಮನೆ ನಾವೀಗ ನಾವು ನೋಡ್ತಾ ಇದ್ದೇವೆ, ಎಲ್ಲ ಮನೆಯಲ್ಲಿ ಒಂದು ಮದುವೆ ಆದ್ರೆ 3-4 ಫಂಕ್ಷನ್ ರಾತ್ರಿ ಮುಂಚಿನ ದಿವಸ ಬೇರೆ, ಮದುವೆ ಆದ್ಮೇಲೆ ಬೇರೆ. ಅದಕ್ಕೆ ಏನು ಎಷ್ಟು ವೇಸ್ಟ್ ಹೋಗ್ತದೆ. ಅದು ಪ್ಲಾಸ್ಟಿಕ್ ಇಲ್ಲಿ ಅದು ಮಾಡೋದು ಬೇಡ ಅಂತ ನಾವು ಹೇಳ್ತೇವೆ. ಅದು ವಿಲೇವಾರಿ ಎಲ್ಲಿ ಆಗ್ತಾ ಇದೆ? ಎಲ್ಲೋ ಒಂದು ಕಾಡಿನ ಮಧ್ಯೆನ ತೋಡಿನ ಮಧ್ಯಕ್ಕ ಹೋಗ್ಬಿಟ್ಟು ನೀರಿಗೆ ಸೇರ್ಕೊಳ್ತೇವೆ, ಅಥವಾ ಮಣ್ಣಿನ ಅಡಿಗೆ ಎಲ್ಲಿಗೂ ಸೇರ್ಕೊಳ್ತೇವೆ. ಎಷ್ಟೋ ಸಾವಿರ ಕೆಜಿ. ನಾವಿವತ್ತು ನಮ್ಮ ಪ್ರಾರಂಭದ ಘಟಕ ಇಲ್ಲಿ ಈಗ MRF ಮಾಡಿದ್ದೇವೆ ಪುತ್ತೂರಲ್ಲಿ. ಅದು ಸ್ವಲ್ಪ ಒಂದು ತಾಲೂಕಿಗೆ ಆಗುವಷ್ಟು. ನಾವು ಹಿಂದೆ ಎಲ್ಲ ಗ್ರಾಮ ಪಂಚಾಯತ್ 50-100 ಮನೆ ಕಲೆಕ್ಟ್ ಮಾಡ್ತಿದ್ದೇವೆ. ಇವತ್ತು ನಾವು 800 ಮನೆ 9 ಮನೆಯವರೆಗೆ ರೀಚ್ ಆಗ್ತಿದ್ದೇವೆ. ಅವರು ಕಲೆಕ್ಟ್ ಮಾಡಿ ಒಂದು 15 ಅವರು ಕೆಲಸ ಮಾಡ್ತಾ ಇದ್ದಾರೆ. ಒಂದು 3 ಟೈರ್ ಅಲ್ಲಿ ಮಾಡ್ತಾ ಇದ್ದಾರೆ 8 ಅವರ್ಸ್ ಅಲ್ಲಿ. ಆ ನಿಟ್ಟಿನಲ್ಲಿ ನಾವು ಕಲೆಕ್ಟ್ ಮಾಡುವಂತದ್ದು. ಮತ್ತೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಇಲ್ಲಿ ಸೇಲ್ ಮಾಡೋದಾಗೆ, ಯಾಕಂದ್ರೆ ಅದು ಎಲ್ಲಿ ಹೋಗುದು? ನಾವು ಒಂದೊಂದು ಲೋಡಿಗೆ 70,000 ಕೊಟ್ಟು ಇಲ್ಲಿ ಗುಲ್ಬರ್ಗಕ್ಕೆ ಸಿಮೆಂಟ್ ಫ್ಯಾಕ್ಟರಿ ಕಲಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದು ಇಲ್ಲಿ ಸಿಗದಿದ್ರೆ ನಮ್ಗೆ ಎಷ್ಟು ನೆಮ್ಮದಿಯಿಂದ ಇಲ್ಲಿ ಮ್ಯಾನೇಜ್ ಮಾಡಬಹುದು ಅಂದ್ರೆ ಅದನ್ನ ಇಲ್ಲಿ ಕಡಿವಾಣ ಹಾಕುವಂಥದ್ದು ಸಂಪೂರ್ಣ. ಈಗ ಪ್ಲಾಸ್ಟಿಕ್ ಬಾಟ್ಲಿ ಒಮ್ಮೆಲೆ ನಿಲ್ಲಿಸಿ ಅಂದ್ರೆ ಖಂಡಿತ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅದು ಅಷ್ಟು ಎಡಿಕ್ಟ್ ಆಗಿ ಹೋಗಿದ್ದೇವೆ ನಾವು ಪ್ರತಿಯೊಬ್ಬರು. ಅದಕ್ಕೋಸ್ಕರ ತಾವೆಲ್ಲ ಇಲ್ಲಿ ಸುಬ್ರಹ್ಮಣ್ಯದಲ್ಲಿ ಆಗುವಷ್ಟು ಎಲ್ಲಿಯ ಸಹಕಾರ ಜನರು ಇರ್ಬೋದು, ಎಲ್ಲರೂ ಇರ್ಬೋದು, ಕೊಡುವಂಥದ್ದು. ದೇವಸ್ಥಾನದ ಕಾರ್ಯಕ್ರಮದ ಆ ನಿಟ್ಟಿನಲ್ಲಿ ನಾವಿವತ್ತು ಸಭೆ ಕರೆದು ಸಾರ್ವಜನಿಕರು ಖಂಡಿತ ಅಲ್ಲ, ಜವಾಬ್ದಾರಿ ಇರುವ ನಮ್ಮ ಕಾಲೇಜಿನ ಪ್ರಿನ್ಸಿಪಲ್ಸ್ ಇದ್ದಾರೆ, ಅಲ್ಲಿ NSS ಘಟಕ ಇರ್ತದೆ, ಮಕ್ಕಳಿಂದ ಬರಬೇಕು. ಯಾಕಂದ್ರೆ ನಮ್ಮ ಯಾವುದೇ ಎಜುಕೇಶನ್ ಇರ್ಬೋದು, ಇದರಲ್ಲಿ ಸೆಗ್ರಿಗೇಟ್ ಮಾಡಿಕೊಡುವಂತದ್ದು ಅಥವಾ ಕಸ ಯಾವ ತರ ಇರ್ಬೋದು, ಅದು ಯಾವುದೋ ಚಾಪ್ಟರ್ ಅಲ್ಲಿ ಯಾವ ಚಾಪ್ಟರ್ ಅಲ್ಲಿ ಕೊಟ್ಟಿಲ್ಲ ನಮ್ಮ ಎಜುಕೇಶನ್. ನಾವು ಮತ್ತೆ ತಿಳ್ಕೊಂಡು ಈ ತರ ಪ್ರಾಬ್ಲಮ್ ನಾವು ಹಾಸ್ಪಿಟಲ್ ಹೋಗಿ ಕ್ಯೂ ನಿಲ್ತೇವೆ, ಏನೋ ಪ್ರಾಬ್ಲಮ್ ಅಂತ. ನಾವು ನಮ್ಮ ನಿರಂತರವಾಗಿ ನಾವು ಒಂದೊಂದು ಮನೆಯವರು ನೀವು ಪೇಟೆಗೆ ಹೋಗಿ ಬಂದ್ರೆ 5-10 ಪ್ಲಾಸ್ಟಿಕ್ ಅನ್ನು ತಗೊಂಡು ಹೋಗ್ತಾರೆ. ಅದು ಎಲ್ಲಿ ಹೋಗ್ತದೆ? ಎಲ್ಲ ರೋಡ್ ಸೈಡ್ ಬಂದಿದ್ದು ಎಲ್ಲರೂ ನೀರಲ್ಲಿ ಹೋಗುವಂತದ್ದು ಖಂಡಿತ. ಆ ನಿಟ್ಟಿನಲ್ಲಿ ನಾವು ಇವತ್ತು ನಾನು ಧೈರ್ಯವಾಗಿ ಹೇಳ್ತಾ ಇರೋದು, ಖಂಡಿತ ಸಾಧ್ಯತೆ, ಎಲ್ರಿಗೂ ಅವೇರ್ನೆಸ್ ಬರ್ತದೆ. ಆದ್ರೆ ಅಲ್ಲಿ ಹೇಳ್ಕೊಡೋರು ಯಾರು ಇಲ್ಲ. ಆ ನಿಟ್ಟಿನಲ್ಲಿ ಎಲ್ಲರೂ ಪರಿಪಾಠ ತಿಳಿಸಿದ್ದಾರೆ. ಖಂಡಿತ ಒಮ್ಮೆ ಒಂದು ಮನೆಯವರಿಗೆ ನೀವು ಒಮ್ಮೆ ಅವರು ಸುಧಾರಿಸುತ್ತಿಲ್ಲ, 2 ಸಲ 3 ಸಲ ಖಂಡಿತ ಅವರು ಸುಧಾರಿಸ್ತಾರೆ. ಆ ನಿಟ್ಟಿನಲ್ಲಿ ನಾವು ಆ ಕೆಲಸವನ್ನು ಜವಾಬ್ದಾರಿದ ಇಲ್ಲಿ ಪ್ರಜೆಗಳಿದ್ದಾರೆ, ಪ್ರತಿಯೊಬ್ಬರಿಗೆ ಒಂದು ಜವಾಬ್ದಾರಿ ಇದೆ. ಆ ನಿಟ್ಟಿನಲ್ಲಿ ಅವರು ನಾವು ಹೆಕ್ಕುವಂತ ಕೆಲಸ ಮಾಡುವುದಲ್ಲ. ನಾವು ನಾಗರಿಕರು ಯಾರು ಬಿಸಾಡ್ತಾರೆ ಕಸವನ್ನು, ಅದನ್ನು ನಾವು ಹೆಕ್ಕುವಂತ ಕೆಲಸವನ್ನು ನಾವು ಟೀಮ್ ಮಾಡಿಕೊಂಡು ಹೆಕ್ಕೊಂಡು ಬರುದು ಅದಲ್ಲ. ಅದರ ಮುಖಾಂತರ ನಾವು ಅವರನ್ನು ಪರಿವರ್ತನೆ ಮಾಡುವಂತ ಕೆಲಸವನ್ನು ಇವತ್ತಿಂದ ಮಾಡಬೇಕಂತ ನಾವು ಈ ಒಂದು ಸಭೆಯನ್ನು ಮುಖ್ಯವಾದ ಉದ್ದೇಶ. ಮತ್ತೆ ಎಲ್ಲರ ಅಭಿಪ್ರಾಯವನ್ನು ಖಂಡಿತ ತೆಗೆದುತ್ತೇವೆ. ನಾವೀಗ ಮಳೆ ಸ್ವಲ್ಪ ಜಾಸ್ತಿ ಇದೆ, ಸ್ವಲ್ಪ ರೆಡ್ ಅಲರ್ಟ್ ಇದ್ದ ಕಾರಣ ಖಂಡಿತ ನಾವು ಸಹ ಬೆಳಿಗ್ಗೆ ನೀವು 6 ಗಂಟೆಯಿಂದ, ನಾನು ಸಹ ರಜೆಯ ದಿವಸನೂ 10 ದಿವಸನೂ ಲಾಸ್ಟ್ ಟೈಮ್ ಹೋಗಿದ್ದೆ. ಬೆಳಿಗ್ಗೆ 6ರಿಂದ 10 ಗಂಟೆಗೆ ಮತ್ತೆ ನಾವು ಕಚೇರಿಗೆ ಬಂದಿದ್ದೇವೆ. ಮತ್ತೆ 5 ಗಂಟೆಯಿಂದ ಮತ್ತೆ ಹೋಗಿದ್ದೇವೆ, ಅವರೊಟ್ಟಿಗೆ ಸೇರ್ಕೊಂಡಿದ್ದೇವೆ. ಆದ್ರಿಂದ ನಮಗೆ ಧೈರ್ಯವಾಗಿ ಇದ್ದೇವೆ, ಖಂಡಿತ ಇದು ಸಾಧ್ಯ. ನಾವು ವಾರ್ಡ್ ಮಟ್ಟದಲ್ಲಿ ಯಾವ ತರ ಮಾಡಬಹುದು ಸ್ವಚ್ಛತೆ, ಮತ್ತೆ ಮುಖ್ಯವಾಗಿ ನಾವು ಪ್ಲಾಸ್ಟಿಕ್ ಎಕ್ಕುವಂತ ಕಾರ್ಯಕ್ರಮ ಅವರಿಗೆ ಒಂದು ಅರಿವು ಮೂಡಿಸುವಂತ ಕಾರ್ಯಕ್ರಮವನ್ನು ಖಂಡಿತ ಮಾಡಿದ್ರೆ ಇದು ಯಶಸ್ವಿಯಾಗುತ್ತೆ. ಮತ್ತೆ ಈ ದೇವಸ್ಥಾನ ಸಹ ಈಗ ಸಂಪೂರ್ಣ ಬ್ಯಾನ್ ಮಾಡುವಂತ ಕೆಲಸವನ್ನು ಮಾಡಿದೆ. ಅದರೊಟ್ಟಿಗೆ ನಾವು ಸ್ವಲ್ಪ ಲೀಗಲ್ ಆಗಿ ಸ್ವಲ್ಪ ಇನ್ಸ್ಟ್ರಕ್ಷನ್ ಕೊಟ್ಟು ಅವರ ಮೇಲೆ ಒಂದು ಕೇಸ್ ಹಾಕುವಂತದ್ದು. ಯಾಕಂದ್ರೆ ಕೇಸ್ ಹಾಕುವ ಗುರಿ ನಮ್ದಲ್ಲ, ಅದು
ಆದ್ರೆ ಒಂದು ಹಾಕಿದ್ರೆ ಒಂದು 10 ನಿಂತು ಹೋಗುತ್ತೆ. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಸಹ ಸಹಕಾರ ಖಂಡಿತ ಕೊಡಬೇಕಾಗುತ್ತೆ. ಮತ್ತೆ ಪರಿಸರ ಇಲಾಖೆ ಸಹ ಅವ್ರು ಸಹ ಬರ್ತಾರೆ. ನಾವು ಯಾವ ತರ ಪ್ಲಾನ್ ಮಾಡುತ್ತೆ ನೀವು ಸಜೆಷನ್ ಕೊಟ್ರೆ ಖಂಡಿತ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ತೇವೆ. ಇದು ಪ್ರಾರಂಭದ ಒಂದು ಹೆಜ್ಜೆ ಅಂತ ಇಟ್ಕೊಂಡು ನಾವು ಖಂಡಿತ ಒಂದು ಕೆಲಸವನ್ನು ಮಾಡುವ ಒಟ್ಟಿಗೆ ಇದು ಯಶಸ್ವಿ ಖಂಡಿತ ಆಗ್ತದೆ. ನಿಮ್ಮ ಅಭಿಪ್ರಾಯ ನಾವು ಖಂಡಿತ ತೆಗೆದುಕೊಳ್ಳುತ್ತೇವೆ. ನಮ್ಮ ಸಂಸ್ಕೃತಿ ಸ್ವಚ್ಛ ಸಂಸ್ಕೃತಿ. ಕಡಬ ತಾಲೂಕು ಮಟ್ಟದ ವಿಶೇಷವಾದ ಸಮಾಲೋಚನೆ, ಸಂವಾದ, ಸಂಕಲ್ಪ ಕಾರ್ಯಕ್ರಮ. ಮನೆ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ದೇವಸ್ಥಾನ ಸಮಿತಿಯ ಅಧ್ಯಕ್ಷರು, ಕಾರ್ಯನಿರ್ವಾಹಕ ಅಧಿಕಾರಿ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು, ವಿವಿಧ ಇಲಾಖಾಧಿಕಾರಿಗಳು, ಮುಂದೆ ಸೇರಿರುವಂತಹ ಸಾಧಕರು, ಸಾಧಕಿಯರು, ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳು ತಾವಿದ್ದೀರಿ. ನನಗೆ ಬಹಳ ಸಂತೋಷ. ನಾವು ಬೆಳಿಗ್ಗೆ 4:15 ಗಂಟೆಗೆ ಎದ್ದು 7 ಗಂಟೆ ಮುಡಿಪು ಬಿಟ್ಟು ಇಲ್ಲಿ 10 ಕಾಲಿಗೆ ಇಲ್ಲಿ ತಲುಪಿದ್ದೇವೆ. 10 ಗಂಟೆಗೆ. ಇದು ಸಾಮಾನ್ಯ ಸಭೆ ಅಲ್ಲ, ವಿಶೇಷವಾದ ಸಭೆ. ವೇದಿಕೆಯಲ್ಲಿ ಕುಳಿತವರು, ಮುಂದೆ ಕುಳಿತವರು ಅಸಾಮಾನ್ಯರು. ನಾನು ತಿಳಿದುಕೊಂಡ ಹಾಗೆ ನಮಗೆ ಈ ಸ್ಥಳದ ಸಂಪರ್ಕ 90-91ರಿಂದ ಈ ಸ್ಥಳದ ಸಂಪರ್ಕ. ಈ ಸ್ಥಳದ ಶಕ್ತಿ, ಮಹಾಶಕ್ತಿ ಉಂಟು. ಮಹಾಶಕ್ತಿ ಕುಮಾರ ಪರ್ವತದ ಮೇಲೆ ಉಂಟು. ಕುಮಾರ ಪರ್ವತದ ಮೇಲೆ ಅವತ್ತು ನಾವು 30 ವರ್ಷಗಳ ಹಿಂದೆ ಕುಮಾರ ಪರ್ವತದ ಮೇಲೆ ಒಂದು ದಿವಸ ಅಲ್ಲೇ ವಾಸ ಮಾಡಿ ಒಂದು ಸಂಕಲ್ಪ ಮಾಡಿಕೊಂಡು ಹೋದದ್ದು ಈ ಜಿಲ್ಲೆ ಸಂಪೂರ್ಣ ಸಾಕ್ಷರ ಗ್ರಾಮ ಆಗಬೇಕು ಅಂತ. ದೊಡ್ಡ ಸಾಧನೆ ಮಾಡಿದ್ದು ಸಾಕ್ಷರತೆಯಲ್ಲಿ. ಸ್ವಚ್ಛತಾ ಅಭಿಯಾನ ಬಂತು, ದೊಡ್ಡ ಸಾಧನೆ ಆಯಿತು. ಬಯಲು ಶೌಚ ಮುಕ್ತ ಗ್ರಾಮ ಜಿಲ್ಲೆ ಆಯಿತು. 2009ರ ನಂತರ ಬಯಲು ಶೌಚ ಆಯಿತು, ಬಯಲು ಕಸಾಲಯ ಜಿಲ್ಲೆ ಗ್ರಾಮ ರೂಪುಗೊಂಡಿತು. ಇವತ್ತಿಲ್ಲಿ ನಿಮ್ಮ ಮಾತು ಕೇಳಲಿಕ್ಕೆ ಬಂದಿತ್ತು. ನಾನು ಬಂದಾಗ ಅಲ್ಲಿ ರವಿ ಕಕ್ಕೆ ಪದವು ನಮ್ಮೊಟ್ಟಿಗೆ ಮಾತನಾಡಿದ್ದರು. ನಮಗೆ ಈ ತರದ ವ್ಯಕ್ತಿಗಳು, ಬೇರೆ ಬೇರೆ ವ್ಯಕ್ತಿಗಳ ಸಂಪರ್ಕ ಉಂಟು. ಅವರ ವ್ಯಕ್ತಿ ಮಾತನಾಡಿದ್ದು ಕೇಳಿ ಅವರ ಸೇವೆ ಬರೀ ಸುಬ್ರಹ್ಮಣ್ಯಕ್ಕೆಲ್ಲ, ಇಡೀ ಜಿಲ್ಲೆ, ರಾಜ್ಯ, ದೇಶಕ್ಕೆ ಅವರ ಸೇವೆ ಸೊಗಬೇಕು ಅಂತ ಅನಿಸಿತು. ಮಹಾ ಸಾಧಕ. ಔಪಚಾರಿಕ ಶಿಕ್ಷಣ ಪಡೆಯದೆ ಅವರು ಮಾಡಿದ ಸಾಧನೆ ಬಹಳ ದೊಡ್ಡದು. ಜೊತೆಗೆ ಈ ಮಾನ್ಯ ಇವರವರು ಅವರು ಕೆಲಸ ಮಾಡಿ ಬಂದವರು. ಇಲ್ಲರೆ ಇಲ್ಲಿ ಮುಂದೆ ನಿಂತು ಧೈರ್ಯವಾಗಿ ಮಾತಾಡಕ್ಕಾಗಲ್ಲ. ಈಗ ಆ ತರದ ಅಧಿಕಾರಿಗಳು ಪಂಚಾಯತ್ ಮಟ್ಟ, ತಾಲೂಕು, ಜಿಲ್ಲಾ, ರಾಜ್ಯ ಮಟ್ಟದಲ್ಲಿ, ದೇಶ ಮಟ್ಟಕ್ಕೆ ಬರಬೇಕು ಅಧಿಕಾರಿಗಳು. ಪುತ್ತೂರಲ್ಲಿ ದೊಡ್ಡ ಕೆಲಸ ಮಾಡಿದ್ದಾರೆ. ಒಂದು ಆರಂಭದ 10 ದಿವಸ ಅದು ರಾಜ್ಯ, ದೇಶಕ್ಕೆ ಮಾದರಿಯಾಯಿತು. 10 ದಿವಸ ನಂತರ ಅದು ಮುಂದುವರಿಯಬೇಕು. ಮುಂದುವರಿಯಲಿಲ್ಲ. ಮುಂದುವರಿಯುತ್ತದೆ. ಇವತ್ತು ಇಬ್ಬರು ವ್ಯಕ್ತಿಗಳು ನೇರ ಪ್ರಶ್ನೆ ಹಾಕಿದ್ರು. ಅದು ಒಳ್ಳೆಯದೇ. ಪ್ರಶ್ನೆಯಿಂದ ಶುರುವಾಯಿತು. ಒಳ್ಳೆ ಪ್ರಾಮಾಣಿಕ ಪ್ರಶ್ನೆ. ಇಲ್ಲಿ ಈ ವ್ಯವಸ್ಥಾನ ಸಮಿತಿಯ ಅಧ್ಯಕ್ಷರು ಪ್ರಶ್ನೆ ಹಾಕಿದರು. ಪ್ರಶ್ನೆ ಒಳ್ಳೆಯದು. 2 ಪ್ರಶ್ನೆಗೆ ಉತ್ತರವಾಗಿ ಇಒ ಬಂದಿಲ್ಲಿ ಒಂದು ಉತ್ತರ ಕೊಟ್ಟರು. ಅದು ಸರಿ ಉಂಟು. ಎಲ್ಲ ಆಗುದೆಲ್ಲ ಒಳ್ಳೆಯದಕ್ಕೆ. ಸ್ವಚ್ಛತೆಯ ಸಮೃದ್ಧಿ. ಸ್ವಾಭಿಮಾನಕ್ಕಾಗಿ ಸ್ವಚ್ಛತೆ. ಸ್ವಚ್ಛತೆ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ಸಂಪೂರ್ಣ ಸ್ವಚ್ಛತೆ ಇರುವಲ್ಲಿ ದೇವರು ನೆಲೆಸುತ್ತಾರೆ. ಸಂಪೂರ್ಣ ಸ್ವಚ್ಛತೆ ಇರುವಲ್ಲಿ ದೇವರು ನೆಲೆಸುತ್ತಾರೆ. ಅಂತರಂಗ, ಬಹಿರಂಗ ಶುದ್ಧತೆ ನಮ್ಮನ್ನು ದೈವತ್ವಕ್ಕೆ ಕೊಂಡೊಯ್ಯುತ್ತದೆ. ಸಂಪೂರ್ಣ ಸ್ವಚ್ಛತೆ ಇರುವಲ್ಲಿ ದೇವರು ನೆಲೆಸುತ್ತಾರೆ. ಅಂತರಂಗ, ಬಹಿರಂಗ ಶುದ್ಧತೆ ನಮ್ಮನ್ನು ದೈವತ್ವಕ್ಕೆ ಕೊಂಡೊಯ್ಯುತ್ತದೆ. ಮಹಾತ್ಮ ಗಾಂಧೀಜಿ ಹೇಳಿದ್ದು. ಇದು ನಾವು ಕೇಳಿಸಿಕೊಂಡು ಸಂಪೂರ್ಣ ನಂಬಿದ್ದೇವೆ. ನಂಬಿಕೆಗೆ ಒಂದು ಶಕ್ತಿ ಉಂಟು ಅಂತ ನಮಗೆ ಅಂದಾಜಾಯ್ತು. ನನ್ನ ಅನುಭವದ ಮಾತು ಸ್ವಲ್ಪ ಹೇಳುತ್ತೇನೆ. ಇದು ಭಾಷಣದಲ್ಲಿ ಕೆಲಸ ಆಗುವುದಿಲ್ಲ. ಸಂಪೂರ್ಣ ಸ್ವಚ್ಛತೆಯ ಗುರಿ ಸಾಧನೆಗೆ ಬೇಕಿಲ್ಲ ಭಾಷಣ, ಕಾರ್ಯದಲ್ಲಿ ಮಾಡಿ ತೋರಿಸುವುದು ನಮ್ಮ ವ್ಯಕ್ತಿತ್ವಕ್ಕೆ ಭೂಷಣ. ಹೇಳಿದೆಲ್ಲ ಹೇಳಿ ಆಗಿದೆ. ಹೇಳ್ತಾನೇ ಇದ್ದೇವೆ ಕಳೆದ 20 ವರ್ಷಗಳಿಂದ. ಮಾಡುವುದು ಕಡಿಮೆ, ಇಲ್ಲ ಹೇಳುವುದು ಜಾಸ್ತಿ. ಇರುವುದೇ ಮೊದಲು ಕೆಲಸ, ಆಮೇಲೆ ಮಾತು. ಸ್ವಲ್ಪ ಮಾತು, ಹೆಚ್ಚು ಕೆಲಸ. ಆಡಿದ್ದನ್ನು ಮಾಡಿ ತೋರಿಸಬೇಕು. ಮಹಾತ್ಮ ಗಾಂಧೀಜಿಯ ಮಂತ್ರವನ್ನು ಇಲ್ಲಿದ್ದವರು ಅಳವಡಿಸಿಕೊಂಡಿದ್ದೀವಿ. ಮೊದಲು ಕೆಲಸ, ಆಮೇಲೆ ಮಾತು. ಸ್ವಲ್ಪ ಮಾತು, ಹೆಚ್ಚು ಕೆಲಸ. ಆಡಿದ್ದನ್ನು ಮಾಡಿ ತೋರಿಸಬೇಕು. ಮಹಾತ್ಮ ಗಾಂಧೀಜಿಯವರ ಈ ಮಂತ್ರ ಬೇಕು ನಮಗೆ. ಸುಬ್ರಹ್ಮಣ್ಯ ಅಲ್ಲ, ಕಡಬಲ್ಲ, ಇಡೀ ಜಿಲ್ಲೆಯನ್ನು ಕಸಮುಕ್ತ, ಕ್ಯಾನ್ಸರ್ ಮುಕ್ತ ಜಿಲ್ಲೆ ಮಾಡಲಿಕ್ಕೆ ಗಾಂಧಿ ಮಂತ್ರ ಅಳವಡಿಸಿಕೊಳ್ಳೋಣ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಜನಶಕ್ತಿ, ಧನಶಕ್ತಿ. ಇದಕ್ಕೆ ಹಣ ಬೇಕಾದ ಕೊನೆಗೆ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಜನಶಕ್ತಿ, ಧನಶಕ್ತಿ. 5 ಶಕ್ತಿ ಬೇಕು.
ಜಿಮ್ಮಿನ ಸೂತ್ರ: ಜನರ ಬಳಿಗೆ ಹೋಗೋಣ, ಜನರೊಂದಿಗೆ ಬೆರೆಯೋಣ, ಜನರಿಂದ ಕಲಿಯೋಣ, ಜನರೊಂದಿಗೆ ಯೋಜಿಸೋಣ, ಜನರೊಂದಿಗೆ ಯೋಚಿಸೋಣ, ಜನರಿಗೆ ಗೊತ್ತಿರುವುದರಿಂದ ಆರಂಭಿಸೋಣ, ಜನರಲ್ಲಿ ಲಭ್ಯವಿರುವುದರಿಂದ ನಿರ್ಮಿಸೋಣ. ಜಿಮ್ಮಿನ ಸೂತ್ರ. ಗಾಂಧಿ ಮಂತ್ರ 5 ಶಕ್ತಿ ಜಿಮ್ಮಿನ ಸೂತ್ರ. ಈ ನಮ್ಮ ಸಂಪೂರ್ಣ ಸ್ವಚ್ಛತೆ ಗುರಿ ಸಾಧನೆ ಬೇಕೇ ಬೇಕು. ಇದು ಯಾಕೆ ಬೇಕು ಅಂದ್ರೆ, ಮುಂದಿನ ದಿನಗಳಲ್ಲಿ ಮನೆಗಳಲ್ಲಿ ಕ್ಯಾನ್ಸರ್ ರೋಗಿಗಳು ಸೃಷ್ಟಿಯಾಗಬಾರದು, ಅಂಗವಿಕಲ ಮಕ್ಕಳು ಹುಟ್ಟಬಾರದು ಅಂತಾದ್ರೆ, ಎಲ್ಲರಿಗೂ ಕ್ಯಾನ್ಸರ್, ಆದರೆ ಮಹಿಳೆಯರಿಗೆ ಸರ್ವಿಕಲ್ ಕ್ಯಾನ್ಸರ್, ಗರ್ಭಕಂಠದ ಕ್ಯಾನ್ಸರ್ ತಡೆಯಬೇಕು ಅಂದ್ರೆ ನಮ್ಮ ಊರಿನಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಏಕ ಬಳಕೆ ಪ್ಲಾಸ್ಟಿಕ್ ನಿಷೇಧ ಮಾತ್ರ ಅಲ್ಲ, ಕಂಪನಿಯಿಂದ ಬರುವ ಪ್ಯಾಡ್ ಪ್ಯಾಂಪರ್ಸ್ ಅನ್ನು ನಿಲ್ಲಿಸದಿದ್ದರೆ ಗರ್ಭಕಂಠದ ಕ್ಯಾನ್ಸರ್ ಮೂಲ ಕಾರಣ. ಒಂದು ರಿಸರ್ಚ್ ಪೇಪರ್ ನಾನು ತಗೊಂಡು ಬಂದ ಪೇಪರ್ ಕಟ್ಟಿಂಗ್ 500-800 ವರ್ಷದವರೆಗೂ ಕೂಡ ಪ್ಯಾಡ್ ಪ್ಯಾಂಪರ್ಸ್ ಕರಗುವುದಿಲ್ಲ ಅಂತ ಸಂಶೋಧನೆ. ಆ ಪ್ಯಾಡ್ ಪ್ಯಾಂಪರ್ಸ್ ಬಳಕೆ ಮಾಡಿದ್ರೆ ಕ್ಯಾನ್ಸರ್ ತರದ ರೋಗ ಮಹಿಳೆಯರಿಗೆ ಖಾತ್ರಿ. ಅದಕ್ಕೆ ನಾವು ಉಳ್ಳಾಲ ತಾಲೂಕಲ್ಲಿ ಕ್ಯಾನ್ಸರ್ ಮುಕ್ತ ಗ್ರಾಮ ಕಾರ್ಯಕ್ರಮಕ್ಕೆ ಒಂದು ಚಾಲನೆ ಕೊಟ್ಟಿದ್ದೇವೆ. ಅದು ನಾನು ಸ್ವಲ್ಪ ವಿಷಯ ಹೇಳುತ್ತೇನೆ, ಚರ್ಚೆ ಮಾಡಿ ಇವತ್ತು ನಾವು ಮಾತಾಡಿ ಹೋಗುವುದಿಲ್ಲ. ಖಂಡಿತವಾಗಿ ಒಂದು ಅವಕಾಶ ಉಂಟು ನಮಗೆ. ಈ ಸುಬ್ರಹ್ಮಣ್ಯ, ಈ ಕ್ಷೇತ್ರವನ್ನು, ಕಡಬ ತಾಲೂಕನ್ನು ಜಗತ್ತು ನೋಡುವ ಹಾಗೆ ಮಾಡ್ಲಿಕ್ಕೆ ಸುಲಭ ಸಾಧ್ಯ ಉಂಟು. ಯಾಕೆಂದ್ರೆ ಇಲ್ಲಿ ಕುಳಿತವರು ಸಾಮಾನ್ಯರಲ್ಲ, ಬೇರೆ ಬೇರೆ ಪಕ್ಷಗಳಲ್ಲಿ ಹೈಕಮಾಂಡ್ ಇದ್ದ ಹಾಗೆ. ನನ್ನ ಪ್ರಕಾರ ಈ ಕಡಬಕ್ಕೆ, ಸುಬ್ರಹ್ಮಣ್ಯಕ್ಕೆ ಇದು ಸ್ವಚ್ಛತೆಯ ಕಾರ್ಯಕ್ಕೆ ಹೈಕಮಾಂಡ್ ಅಂತ ತಿಳಿದುಕೊಂಡಿದ್ದೇವೆ. ಯಾಕೆಂದರೆ ನೀವೆಲ್ಲ ತಿಳಿದವರಿದ್ದೀರಿ. ಈ ಸ್ಥಳಕ್ಕೆ ಬೇರೆ ಬೇರೆ ಮಂದಿ, ಬೇರೆ ಬೇರೆ ಪಾಪ ವಿಮೋಚನೆ, ಶಾಪ ವಿಮೋಚನೆ ಬರುತ್ತಾರೆ. ಅವರು ಬಂದವರು ಇದೆಲ್ಲ ಕಾರ್ಯ ಮಾಡಿ ಹೋಗುವಾಗ ಕಸವನ್ನು ನದಿ ಬದಿಯಲ್ಲಿ, ರಸ್ತೆ ಬದಿಯಲ್ಲಿ, ತೋಡಿಗೆ ಹಾಕಿದ್ರೆ ಪಾಪವನ್ನು ಕಟ್ಟಿಕೊಂಡು ಹೋಗುತ್ತಾರೆ. ಪ್ಲಾಸ್ಟಿಕ್ ಮತ್ತು ತರ ತ್ಯಾಜ್ಯಗಳನ್ನು ಎಲ್ಲೆಂದರಲ್ಲಿ ಬಿಸಾಡುವುದು ಮತ್ತು ಸುಡುವುದು ತಪ್ಪು, ಪಾಪ, ದೋಷ, ಶಾಪ. ಪ್ಲಾಸ್ಟಿಕ್ ಮತ್ತು ತರ ತ್ಯಾಜ್ಯಗಳನ್ನು ಎಲ್ಲೆಂದರಲ್ಲಿ ಬಿಸಾಡುವುದು ಮತ್ತು ಸುಡುವುದು ತಪ್ಪು, ಪಾಪ, ದೋಷ, ಶಾಪ. ಮಾತ್ರ ಅಲ್ಲ, ಕಾನೂನು ಬಾಹಿರ, ಶಿಕ್ಷಾರ್ಹ ಅಪರಾಧ. ಈ ಮಾತು ಮುಂದೆ ವಿವರಿಸುವುದಿಲ್ಲ, ನಿಮ್ಗೆ ಗೊತ್ತಿದೆ. ಬಹಳ ಸುಲಭವಾದ. ನಾವು 2005 ಕೃಷ್ಣಮೂಲ್ಯ ಸರ್ ಕೂಡ ಬಂದಿದ್ದೀರಿ, ಮುಂದೆ ಬಂದ್ಬಿಡಿ ತಾವು. ನಾವು 2005ನೇ ಇಸ್ವಿ ಅಕ್ಟೋಬರ್ 2ರಂದು ಈ ಕಾರ್ಯಕ್ಕೆ ಶುರು ಮಾಡಿದ್ವಿ. ನಾನು ಸಾಮಾನ್ಯ ಸಮಾಜ ಕಾರ್ಯಕರ್ತ, ಸಾಕ್ಷರತಾ ಕಾರ್ಯಕರ್ತ, ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಆಗಿದ್ದೆ ಉಡುಪಿ ಜಿಲ್ಲೆಯಲ್ಲಿ. ನಮಗೆ ಸಂಪೂರ್ಣ ಸಾಕ್ಷರತಾ ಸ್ವಚ್ಛತಾ ಅಭಿಯಾನ ಆದಾಗ ಮೊನ್ನೆ ಕುಂಜಪ್ಪರವರು ಸಿಇಒರಾಗಿದ್ದರು, ಜಬ್ಬರ್ ಖಾನ್ ಹೊನ್ನಲ್ಲಿ ಅವರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದರು. ಗಂಜಿ ಮಟ್ಟದಲ್ಲಿ ಉದ್ಘಾಟನೆ. ನನಗೊಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಸರ್ಕಾರದ ಕಾರ್ಯಕ್ರಮದಲ್ಲಿ ಪ್ರಸ್ತಾವನೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟರು. ಅದು ದೇಶದಲ್ಲಿ ಎಲ್ಲೂ ಇಲ್ಲ. ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಪ್ರಸ್ತಾವನೆ ಮಾತನಾಡಿ ಒಬ್ಬರ ಸಮಾಜ ಕಾರ್ಯಕರ್ತನ ಕೊಟ್ಟರು. ನಾವು ಅವತ್ತು ಶುರು ಮಾಡಿದ ಕೆಲಸ ಇಲ್ಲಿವರೆಗೆ ನಿಲ್ಲಿಸಿಲ್ಲ. ಇನ್ನು 1-2 ವರ್ಷಗಳೊಳಗೆ ನಮ್ಮ ಜಿಲ್ಲೆ ಬಯಲು ಕಸಾಲ ಮುಕ್ತ ಶೂನ್ಯ ಕಸ ಜಿಲ್ಲೆ ಆಗಬೇಕು. ಅದು ಹೇಗೆ ಅಂತ ಸ್ವಲ್ಪ ಚರ್ಚೆ ಮಾಡೋಣ. ನಾವು ನಮ್ಮ ಕಾರ್ಯ ಶುರು ಮಾಡಿದ ಇರಾ ಗ್ರಾಮದಲ್ಲಿ 1300 ಮನೆಗಳಿತ್ತು. 6 ತಿಂಗಳು 1 ವರ್ಷದೊಳಗೆ ಇರಾ ಗ್ರಾಮದ ಎಲ್ಲ ಮನೆಗೆ ಟಾಯ್ಲೆಟ್ ಆಯ್ತು. ಟಾಯ್ಲೆಟ್ ಮಾತ್ರ ಅಲ್ಲ, 1 ವರ್ಷದೊಳಗೆ ಆ ಗ್ರಾಮದಲ್ಲಿಯೂ ಎಲ್ಲಿಯೂ ಬಯಲಲ್ಲಿ, ತೋಡಲ್ಲಿ, ರಸ್ತೆಯಲ್ಲಿ ಪ್ಲಾಸ್ಟಿಕ್ ಕಸ ಇಲ್ಲ. ಅಂಗಡಿಯಲ್ಲಿ ಪ್ಲಾಸ್ಟಿಕ್ ಚೀಲ ಮಾರುವುದಿಲ್ಲ, ಎಲ್ಲ ಬಟ್ಟೆ ಚೀಲಗಳು ಬಂತು. ಎಷ್ಟು? 1 ವರ್ಷದೊಳಗೆ ಆ ಗ್ರಾಮದಲ್ಲಿರುವ ಪ್ಲಾಸ್ಟಿಕ್ ಕಸಗಳನ್ನು ಊರಿನವರು ಪಂಚಾಯತ್ ಸೇರಿಕೊಂಡು ತಂದು ಪಂಚಾಯತ್ ಪಕ್ಕ ಒಂದು ರಾಶಿ ಹಾಕಿದ್ದು, ಅದಕ್ಕೆ ಪ್ಲಾಸ್ಟಿಕ್ ಪರ್ವತ ಅಂತ ಹೆಸರು ಕೊಟ್ಟದ್ದು. ಯಾವುದೇ ಘಟಕಗಳು ಎಲ್ಲ SLR ಮತ್ತು ಯಾವ್ದು ಇರ್ಲಿಲ್ಲ. ಗ್ರಾಮದ ಪ್ಲಾಸ್ಟಿಕ್ ಕಸವನ್ನು ಸಂಗ್ರಹಿಸಿ ಪಂಚಾಯತ್ ಪಕ್ಕ ತಂದು ರಾಶಿ ಹಾಕಿದ್ದು, ಪ್ಲಾಸ್ಟಿಕ್ ಪರ್ವತ ಮಾಡಿದ್ದು. ಪರ್ವತ ನೋಡ್ಲಿಕ್ಕೆ ವಿದೇಶಿಗರು ಬಂದರು. ಪ್ಲಾಸ್ಟಿಕ್ ಪರ್ವತ ನೋಡ್ಲಿಕ್ಕೆ ವಿದೇಶಿಗರು ಬಂದರು. ನನಗೆ ಪಾಕಿಸ್ತಾನಕ್ಕೆ ಹೋಗ್ಲಿಕ್ಕೆ ಅವಕಾಶ. ಪಾಕಿಸ್ತಾನದಲ್ಲಿ, ಇಸ್ಲಾಮಾಬಾದಲ್ಲಿ ದಕ್ಷಿಣ ಏಷ್ಯಾ ಮಟ್ಟದ ಸ್ವಚ್ಛತಾ ಸಮ್ಮೇಳನ, 11 ದೇಶದವರು ಅಲ್ಲಿಗೆ ಬಂದಿದ್ರು. ಕರ್ನಾಟಕದ ನಾನು ಒಬ್ಬ, ಮತ್ತೆಲ್ಲ ಸೆಂಟ್ರಲ್ ಗವರ್ಮೆಂಟ್ ಆಫೀಸರ್, ಮತ್ತೆ ರಾಮಕೃಷ್ಣ ಆಶ್ರಮ ವೆಸ್ಟ್ ಬೆಂಗಾಲ್ ಒಬ್ರು ಬಂದಿದ್ದರು. ಅಲ್ಲಿ 3 ದಿವಸ ಕಾರ್ಯಕ್ರಮ ಆದ ಮೇಲೆ ನಾವು ಇರಾ ಗ್ರಾಮದ ಸಂಗತಿಯಲ್ಲಿ ಹೇಳಿದ ಕೂಡಲೇ ನಾವು ವಾಪಸ್ ಭಾರತಕ್ಕೆ ಬರುವ ಮೊದಲು ವರ್ಲ್ಡ್ ಬ್ಯಾಂಕಿನ ಒಬ್ರು ಕುಲ್ಲಪ್ಪ ಅಂತ ಹೇಳಿ ಅದು ಏನು ಇರದ ವಿಶೇಷ ಅಂತ ತಿಳಿದುಕೊಂಡರು. ಇರಾ ಗ್ರಾಮದ ಹೆಸರು ವಿಶ್ವಸಂಸ್ಥೆಯಲ್ಲಿ ಪ್ರಸ್ತಾಪ ಆಯಿತು. ಇರಾ ಗ್ರಾಮದಲ್ಲಿದ್ದ ಸೆಕ್ರೆಟರಿ ಚಂದ್ರಶೇಖರ್ ಪಾತೂರು ಅಂತ ಈಗಲಿದ್ದಾರೆ. ಇನ್ನು 3-4 ವರ್ಷ ಸರ್ವಿಸ್ ಅಲ್ಲಿ ಇರ್ತಾರೆ. ಅವರೀಗ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಪಿ ಆಗಿದ್ದಾರೆ ಚಂದ್ರಶೇಖರ್ ಪಾತೂರ್. ಅವರ ಹೆಸರು ವಿಶ್ವಸಂಸ್ಥೆಯಲ್ಲಿ ಪ್ರಸ್ತಾಪ ಆಯಿತು.
ಆ ಕಾರ್ಯದರ್ಶಿಯ ಕೆಲಸ 7 ದೇಶ ಇರಕ್ಕೆ ಬಂತು. ನನಗೆ ಒಂದು ಒಂಬುಡ್ಸ್ಮನ್ ಆಗಿ ಕೆಲಸ ಮಾಡ್ಲಿಕ್ಕೆ ಅವಕಾಶ. ಸ್ವಚ್ಛತೆ ಕರೆ ನೀನಾಗುದರೆ ಒಂಬುಡ್ಸ್ಮನ್ ಅಂದ್ರೆ ಅದು ಸುಮಾರು IAS ಮತ್ತೆ 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 ಡಿಸ್ಟ್ರಿಕ್ಟ್ ಜಡ್ಜಿಗಳು ರಿಟೈರ್ಡ್ ಆದವರ ಕೆಲಸ. ಅದು ಒಂಬುಡ್ಸ್ಮನ್ ಉದ್ಯೋಗ ಖಾತ್ರಿಯಲ್ಲಿ ನನಗೆ ಸಮಾಜ ಕಾರ್ಯಕರ್ತನಿಗೆ ಹುದ್ದೆ ಬಂತು, ನಾನು ಕೇಳಲಿಲ್ಲ. ಇದು ಯಾಕೆ ನಿಮಗೆ ಹೇಳಿದಂದ್ರೆ, ಇಲ್ಲಿ ಬಂದ ನಾವು ಇದನ್ನು ಬಿಡಬಾರ್ದು. ಯಾಕೆಂದ್ರೆ ಇದರ ಸಂತೋಷ ನಿಮಗೆಲ್ಲರೂ ಇರ್ಬೋದು. ಆ ರವಿ ಕಕ್ಕೆ ಹೆಚ್ಚು ಸಂತೋಷ ಉಂಟು ಸ್ವಚ್ಛತೆಯಲ್ಲಿ. ನನಗೂ ತುಂಬಾ ಸಂತೋಷ ಉಂಟು ಸ್ವಚ್ಛತೆ ಕಾರ್ಯದಲ್ಲಿ. ನಮ್ದು ಇದು ಸ್ವಚ್ಛತೆ ಯಜ್ಞ ಅಂತ ತಿಳಿದುಕೊಂಡಿದ್ದೇವೆ ಸ್ನೇಹಿತರೆ. ಈಗ ಇದು ಬಹಳ ಸುಲಭ ಉಂಟು. ಏನು ಮಾಡುವುದು? ಮನೆಯಲ್ಲಿ 3 ಕಸ ಮುಖ್ಯವಾಗಿ: ಹಸಿ ಕಸ, ಒಣ ಕಸ, ಅಪಾಯಕಾರಿ ಕಸ. 3 ಕಸ ಒಟ್ಟಾದ್ರೆ ಮಹಾವಿಷ. ಈ 3 ಕಸ ಒಟ್ಟಾಗಿ ಬಿಡಬಾರ್ದು. ಎಷ್ಟು ಸರಳ ಉಂಟು ನೋಡಿ, ಜಟಿಲ ಮಾಡಿದ್ದೇವೆ. ಪ್ರತಿ ಮನೆ ಮಾತ್ರ ಅಲ್ಲ, ಮನೆ, ಶಾಲೆ, ಅಂಗನವಾಡಿ ಎಲ್ಲ ಎಲ್ಲೆಲ್ಲಿ ಕಸ ಸೃಷ್ಟಿ ಆಗುತ್ತೆ, ಆ 3 ಕಸ ಮುಖ್ಯವಾದ. 3 ಕಸ ಒಟ್ಟಾದ್ರೆ ಮಹಾವಿಷ. ಇವರನ್ನು ವಿಷವನ್ನು ರಸ ಮಾಡಬೇಕು ಅಂದ್ರೆ ಬೇರೆ ಬೇರೆ ಮಾಡುದು. ಹಸಿ ಕಸನ ಅಲ್ಲೇ ಬೇರೆ, ಸಂಪೂರ್ಣ ಹಸಿಯನ್ನೇ ಬೇರೆ ಮಾಡಿ ಮನೆಯಲ್ಲೇ ಗೊಬ್ಬರ ಮಾಡುದು, ಅದು ಗಿಡಕ್ಕೆ ಆಹಾರ. ಹಸಿ ಕಸವನ್ನು ಮನೆಯಲ್ಲೇ ಗೊಬ್ಬರ ಮಾಡುದು, ಗಿಡಕ್ಕೆ ಆಹಾರ. ಗೊಬ್ಬರ ಮಾಡ್ಲಿಕ್ಕೆ ಏನೋ ಚಿಕ್ಕ ಚಿಕ್ಕ ವ್ಯವಸ್ಥೆ ಮಾಡಬಹುದು, ಅದು ಏನ್ ಹೇಳಿಕ್ ಹೋಗುದಿಲ್ಲ. ಪೈಪ್ ಕಂಪೋಸ್ಟ್, ಪಿಟ್ಟಿ ಕಂಪೋಸ್ಟ್, ತೊಟ್ಟಿ ಕಂಪೋಸ್ಟ್, ಪಾಟ್ ಕಂಪೋಸ್ಟ್, ತರದ ಕಂಪೋಸ್ಟ್ಗಳು ಉಂಟು. ನಿಮ್ಗೆ ಗೊತ್ತುಂಟು, ಬಹಳ ಬುದ್ಧಿವಂತರು ತಾವು ಎಲ್ಲಿದ್ದೀರಿ ತಿಳಿದವರಿದ್ದೀರಿ. ಹಸಿ ಕಸ ಗೊಬ್ಬರ ಗಿಡಕ್ಕೆ ಆಹಾರ. ಹಸಿ ಕಸ ಗೊಬ್ಬರ ಮಾಡಿ ಗಿಡಕ್ಕೆ ಆಹಾರ ಕೊಟ್ಟೆ ಪುಣ್ಯ ಬರುತ್ತೆ. ಕಸವನ್ನು ಹಾಗೆ ಬಿಸಾಡಿದ್ರೆ ಹಸಿಯನ್ನು ಸ್ವಲ್ಪ ಪಾಪ ಉಂಟು. ಹಸಿ ಕಸದಲ್ಲಿ ಕೂಡ ವಿಷ ಮಾಡಬಾರದು, ಆಹಾರ ಮಾಡಿ ಗಿಡಕ್ಕೆ ಕೊಡುವ. ಮತ್ತೆ ಒಣ ಕಸ. ಒಣ ಕಸವನ್ನು ಸಂಪೂರ್ಣವಾಗಿ ಒಣ ಇದ್ದು ಸಂಪೂರ್ಣ ಸ್ವಚ್ಛವಾಗಿದ್ರೆ, ಪ್ರತ್ಯೇಕವಾಗಿ ಕಟ್ಟಿಟ್ಟರೆ ಅದನ್ನು ಸರ್ ಹೇಳಿದ ಹಾಗೆ ಅದು MRF ಅಲ್ಲಿ ಪ್ರೋಸೆಸ್ ಆಗುತ್ತೆ. ಒಣ ಕಸ ಸಂಪೂರ್ಣವಾಗಿ ಅದು ಬಟ್ಟೆ ಇರಲಿ, ಚಪ್ಪಲಿ ಇರಲಿ, ಪ್ಲಾಸ್ಟಿಕ್ ಇರಲಿ, ಕ್ಲೀನ್ ಆಗಿ ಬೇರೆ ಕಟ್ಟಿಕೊಡಿ, ಅದು ಪ್ರೋಸೆಸ್ ಆಗುವಂತ ವ್ಯವಸ್ಥೆ ನಮ್ಮ ಜಿಲ್ಲೆಯಲ್ಲಿ ಉಂಟು. ಇಡೀ ದೇಶದಲ್ಲಿ ಬೇರೆ ಎಲ್ಲಿ ಇಲ್ಲದ ವ್ಯವಸ್ಥೆ ನಮ್ಮ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಉಂಟು. ಒಣ ಕಸವನ್ನು ಪ್ರತ್ಯೇಕ ಮಾಡಿ ಇಡುವುದು. ಒಣ ಕಸವನ್ನು ಪ್ರತ್ಯೇಕ ಮಾಡದೆ ಅದನ್ನು ಅಲ್ಲಿ ಬಿಸಾಡಿದ ಸುಟ್ಟರೆ ನಾವು ಕೊರೋನಾಗಿಂತಲೂ ಅಪಾಯಕಾರಿಯಾದ ವಿಷ ಆಗ್ತದೆ. ಯಾಕೆಂದ್ರೆ ಪ್ಲಾಸ್ಟಿಕ್ ಕಸವನ್ನು ಅಲ್ಲಿ ಬಿಸಾಡಿದ್ರೆ ಸುಡ್ತಾರೆ. ಆ ಪ್ಲಾಸ್ಟಿಕ್ ಹೊಗೆಯ ಮೂಲಕ ಮೈಕ್ರೋ ಪ್ಲಾಸ್ಟಿಕ್ ನಮ್ಮ ಶರೀರಕ್ಕೆ ಹೋಗುತ್ತೆ. ಆ ಪ್ಲಾಸ್ಟಿಕ್ ಕಸ ನೀರಿಗೆ ಹಾಕಿ ಅಲ್ಲಿ ವಿಷ ಬೀಳುತ್ತೆ. ಬಿಸಾಡಿ ಬಿಸಿಲಿಗೆ ಅದರ ವಿಷ ಬೀಳುತ್ತೆ. ಸುಟ್ಟು ಹಾಕಿ ತಕ್ಷಣ ಅದರ ವಿಷ ಬೀಳುತ್ತೆ. ಆ ಎಲ್ಲ ವಿಷ ಮೈಕ್ರೋ ಪ್ಲಾಸ್ಟಿಕ್ ನಮ್ಮ ಶರೀರಕ್ಕೆ ಹೋಗುತ್ತೆ. ಮೈಕ್ರೋ ಪ್ಲಾಸ್ಟಿಕ್ ಪ್ರಮಾಣ ಹೆಚ್ಚಾದರೆ ತಕ್ಕ ಬಿದ್ದು ಸಾಯಲಿಕ್ಕೆ ಒಂದು ಕಾರಣ ಮಾಲಿನ್ಯ. ಮೈಕ್ರೋ ಪ್ಲಾಸ್ಟಿಕ್ ಎಲ್ಲರೂ ತಿಳಿಬಹುದು ಪ್ರಮಾಣ ಎಷ್ಟು ಇರುವುದು. ಹಾಗೆ ಒಣ ಕಸವನ್ನು ಪ್ರತ್ಯೇಕ ಮಾಡಿ ಸುಡದೆ ಬಿಸಾಡದೆ ಕಟ್ಟಿ ಇಡುವುದು ಪಂಚಾಯತ್ ಕೊಡುವುದು. ಕಟ್ಟಿ ಇಡುವುದು ನಮ್ಮ ಕರ್ತವ್ಯ, ತೆಗೆದುಕೊಳ್ಳುವುದು ಪಂಚಾಯತ್ ಕರ್ತವ್ಯ. ಅದು ಒಣ ಕಸ ಬೇರೆ ಮಾಡಿ ಅದು ಹೋಗ್ತದೆ, ರೀಸೈಕ್ಲಿಂಗ್ ಹೋಗ್ತದೆ, ಮತ್ತೆ ರಾ ಮೆಟೀರಿಯಲ್ ಆಗ್ತದೆ. 3ನೇದು ಅಪಾಯಕಾರಿ ಕಸ. ಅಪಾಯಕಾರಿ ಕಸ ಬೇರೆ ಬೇರೆ ಅಪಾಯಕಾರಿ ಇರ್ಬೋದು. ಪುಡಿ ಪುಡಿಯಾದ ಗ್ಲಾಸ್ಗಳು, ಇನ್ನೊಂದು ಪಾಯ್ಸನ್ ಇದೆಲ್ಲ ಇರ್ಬೋದು. ಅದನ್ನು ಕಟ್ಟಿ ಇಡುವುದು, ಪಂಚಾಯತ್ ಕೊಡುವುದು. ಮಹಾ ಅಪಾಯಕಾರಿ ಕಸದಲ್ಲಿ ಪ್ಯಾಡ್ ಪ್ಯಾಂಪರ್ಸ್ ಬರುತ್ತೆ. ಇದು ದೊಡ್ಡ ಪ್ಯಾಡ್ ಮತ್ತು ಪ್ಯಾಂಪರ್ಸ್. ಅದನ್ನು ನಾವು ಏನ್ ಮಾಡುದು? ನಾನು ಒಂದು ಹೇಳುದು, ನಾವು ಬಳಕೆಯನ್ನು ಕಡಿಮೆ ಮಾಡಬೇಕು. ಯಾಕಂದ್ರೆ ನಮ್ಮ ಮನೆಯವರಿಗೆ, ನಮ್ಮ ಊರಿನ ಮಹಿಳೆಯರಿಗೆ ಕ್ಯಾನ್ಸರ್ ಬರಬಾರದು. ಆ ಕಾರಣಕ್ಕಾಗಿ ಪ್ಯಾಡ್ಗಳನ್ನು ಸೈನಿಕರಿಗೆ ಬಳಕೆನೇ ಮಾಡಬಾರದು. ಮತ್ತೆಂತ ಮಾಡಬೇಕು? ಈಗ ಪರಿಸರ ಸ್ನೇಹಿಯಾದ ಬಟ್ಟೆದು ಬಂದಿದೆ. ಮ್ಯಾನ್ಸ್ಟ್ರಲ್ ಕಪ್ಪು, ಮುಟ್ಟಿನ ಕಪ್ಪುಗಳು ಬಂದಿದೆ. ನಾವು ಈ ಮುಟ್ಟಿನ ಕಪ್ಪು ಇದರ ಬಗ್ಗೆ ಮುಡಿಪು ಉಳ್ಳಾಲ ಕೆಲವು ಕಡೆ ಮುಸ್ಲಿಮರ ಮನೆಗಳಲ್ಲಿ ಮಹಿಳೆಯರೇ ಕರೆಸಿದ ಜಾಗೃತಿ ಕಾರ್ಯಕ್ರಮ ಅವರು ಮಾಡಿಸ್ತಾ ಇದ್ದಾರೆ. ನಾವು ಆ ಕಾರ್ಯ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಚಿಕ್ಕ ಒಂದು ಸ್ಕೂಲ್ ಉಂಟು, ಸ್ಮೈಲ್ ಸ್ಕಿಲ್ ಸ್ಕೂಲ್ ಅಂತ. ಆ ಸ್ಕೂಲ್ಗೆ ಬರುವಂತ ಮಕ್ಕಳು, ಹೆಣ್ಮಕ್ಳು, ಹೆಚ್ಚು ಮೈನಾರಿಟಿ ಮಕ್ಕಳಿದ್ದಾರೆ. ಅವರೆಲ್ಲರೂ ಇದನ್ನು ಪಾಲಿಸುತ್ತಾರೆ. ಪಾಲಿಸುವುದು ಮಾತ್ರ ಅಲ್ಲ, ನನ್ನ ಮನೆ ಸ್ವಚ್ಛ ಮನೆ ಅಂತ ಘೋಷಣಾ ಪತ್ರವನ್ನು ಕೊಡುತ್ತಾರೆ. ಅದಕ್ಕಾಗಿ ಸ್ನೇಹಿತರೆ, ನಾವಿಲ್ಲಿ ಪ್ಯಾಡ್ಗಳನ್ನು ಬಳಕೆ ಮಾಡುದು ಒಂದೇ ಸಲ ನಿಲ್ಲಿಸಿ ಆಗ್ಲಿಕ್ಕಿಲ್ಲ. ಅದಕ್ಕೇನು ಮಾಡಬೇಕು? ಬಳಕೆ ಮಾಡಿದ್ರೆ ಅದನ್ನು ಪ್ಲಾಸ್ಟಿಕ್ ಚೀಲಗಳಿಗೆ ಕಟ್ಟಿಕೊಟ್ಟು ಮಹಿಳೆಯರು ಕಟ್ಟಿಕೊಟ್ಟರೆ, ಮಹಿಳೆಯರ ಪುರುಷರು ವಾಹನದಲ್ಲಿ ಹೋಗುವಾಗ ಹೀಗೆ ನೋಡಿ ಬಿಸಾಡಿದರೆ ಮಹಾ ತಪ್ಪಾಗ್ತದೆ. ಒಂದು ವೇಳೆ ಬಳಕೆ ಮಾಡಿದರೆ ಮನೆಯಲ್ಲೇ ಒಂದು ಕಾಂಪೋಸ್ಟಿಂಗ್ ಮೆಥಡ್ ಅಲ್ಲಿ ಪ್ರೋಸೆಸ್ ಮಾಡಬಹುದು. ಕಾಂಪೋಸ್ಟ್ ಮೆಥಡ್ ಅಲ್ಲಿ ಪ್ರೋಸೆಸ್ ಮಾಡಬಹುದು. ಅದರಲ್ಲಿ ಕರಗುದೆಲ್ಲ ಕರಗುತ್ತದೆ. ಕೊನೆಗೆ ಒಣಗಿದ ಮೇಲೆ ಅದರಲ್ಲಿರೋ ಪ್ಲಾಸ್ಟಿಕ್ ತೆಗಿಬೇಕಾಗುತ್ತೆ. ಅದು ಬಹಳ ಕಷ್ಟದ ಕೆಲಸ. ಇನ್ನೊಂದು, ಪ್ಯಾಡ್ ಪ್ಯಾಂಪರ್ಸ್ ಬರೋ ವೇಸ್ಟ್ ಅನ್ನು ತೆಗೆದು ಬೇಸಿನಿಗೆ ಹಾಕುವುದು. ಇದು ಕೆಲವು ವಿದೇಶಗಳಲ್ಲಿ ಮಾಡುತ್ತಾರೆ. ಮತ್ತೆ ಬೇರೆ ಪ್ಲಾಸ್ಟಿಕ್ ತೊಳೆದು ಒಣಗಿಸಿಡಬಹುದು. ಅದು ಕೂಡ ಕೆಲವು ಮಾಡೋರು ಇದ್ದಾರೆ, ಕೆಲವು ಮಾಡ್ತಾರೆ. ಪ್ಯಾಡ್ ಅಲ್ಲಿ ವೇಸ್ಟ್ ತೆಗೆದು ಅದನ್ನು ಬೇಸಿನಿಗೆ ಹಾಕ್ತಾರೆ. ಆಮೇಲೆ ಅದನ್ನು ಸ್ವಲ್ಪ ವಾಶ್ ಮಾಡಿ ಒಣಗಿಸಿಡು. ಇದು ಮತ್ತೆ ಪ್ರಯೋಗ ಮಾಡಿದ್ರೆ ಅದು ಹಾಳಾದ್ರೆ ಬಿದ್ದು ಹೋಗುತ್ತದೆ. ಇದಕ್ಕೆ ಬೇಕಾದ ಗಾಂಧಿ ಕ್ರಮ. ಕೈಯಲ್ಲೇ ಮಾಡುವುದಕ್ಕೆ ಕತ್ತಿ ಯಾಕೆ, ಯಂತ್ರ ಯಾಕೆ? ಮನೆಗಳಲ್ಲಿ ಇದನ್ನು ಮಾಡುವುದು. ಇದು ಮಾಡಿದ ಮೇಲೆ ಏನು ಮಾಡಬೇಕು?
ಕೃಷ್ಣ ಸರ್ ನನಗೆ ಬುಕ್ ಕೊಡಿ ಬಿಟ್ಟು ದಯವಿಟ್ಟು. ಇದು ಮಾಡಿದ ಮೇಲೆ ನಾವೊಂದು ಏನು ಸರ್ಕಾರಕ್ಕೆ ಒಂದು ಮನವಿ ಮಾಡಿದ್ವಿ ಅಂದ್ರೆ 3 ವರ್ಷಗಳ ಹಿಂದೆ ಈ ತರ ಮನೆಗಳಲ್ಲಿ ಕಸವನ್ನು ನೋಡಿ, ಮನೆಗಳಲ್ಲಿ ಕಸವನ್ನು ವಿಂಗಡಿಸದೆ ಕೊಟ್ಟರೆ ಆ ಮನೆಯವರಿಗೆ ದಂಡ ಹಾಕಬಹುದು. ಮನೆಯಲ್ಲಿ ವಿಂಗಡಿಸಿದ ಕಸವನ್ನು ಪಂಚಾಯತ್ ತೆಗೆದುಕೊಂಡು ಹೋಗದಿದ್ದರೆ ಅವರ ಕರ್ತವ್ಯ ಲೋಪ ಆಗ್ತದೆ. ಮೊದಲ ಕರ್ತವ್ಯ ಮನೆಯಿಂದ, ಅಂಗಡಿಯಿಂದ, ವಾಣಿಜ್ಯ ಅಂಗಡಿಯಿಂದ ವಿಂಗಡಿಸಿ ಕಟ್ಟಿಡುವುದು ಅವರ ಕರ್ತವ್ಯ, ಕೊಂಡು ಹೋಗುವುದು ಪಂಚಾಯತ್ ಕರ್ತವ್ಯ. ಇಬ್ಬರ ಕರ್ತವ್ಯ ಉಂಟು. ಈಗ ಸದ್ಯಕ್ಕೆ ಇಬ್ಬರು ಕರ್ತವ್ಯ ಲೋಪ ಆಗಿದೆ. ಕೆಲವು ಕಡೆ ಒಳ್ಳೆದಾಗಿದೆ, ಬಹುತೇಕ ಹೆಚ್ಚಿನ ಕಡೆ ಜನರು ಮತ್ತು ನಮ್ಮ ವ್ಯವಸ್ಥೆ ಕಡೆಯಿಂದ ಸ್ವಲ್ಪ ಕರ್ತವ್ಯ ಲೋಪ ಆಗಿದೆ. ಈಗ ನಾವಿಲ್ಲಿ ಮೊದಲ ಪ್ರಶ್ನೆ ಇದ್ದ ಹಾಗೆ ಇದರಲ್ಲಿ ನೀವು ಯಾರಾದ್ರೂ ರಾಜಿ ಮಾಡೋದು ಬೇಡ. ಯಾಕೆಂದ್ರೆ ಇದು ಬಹಳ ದೊಡ್ಡದಾದ ಅಪಾಯ, ಕರೋನಾಗಿಂತ ದೊಡ್ಡ ಅಪಾಯ ಮುಂದಿನ ದಿನಗಳಲ್ಲಿ ಕಸದಿಂದ ಬರುತ್ತದೆ. ಅದಕ್ಕಾಗಿ ನಮ್ಮ ಮೊದಲನೇ ಆದ್ಯತೆ ಈ ಕೆಲಸ. ನಾವು ನಿಮ್ಮ ಹತ್ರ ಮಾತನಾಡಿದ ಹಾಗೆ ಸರ್ಕಾರದ ವ್ಯವಸ್ಥೆಗಳಲ್ಲಿ ನಮ್ಮ ಸಭಾಧ್ಯಕ್ಷರು, ನಮ್ಮ ವಿಧಾನಸಭಾಧ್ಯಕ್ಷ ಅವರ ಮುಂದೆ ಕೂಡ ಇದನ್ನು ಅವರ ಮನೆಗೆ ಹೋಗಿ ಮುಖಾಮುಖಿ ಮಾತನಾಡಿದ್ದೇವೆ. ಇದರ ಅಪಾಯ ಹೀಗೆ ಉಂಟು, ಏನಾದ್ರು ಮಾಡಲೇಬೇಕು ಅಂತ ಹೇಳಿದ್ದೇವೆ. ಆದ್ರೆ ನಿರೀಕ್ಷಿತ ಮಟ್ಟದಲ್ಲಿ ನಮಗೆ ಯಾರಿನ ಒಂದು ಸರಿಯಾದ ಕ್ರಮ ಬರ್ಲಿಲ್ಲ. ಇಡೀ ಜಿಲ್ಲೆ ತೆಗೆದುಕೊಂಡ್ರೆ ಈ ನಮ್ಮ ನವೀನ್ ಬೆಳ್ಳಾರಿ ಅವರು ಸ್ವಲ್ಪ ಹೆಚ್ಚಿನ ಕಾಳಜಿ ತೆಗೆದುಕೊಂಡಿದ್ದಾರೆ ತಾಲೂಕು ಮಟ್ಟದಲ್ಲಿ. ಈಗ ನಾನು ಹೇಳುದು ಇಲ್ಲಿಗಳ ಪಿಡಿಒಸ್ ಬಂದಿರಬಹುದು, ಪಂಚಾಯತ್ ಅಧ್ಯಕ್ಷರು ಬಂದಿರಬಹುದು. ಇದನ್ನು ಬಹಳ ಮುಖ್ಯವಾದ ವಿಷಯವಾಗಿ ತೆಗೆದುಕೊಳ್ಳಿ. ಮುಖ್ಯವಾದ ವಿಷಯಕ್ಕೆ ತೆಗೆದುಕೊಂಡ್ರೆ ಫಸ್ಟ್ ನಮ್ಮಲ್ಲಿ ನಾವು ಮನೆಯಲ್ಲಿ ಮಾಡುವುದು, ನಮ್ಮ ವಾರ್ಡ್ ಅಲ್ಲಿ ಗ್ರಾಮದಲ್ಲಿ ಮಾಡ್ತಾ ಮುಂದೆ ಹೋಗಿ ಒಂದು ಸಲ ನಮ್ಮ ಊರಿನೆಲ್ಲ ಮನೆಗಳು, ನಮ್ಮ ಇಡೀ ಗ್ರಾಮ ಕಸಮುಕ್ತ ಗ್ರಾಮ ಆದ್ರೆ, ತೋಡಲ್ಲಿ, ಚರಂಡಿಯಲ್ಲಿ, ರಸ್ತೆಯಲ್ಲಿ ಕಸ ಬೀಳಲಿಲ್ಲ ಅಂತ ಆದ್ರೆ, ಕಸ ಬೆಂಕಿಗೆ ಬೀಳಲಿಲ್ಲ ಅಂತ ಆದ್ರೆ ನೋಡಿ ನೀವು ಏನಾಗ್ತದೆ. ನಿಜವಾದ ಸ್ವರ್ಗವೇ ಇಲ್ಲಿ ಸೃಷ್ಟಿ ಆಗುತ್ತೆ. ಇನ್ನೊಂದು ಮಾತು ಹೇಳಲಿಕ್ಕೆ ಹೋದ್ರೆ, ನಮಗೆ ಜನ್ಮ ಕೊಟ್ಟ ತಾಯಿ ನಮ್ಮ ತಾಯಿ, ಮತ್ತೆ ಭೂಮಿ ತಾಯಿ, ಇಬ್ರು ತಾಯಿಯಂದ್ರೆ. ತಾಯಿಯ ಗರ್ಭದಲ್ಲಿ 9 ತಿಂಗಳು, ಭೂಗರ್ಭದಲ್ಲಿ ನಾವು ಹೆಚ್ಚಾಗಿರ್ತೇವೆ. ನಾವು ಭೂಮಿಯ ಮೇಲೆ ಪ್ಲಾಸ್ಟಿಕ್, ನೀರಿನ ಮೇಲೆ ಪ್ಲಾಸ್ಟಿಕ್ ಹಾಕುದಂದ್ರೆ ಪಂಚಭೂತಗಳಿಗೆ ನಾವು ವಿಷ ಕೊಡುದು. ದೇವರಿಗೆ ಅಲ್ಲಿ ಪೂಜೆ ಮಾಡುದು, ಇಲ್ಲಿ ಪಂಚಭೂತಗಳಿಗೆ ವಾಯುಗೆ ವಿಷ ಉರಿಯುವುದು, ಜೀವ ಜಲಕ್ಕೆ ಹಾಕುವುದು, ಭೂಮಿ ತಾಯಿಗೆ ಮಣ್ಣು ದೇವರು. ಅದಕ್ಕೆ ನಾವು ವಿಷ ವಸ್ತು ಹಾಕಿದರೆ ನಾವು ಎಷ್ಟು ದೇವರಿಗೆ ಹರಕೆ ಹೊಟ್ಟರು, ಯಜ್ಞ ಕೊಟ್ಟರು, ಹೇಗೆ ನಮಗೆ ಕಷ್ಟ ಕಡಿಮೆ ಆಗ್ತದೆ. ಅದಕ್ಕೆ ಸ್ನೇಹಿತರೆ, ನಾನು ಈ ಸ್ವಲ್ಪ ಬೇಗ ಹೋಗುವಂತಿದ್ದೆ. ಆದ್ರೆ ನಿಮ್ಮ ಆ ಕಡೆಯಲ್ಲಿ ಕುಳಿತವರ ಕೆಲವೆಲ್ಲ ಸಲಹೆಗಳು ಬೇಕು. ನಮ್ಗೆ ಇಲ್ಲಿಗೆ ಮಾತ್ರ ಅಲ್ಲ, ನಾವು ಇದನ್ನು ಬೇರೆ ಕಡೆ ಕೂಡ ಮಾಡಲಿಕ್ಕೆ ಒಂದು ಸ್ವಲ್ಪ ಪ್ರಯತ್ನ ನೀವು ಮಾಡಬೇಕು. ದಯವಿಟ್ಟು ಇವತ್ತು ನಾವು ಚರ್ಚೆ ಮಾಡಿದ ಮೇಲೆ ಒಂದು ಸಂವಾದ ಮಾಡಿದ ಮೇಲೆ ಸಂಕಲ್ಪ ಮಾಡಿ ಅದನ್ನು ಸುಬ್ರಹ್ಮಣ್ಯ ವ್ಯಾಪ್ತಿಯಲ್ಲಿ 100ಕ್ಕೆ 100ರಷ್ಟು, ಈ ಕ್ಷೇತ್ರದಲ್ಲಿ 100ಕ್ಕೆ 100ರಷ್ಟು ಈ ಕಸ ಮುಕ್ತ ಆದ್ರೆ, ತೋಡಲ್ಲಿ ಅಲ್ಲಿ ಕಸ ಬೀಳುದಿಲ್ಲ ಅಂತ ಆದ್ರೆ, ಬಿದ್ದರೆ ದಂಡ ಹಾಕಬೇಕು. ನೋಡಿ, ನಾವು ಒಂದು ಕಡೆ ನಮ್ಮ ಸೇವಾ ಕೇಂದ್ರ ಇರುವ ಜಾಗದಲ್ಲಿ ನಾವು ವಾರ ಶನಿವಾರ ಶ್ರಮದಾನ ಮಾಡ್ತಾ ಬಂತು. 1 ವರ್ಷದಿಂದ ನಾವು ಶ್ರಮದಾನ ಮಾಡುದು, ಕಸ ಬಿಸಾಡುದು. ಇಷ್ಟು ಕಸ ಸಿಕ್ಕಿತು, ಹೋಗಿ ಬಿಡಿಸಿದ್ದೇವೆ. ಅಡ್ರೆಸ್ ಸಿಕ್ಕಿತು, ಪಂಚಾಯತ್ಗೆ ಫೋನ್ ಮಾಡಿ 2000 ದಂಡ ಹಾಕಿಸಿದ್ದೇವೆ. 2000 ದಂಡ. ಇನ್ನು ನರಿಗಾಣ ಪಂಚಾಯತ್ ನಲ್ಲಿ ಒಂದು ಬಾರಿನವರು ಲೋಡ್ ಗಟ್ಟಲೆ ಕಸವನ್ನು ಪಕ್ಕದಲ್ಲಿ ಕೊಂಡು ರಾಶಿ ಹಾಕಿದ್ದಾರೆ. ಅಲ್ಲಿ ಅಧ್ಯಕ್ಷರು ಪಿಡಿಒ 10,000 ದಂಡ ಹಾಕಿದ್ರು. ನಾನು ಹೇಳುವುದು, ಈಗ ಕಾಲ ಬಹಳ ಮೀರಿದೆ. ಇನ್ನು ನಾವು ಇವರಿಗೆ ಎಂತ ಸಮಾಧಾನ ಬೇಡ. ಹಾಗೆ ಈಗ ದಂಡಾಸ್ತ್ರ ಪ್ರಯೋಗ ಮಾಡಬೇಕು. ಕಸ ಸಮಸ್ಯೆಯನ್ನು ನಿಭಾಯಿಸಲಿಕ್ಕೆ ದಂಡಾಸ್ತ್ರ ಪ್ರಯೋಗ ಮಾಡಲೇಬೇಕು. ಕಾನೂನನ್ನು ಕಟ್ಟುನಿಟ್ಟು ಜಾರಿಗೆ ಮಾಡಬೇಕು. ಯಾಕೆಂದ್ರೆ ಇದರ ಬಗ್ಗೆ ಇನ್ನು ನಾವು ಹೀಗೆ ಮುಂದೆ ಹೋದ್ರೆ ನಮಗೂ ಕೂಡ ಪಾಪ ಉಂಟು. ರಾಮಾಯಣ ಮಹಾಭಾರತ ತೆಗೆದುಕೊಂಡು ಹೋಗಿದ್ದೀರಿ. ಅಲ್ಲಿ ನಾವು ಸುಮ್ಮನೆ ಇಂಥದ್ದು ಕಸದಿಂದ ಕ್ಯಾನ್ಸರ್ ಬರುತ್ತೆ, ಕಾಯಿಲೆ ಬರುತ್ತೆ. 1-2 ಕಾಯಿಲೆ ಎಲ್ಲ ಕಸದ ಮಾಲಿನ್ಯದಿಂದ 28 ಕಸ ಕಾಯಿಲೆ ಬರುತ್ತೆ. ಸಂಶೋಧನೆ 28 ಕಸ ಕಾಯಿಲೆ. ಮೊದಲನೇದು ಕ್ಯಾನ್ಸರ್. ದಯವಿಟ್ಟು ಇವತ್ತು ಬಹಳ ಕಸದ ಬಗ್ಗೆ ವಿಶೇಷ ಕಾಳಜಿ ಇರುವವರು ಇಲ್ಲಿ ಸೇರಿದ್ದೇವೆ. ಇದರ ವಿಷಯದಲ್ಲಿ ಮಾತ್ರ ನೀವು ಒಂದು 3 ತಿಂಗಳು ಡೇ ಅಂಡ್ ನೈಟ್ ನಾವು ಇಲ್ಲಿದ್ದವರು ಸ್ವಲ್ಪ ಇದರ ಬಗ್ಗೆ ಆಲೋಚನೆ ಮಾಡುವ. ಮಾಡಿಸುವ ಹೋಗುವ ಶ್ರಮದಾನಕಾರ ರವಿತು ತಂಡ ಏನಿದ್ದಾರೆ ಅವರು ದೊಡ್ಡ ಕಾಂಟ್ರಾಕ್ಟರ್ ಅಂತೆ. ಕಾಂಟ್ರಾಕ್ಟ್ 200 ಜನರನ್ನು ಸೇರಿ ವಾರಕ್ಕೆ ಇದು ಮಾಡ್ತಾರೆ ಅಂದ್ರೆ ಬಹಳ ಪವಾಡ, ಬಹಳ ಅದ್ಭುತ. ರವಿಯವರೇ, ಈಗ ಇದು ಇನ್ನು ಅಲ್ಲಿದ್ದಾರೆ ನಮ್ಮ ರೈಯವರು, ಮನೆ ಶಿವಮಯ್ಯವರು ಕೂಡ ಹಳೆಯ ಸ್ನೇಹಿತರಿದ್ದಾರೆ. ನನಗೆ ಆರಂಭಕ್ಕೆ ಗೊತ್ತಾಗಿಲ್ಲ, ಕ್ಷಮಿಸಿ. ಅವರು ಕೂಡ ಒಂದು ಕಾಳಜಿ ಪ್ರಶ್ನೆ. ಇಲ್ಲಿ ಈ ವ್ಯವಸ್ಥಾನ ಅಧ್ಯಕ್ಷರು ಕೂಡ ಪೇಪರ್ ನಾನು ಕೇಳಿದ್ದೇನೆ, ಅವರ ಸಂಘಟನೆ ಕೂಡ ಅವರು ಇದ್ದಾರೆ. ಇವರೆಲ್ಲ ನಾವು ಖಂಡಿತವಾಗಿ ಇಲ್ಲಿಂದೇ ಕಾರ್ಯಾಚರಣೆ ಶುರು ಮಾಡುವ ಸಾಧ್ಯ. ಇನ್ನೊಂದ್ಸಲ ನಾವು ಇಲ್ಲಿ ಬರುತ್ತೇವೆ. ಸುಬ್ರಹ್ಮಣ್ಯವನ್ನು ಈಗ ಧರ್ಮಸ್ಥಳ ಮಾದರಿ ಹೇಳುತ್ತೀರಿ, ಅಲ್ಲಿ ನಿಷೇಧ ಆಗಿದೆ ಅಂದ್ರೆ ಅದು ಸರ್ಕಾರ ಮಾಡಿಸಿದ್ದು. ಇಲ್ಲಿ
ಸರಕಾರ ಅಲ್ಲ, ಸುಬ್ರಹ್ಮಣ್ಯ ಇಲ್ಲಿ ಜನರು ಮಾಡಿದ್ದು, ವ್ಯವಸ್ಥಾಪನ ಸಮಿತಿ ಮಾಡಿದ್ದು, ಗ್ರಾಮಾಡಳಿತ ಗ್ರಾಮ ಪಂಚಾಯತ್ ಮಾಡಿದ್ದು ಅಂತ ಹೇಳಬೇಕು. ಸರ್ಕಾರ ಮಾಡುವಾಗ ಅಲ್ಲಿ ಒಂದು ಕಡೆ ಮಾಡುವುದಕ್ಕೆ ಕಾನೂನು ಇಡೀ ರಾಜ್ಯಕ್ಕೆ ದೇಶಕ್ಕೆ ಜಾರಿ ಉಂಟು. ಯಾಕೆ ಕಾನೂನು ಜಾರಿ ಆಗುವುದಿಲ್ಲ? ಜಾರಿ ಮಾಡಬೇಕು ಅಂದ್ರೆ ನಾವು ಫಸ್ಟ್ ನಮ್ಮ ಮನೆಯಲ್ಲಿ ಮಾಡಬೇಕು, ನಮ್ಮ ಊರಿನಲ್ಲಿ ಮಾಡಿ ನಾವು ಮತ್ತೆ ಸರ್ಕಾರಕ್ಕೆ 100ಕ್ಕೆ 100 ಪ್ಲಾಸ್ಟಿಕ್ ನಿಷೇಧ ಕಾಯ್ದೆ ಜಾರಿಗೆ ತರಬೇಕು ಅಂತ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಮಾಡಬೇಕು. ನಾನು ಮತ್ತು ಕೃಷ್ಣಮೂರ್ತಿಯವರು ಇದರ ವಿಷಯದಲ್ಲಿ ಪ್ರಧಾನಮಂತ್ರಿಗೆ ಪತ್ರ ಬರೀತೇವೆ, ಮುಖ್ಯಮಂತ್ರಿಗೆ ಪತ್ರ ಬರೀತೇವೆ. ಪ್ರಧಾನಮಂತ್ರಿಗೆ ಉತ್ತರ ಬರುತ್ತೆ. ಯಾಕಂದ್ರೆ ಏನು ಉತ್ತರ ಪತ್ರೋತ್ತರದಲ್ಲಿ ಕೆಲಸ ಆಗುದಿಲ್ಲ. ಪತ್ರದಲ್ಲಿ, ರಿಪೋರ್ಟ್ ಅಲ್ಲಿ ನಾವು ಬಹಳ ಮುಂದೆ ಇದ್ದೇವೆ. ರಿಪೋರ್ಟ್ ಅಲ್ಲಿ ನಾವು ಅತ್ಯುತ್ತಮ ಇದ್ದೇವೆ. ವರ್ಷ ವರ್ಷ ಅಲ್ಲಿ ಗಾಂಧಿ ಪುರಸ್ಕಾರ ಬರ್ತಾ ಇರ್ತದೆ. ಆದ್ರೆ ತಳಮಟ್ಟಕ್ಕೆ ಹೋದ್ರೆ ರಿಪೋರ್ಟ್ ಪ್ರಕಾರ ಫೀಲ್ಡ್ ಅಲ್ಲಿ ಇಲ್ಲ, ಸ್ವಲ್ಪ ವ್ಯತ್ಯಾಸ ಉಂಟು. ಇನ್ನು ಮುಂದೆ ಇಂಥ ವ್ಯತ್ಯಾಸ ಬಾರದ ಹಾಗೆ ಇಲ್ಲಿ ಅಧಿಕಾರಿಗಳು ಇನ್ನು ಮುಂದಿನ ಕೆಲವು ಸಲ ರಿಟೈರ್ಡ್ ಆಗುವಂತ ಕೆಲವರು ಇರಬಹುದು. ನಾನು ನಿಮಗೆ ಹೇಳುದು, ಇಲ್ಲಿ ನಿವೃತ್ತಿ ಅಂಚಿಗೆ ಬಂದವರು ಇದ್ದರೆ ನಿವೃತ್ತಿ ಆಗುವ ಮೊದಲು ನಮ್ಮ ಒಂದು ಗ್ರಾಮವನ್ನು ಕಸಮುಕ್ತ ಶೂನ್ಯ ಕಸ ಮಾಡುತ್ತೇವೆ ಅಂತ ನೀವು ಸಂಕಲ್ಪ ಮಾಡಬೇಕೆಂದು ಕೇಳಿಕೊಳ್ಳುತ್ತಾ, ಸ್ವಚ್ಛತೆ ಸಮೃದ್ಧಿ, ಸ್ವಾಭಿಮಾನಕ್ಕಾಗಿ ಸ್ವಚ್ಛತೆ. ಸ್ವಚ್ಛತೆ ಎಲ್ಲಿದೆಯೋ ಅಲ್ಲಿದ ಆರೋಗ್ಯ, ಸಂಪೂರ್ಣ ಸ್ವಚ್ಛತೆ ಇರುವಲ್ಲಿ ದೇವರು ನೆಲೆಸುತ್ತಾರೆ. ವಿಷಕಾರಿ ಪ್ಲಾಸ್ಟಿಕ್ ಅಪಾಯಕಾರಿ, ಅಪಾಯಕಾರಿ ಪ್ಲಾಸ್ಟಿಕ್ ವಿಷಕಾರಿ. ಪ್ಲಾಸ್ಟಿಕ್ ಚೀಲ ಬಿಡೋಣ, ಬಟ್ಟೆ ಚೀಲ ಹಿಡಿಯೋಣ. ಪ್ಲಾಸ್ಟಿಕ್ ಪ್ರೀತಿ ಪ್ರಾಣಕ್ಕೆ ಪ್ರೀತಿ, ಪ್ಲಾಸ್ಟಿಕ್ ಹೊಗೆ ಪ್ರಾಣಕ್ಕೆ ಧಗೆ, ಪ್ಲಾಸ್ಟಿಕ್ ಹೊಗೆ ಪ್ರಾಣಕ್ಕೆ ಧಗೆ. ನಮ್ಮ ಮನಸ್ಸು ಸ್ವಚ್ಛ ಮನಸ್ಸು, ನಮ್ಮ ಮನಸ್ಸು ಸ್ವಚ್ಛ ಮನಸ್ಸು, ನಮ್ಮ ಮನೆ ಸ್ವಚ್ಛ ಮನೆ, ನಮ್ಮ ಗ್ರಾಮ ಸ್ವಚ್ಛ ಗ್ರಾಮ, ನಮ್ಮ ತಾಲೂಕು ಸ್ವಚ್ಛ ತಾಲೂಕು, ನಮ್ಮ ಜಿಲ್ಲೆ ಸ್ವಚ್ಛ ಜಿಲ್ಲೆ, ನಮ್ಮ ರಾಜ್ಯ ಸ್ವಚ್ಛ ರಾಜ್ಯ, ನಮ್ಮ ದೇಶ ಸ್ವಚ್ಛ ದೇಶ, ನಮ್ಮ ವಿಶ್ವ ಸ್ವಚ್ಛ ವಿಶ್ವ. ವಿಶ್ವದಲ್ಲಿ ನಾವು ಕೂಡ ಒಬ್ಬರು ಸೇರಿದ್ದೇವೆ. ಸುಬ್ರಹ್ಮಣ್ಯ ಸ್ವಚ್ಛ ಆಗಬೇಕು, ಇಡೀ ವಿಶ್ವವೇ ಸ್ವಚ್ಛ ಆದರೆ ಮೊದಲಾಗಬೇಕಾದ ಮನಸ್ಸು ಸ್ವಚ್ಛ. ಮನಸ್ಸು ಸ್ವಚ್ಛ ಆಗಿ ಇಡೀ ವಿಶ್ವ ಸ್ವಚ್ಛ ಆದ್ರೆ ಸ್ವಚ್ಛತೆಯ ಈ ಅಭಿಯಾನದ ಮೂಲಕನೇ ರೋಗ ಮುಕ್ತ ಮಾತ್ರ ಅಲ್ಲ, ಆಯುಷ್ಯವನ್ನು ಹೆಚ್ಚು ಮಾಡಬಹುದು, ರೋಗ ಮುಕ್ತ ಮಾಡಬಹುದು, ಯುದ್ಧವೇ ಆಗದ ಹಾಗೆ ಮಾಡಬಹುದು. ಯುದ್ಧವೇ ನಡೆಯಲಿಕ್ಕಿಲ್ಲ, ಸಂಘರ್ಷ ನಡೆಯಲಿಕ್ಕಿಲ್ಲ. ಸ್ವಚ್ಛತೆಯಿಂದ ಅದು ಸಾಧ್ಯ ಉಂಟು. ಕಸಮುಕ್ತ ಸಂಪೂರ್ಣ ಸ್ವಚ್ಛತೆ ಆಗಬೇಕು ಅಂದ್ರೆ ನಮ್ಮ ಮನಸ್ಸು ಸಂಪೂರ್ಣ ಸ್ವಚ್ಛ ಆಗಬೇಕು. ಮನಸ್ಸು ಸ್ವಚ್ಛ ಆಗಬೇಕು ಅಂದ್ರೆ ರವಿಯವರು ಮಾಡಿದ ಹಾಗೆ ನಾವು ನಿತ್ಯ ಕಸ ಹೆಕ್ಕುವ ಕೆಲಸ ಮಾಡ್ತಾ ಕಸ ಹೆಕ್ಕುವ ಕೆಲಸ ಕೈ ಜೋಡಿಸದೇ ಇರುತ್ತೆ. ನಿರಂತರ ಕಸ ಹೆಕ್ಕುವುದಲ್ಲ, ಮಾಡಬೇಕು. ಯಾಕಂದ್ರೆ ಮಹಾತ್ಮ ಗಾಂಧೀಜಿಯವರು ಮಲವನ್ನು ಹೊತ್ತವರು, ವಿನೋಬ ಭಾವೆಯವರು ಗಾಂಧಿಯ ಪ್ರೇರಣೆ ಅವರು ಕಸ ತೆಗೆದವರು, ರಾಮಕೃಷ್ಣ ಹೆಗಡೆಯವರು ಕೂಡ ವಿನೋಬ ಭಾವೆ ಜೊತೆಗೆ ಹೋಗಿ ಕಸ ತೆಗೆದೊಂದು ಇತ್ತು. ಯಾಕಂದ್ರೆ ನಾವು ಕೊಳ್ಳಗಾಲದಲ್ಲಿ ಆದಿವಾಸಿ ಸೋಲಿಗರೊಟ್ಟಿಗೆ ಕೆಲಸ ಮಾಡುವಾಗ ಕಾಡಲ್ಲಿರುವ ಜನರಿಗೆ ಹೊಸ ಬದುಕು ಕೊಟ್ಟಿಗೆ ಆಗಿನ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ, ನಜೀರ್ ಸಾಬ್ ಅವರು ಸಪೋರ್ಟ್ ಕೊಟ್ಟಿದ್ರು. ನಜೀರ್ ಸಾಬ್ ಹೇಳ್ತಿತ್ತು. ಅದಕ್ಕಾಗಿ ಸ್ನೇಹಿತರೆ, ನಾನು ಸ್ವಲ್ಪ ಮಾತನಾಡಿದ್ದೇನೆ, ಏನಾದ್ರು ಹೆಚ್ಚು ಕಮ್ಮಿ ಇದ್ರೆ ಕ್ಷಮಿಸಿ. ನಾನು ಕೆಲವು ಪುಸ್ತಕ ತೋರಿಸಿ ಬಿಡ್ತೇನೆ. ಇದು ಒಂದು ಹೂವಾಕುಳ ಶಾಲೆಯ ಪುಸ್ತಕ, ಸ್ವಚ್ಛ ಮನೆ ಘೋಷಣಾ ಪತ್ರ ಪುಸ್ತಕ. 540 ಮನೆಗಳ ಘೋಷಣಾ ಪತ್ರವನ್ನು ಅಲ್ಲಿಯ ಶಾಲೆಯ ಮಕ್ಕಳು ಮನೆಗೆ ಪ್ರೇರಣೆ ಮಾಡಿ ಕಸವನ್ನು 3 ತರ ವಿಂಗಡಿಸಿ ಘೋಷಣಾ ಪತ್ರ ತೆಗೆದುಕೊಂಡದ್ದು ವಿಜಯಲಕ್ಷ್ಮಿ ಎಚ್ಎಂ ಅವರು. 540 ಮನೆಗಳ ಘೋಷಣಾ ಪತ್ರ ಪುಸ್ತಕ. ಇದು ಸಾಂತ್ವನ ಕೇಂದ್ರ ಪುತ್ತೂರಲ್ಲಿ 24 ಗಂಟೆ ನಡೆಯುವ ಸೇವಾ ಕೇಂದ್ರ. ಅದು ಜನಶಿಕ್ಷಣ ಟ್ರಸ್ಟ್ ನಡೆಸ್ತದೆ. ಸಾಂತ್ವನ ಕೇಂದ್ರಕ್ಕೆ ಬರುವ ಮಹಿಳೆಯರಿಗೆ ಈ ಮೊದಲ ಪಾಠ ಮಾಡ್ತಾರೆ. ಯಾಕಂದ್ರೆ ಮಹಿಳೆಯರು ವೈಯಕ್ತಿಕ ಸ್ವಚ್ಛತೆ, ಮನೆಯ ಸ್ವಚ್ಛತೆಯನ್ನು ಸಂಪೂರ್ಣ ಮಾಡಿಕೊಂಡು ಅವರ ಸ್ವಚ್ಛ ಮನೆ ಘೋಷಣಾ ಪತ್ರ ಕೊಟ್ರೆ ಅಲ್ಲಿ ಮಹಿಳಾ ಸಬಲೀಕರಣ ಆಗ್ತದೆ, ಮಹಿಳೆಯರು ಆರೋಗ್ಯವಂತರಾಗ್ತಾರೆ. ಇದು ಸಾಂತ್ವನ ಕೇಂದ್ರದ ಕಡೆಯಿಂದ ಬಂದ ಸ್ವಚ್ಛ ಮನೆ ಘೋಷಣಾ ಪತ್ರಗಳ ಪುಸ್ತಕ. ಇನ್ನೊಂದು, ಇದು ನಾವಿಲ್ಲಿ ಮಾತನಾಡಬೇಕು ಅಂದ್ರೆ ಫಸ್ಟ್ ನಾವು ಮಾಡಬೇಕು. ಇದು ನಮ್ಮ ಸಮಸ್ಯೆ. ಇದು ಸ್ಮೈಲ್ ಸ್ಕಿಲ್ಸ್ಗಳಿಗೆ ಬರುವ ಮಕ್ಕಳದು ಹೆಚ್ಚು. ನಾನು ಹೇಳಿದ ಮುಸ್ಲಿಂ ಮಹಿಳೆಯರು, ಹುಡುಗಿಯರೆಲ್ಲ ಬರ್ತಾರೆ, ಅವರು ಕೂಡ ಇದನ್ನು ಮಾಡ್ತಾರೆ. ಅದಕ್ಕಾಗಿ ನಾವು ಇಲ್ಲಿ ಬಂದವರು ಬೇರೆ ಬೇರೆ ಸಂಸ್ಥೆಯರು ಬಂದಿರಬಹುದು. ನಾವು ನಮ್ಮ ಸಂಸ್ಥೆಗೆ ಬರುವ ಮನೆಗಳು ಯಾವುದಿದೆ ಆ ಮನೆದು ಒಂದು ಘೋಷಣಾ ಪತ್ರಕ್ಕೆ ಪ್ರಯತ್ನ ಮಾಡಿ. ನೀವು ಇಂತಹ ಘೋಷಣಾ ಪತ್ರ ಪುಸ್ತಕ ನಿಮ್ಮ ಶಾಲೆಗಳಿಂದ, ಕಾಲೇಜುಗಳಿಂದ, ಅಂಗನವಾಡಿಗಳಿಂದ ಬಂದರೆ ಅದು ನಿಮ್ಗೆ ಒಳ್ಳೆ ಸ್ಪೆಷಲ್ ಪ್ರಾಜೆಕ್ಟ್ ಆಗುತ್ತೆ. ಆಗ ನೀವು ಯಾರು ನಿಮ್ಮ ಸಂಸ್ಥೆಗೆ ಒಳ್ಳೇದಾಗ್ತದೆ, ಮತ್ತೆ ಈ ದೊಡ್ಡ ಸುದ್ದಿ ಆಗ್ತದೆ, ಸದ್ಯ ಆಗುತ್ತೆ ಹೇಳುತ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು. ಮುಂದಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು ಇಲ್ಲಿನ ಜಿಲ್ಲಾ ನೆರವು ಘಟಕದ ಸಂಯೋಜಕರಾದ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತೆ ನಮ್ಮ ಜಲಶಿಕ್ಷಣ ಟ್ರಸ್ಟ್ನ ಶ್ರೀನಿವಾಸ್ ಶೆಟ್ಟಿ ಅವರು ಒಂದು ಹಂತದಲ್ಲಿ ಈ ಒಂದು ಸಭೆಯ ಉದ್ದೇಶವನ್ನ
ನಿಮ್ಮ ಮುಂದೆ ಇಟ್ಟಿದ್ದಾರೆ ಅಂತ ಅಂದುಕೊಳ್ತೇನೆ. ನೋಡಿ, ಇದು ಸ್ವಚ್ಛತೆ ಅಥವಾ ತ್ಯಾಜ್ಯ ನಿರ್ವಹಣೆ ಅಂತ ಹೇಳಿದಾಗ ನಮಗೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಅಥವಾ ಸಭೆಗಳಿಗೆ ಸೀಮಿತ ಆಗ್ತದೆ ಅಂತ ಹೇಳಿ ಕೂತವರಿಗೆಲ್ಲರಿಗೂ ಕೂಡ ಅನಿಸಿರ್ಬೋದು, ಮತ್ತೆ ಅದು ಸಹಜ ಕೂಡ. ಆದ್ರೆ ಕಳೆದ ಒಂದು 5 ವರ್ಷದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಡೆದಿರುವಂತಹ ತುಂಬಾ ದೀರ್ಘವಾದ ಬದಲಾವಣೆಗಳನ್ನ ನಾವು ಮನಗಾಣಬೇಕಾಗ್ತದೆ. ಇಒ ಅವರು MRF ಒಂದು ಕಥೆ ಹೇಳಿದ್ರು. ನಮ್ಮ ಹತ್ರ ಒಂದು 5 ವರ್ಷದ ಹಿಂದೆ ನಾವು ತ್ಯಾಜ್ಯ ನಿರ್ವಹಣೆ ಮಾಡಬೇಕು ಗ್ರಾಮ ಪಂಚಾಯತಿಯಲ್ಲಿ ಅಂತ ಹೇಳಿದಾಗ ಕೆಲವೇ ಬೆರಳೆಣಿಕೆ ಒಂದು 25 ಗ್ರಾಮ ಪಂಚಾಯತಿಗಳು ಮಾತ್ರ ವಾಹನ ಇಟ್ಕೊಂಡು ತ್ಯಾಜ್ಯವನ್ನು ನಿರ್ವಹಣೆ ಮಾಡ್ತಿದ್ರು. ಮತ್ತೆ ಅದು ಎಷ್ಟರ ಮಟ್ಟಿಗೆ ಇತ್ತು ಅಂತ ಹೇಳಿದ್ರೆ ಅಲ್ಲಿ ನಮಗೆ ಅದನ್ನ ಮುಂದಿನ ಹಂತದಲ್ಲಿ ಏನು ಮಾಡ್ಬೇಕು ಅನ್ನುವಂತ ಯಾವುದೇ ರೀತಿಯ ವ್ಯವಸ್ಥೆಗಳು ನಮ್ಮ ಗ್ರಾಮ ಪಂಚಾಯತಿಗಳಿಗೂ ಕೂಡ ಇರಲಿಲ್ಲ. ಆದ್ರೆ ಒಂದು ಮಾತನ್ನ ನಾವು ನೆನಪು ಮಾಡ್ಬೇಕು, ಏನಂತ ಹೇಳಿದ್ರೆ ಯಾವುದೇ ಒಂದು ದೀರ್ಘವಾದ ನಡಿಗೆ ಸ್ಟಾರ್ಟ್ ಆಗುವಂತದ್ದು ಮೊದಲ ಒಂದು ಹೆಜ್ಜೆ ಇದ್ದ. ಅದೇ ರೀತಿ ನಾವು MRF ಮಂಗಳೂರಲ್ಲಿ ಸ್ಟಾರ್ಟ್ ಮಾಡಿದಾಗ ನಮಗೆ ಒಂದು ಭಯ ಇತ್ತು, ಗ್ರಾಮ ಪಂಚಾಯತಿಗಳಿಂದ ಕಸವೇ ಬರದಿದ್ರೆ ನಾವು ಇಷ್ಟು ದೊಡ್ಡ ಪ್ಲಾಂಟ್ ಅನ್ನ ಮಾಡಿ ಇದು ಮ್ಯಾನುಮೆಂಟಲ್ ಫೇಲ್ಯೂರ್ ಆಗ್ಬೋದು ಅನ್ನುವಂತ ಒಂದು ಭಯ ಇತ್ತು. ಆದ್ರೆ ನಾವು ಇವತ್ತಿಗೆ ಇವರು ಹೇಳಿದ್ರು, ಇಡೀ ಜಿಲ್ಲೆಯಲ್ಲಿ 43 ಟನ್ ತ್ಯಾಜ್ಯ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ಲಾಸ್ಟಿಕ್ ಉತ್ಪಾದನೆ ತ್ಯಾಜ್ಯವಾಗಿ ಕನ್ವರ್ಟ್ ಆಗ್ತದೆ. ಅದರಲ್ಲಿ 20 ಟನ್ ಇವತ್ತು ಅದು ನಿರ್ವಹಣೆ ಆಗ್ತದೆ ಅಂತ ಹೇಳಿಕೆ ನಾವೆಲ್ಲ ಗ್ರಾಮೀಣ ಭಾಗದವರು ಹೆಮ್ಮೆ ಪಡ್ಬೇಕು. ಇವರು ಹೇಳಿದ್ರು, ಪುತ್ತೂರಲ್ಲಿ ಒಂದು MRF ಮಾಡಿದೀವಿ ನಾವು 3 ತಾಲೂಕುಗಳಿಗೆ. ನಮ್ಮ ಲೆಕ್ಕಾಚಾರ ಇದ್ದದ್ದು ಕೂಡ ಅಷ್ಟೇ, 3 ತಾಲೂಕಲ್ಲಿ ಸುಳ್ಯ, ಪುತ್ತೂರು, ಕಡಪ ಅಂತ ಹೇಳಿ ನಾವು ಮಂಗಳೂರಲ್ಲಿ ಯೋಚನೆ ಮಾಡಿದಾಗ ಅದೆಲ್ಲವೂ ಕೂಡ ಪಶ್ಚಿಮ ಘಟ್ಟದ ವ್ಯಾಪ್ತಿಯಲ್ಲಿ ಬರುವಂತ ಗ್ರಾಮ ಪಂಚಾಯತಿಗಳು, ಅಲ್ಲಿ ತುಂಬಾ ತ್ಯಾಜ್ಯ ಬರ್ಲಿಕ್ಕಿಲ್ಲ ಅಂತ ಹೇಳಿ. ಆದ್ರೆ ಈಗ ನಮಗೆ ಅದನ್ನು ಒಂದು ಶಿಫ್ಟ್ ಅಲ್ಲಿ ರನ್ ಮಾಡಿದ್ರು ಕೂಡ ತ್ಯಾಜ್ಯ ಸಾಕಾಗ್ತಾ ಇಲ್ಲ. ಅದಕ್ಕೋಸ್ಕರ ಎಕ್ಸ್ಟ್ರಾ ಒಂದು ಲಾರಿ ಮಾಡಿ ಇಲ್ಲಿಂದ ಮಂಗಳೂರಿನ MRF ತಗೊಂಡಾಗ ಇಲ್ಲಿ ನೈಟ್ ಶಿಫ್ಟ್ ಅನ್ನ ಈಗ ಹೆಚ್ಚುವರಿಯಾಗಿ ಒಂದು ನೈಟ್ ಶಿಫ್ಟ್ ಅನ್ನ ಸ್ಟಾರ್ಟ್ ಮಾಡಿದ್ದೇವೆ. ಇದೆಲ್ಲವೂ ಕೂಡ ಸಕ್ಸಸ್ ಆಗಿರುವಂತದ್ದು ಗ್ರಾಮ ಪಂಚಾಯತಿಗಳ ಇಚ್ಛಾಶಕ್ತಿಯಿಂದ. ಯಾಕಂತ ಹೇಳಿದ್ರೆ ಯಾವುದೋ ಒಂದು MRF ಕಟ್ಟಡ ಕಟ್ಟಿದ್ರು, ಅಲ್ಲಿ ಮಿಷನರಿ ಹಾಕಿದ್ರು ಅಂತ ಹೇಳಿದ್ರೆ ಅದು ಸಕ್ಸಸ್ ಆಗ್ಲಿಲ್ಲ. ಪಂಚಾಯತ್ ಅಲ್ಲಿ ಮನೆಯಿಂದ ತಗೊಂಡೋಗಿ ಕಸವನ್ನ ತಂದು ಸ್ವಚ್ಛ ಸಂಕೀರ್ಣ ಘಟಕಕ್ಕೆ ಯಾರು ಮುಟ್ಟಿಸಿದ್ದಾರೆ ನಮ್ಮ SHG ಮಹಿಳೆಯರು, ಅವರ ಒಂದು ಕರ್ತವ್ಯ ನಿಷ್ಠೆಯನ್ನ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ತೇನೆ. ಇನ್ನೊಂದು ಏನಂತ ಹೇಳಿದ್ರೆ, ನೀವು ಕಳೆದ ಒಂದು ಮೇ ತಿಂಗಳಲ್ಲಿ ಒಂದು ನ್ಯೂಸ್ ಆಗಿತ್ತು, ಅದು ಆಕ್ಚುಲಿ ರಾಷ್ಟ್ರೀಯ ಮಾಧ್ಯಮದಲ್ಲಿ ಕೂಡ ಇದರ ಬಗ್ಗೆ ನ್ಯೂಸ್ ಆಗಿದೆ. ಏನಂತ ಹೇಳಿದ್ರೆ, ನಮ್ಮ ತಲಪಾಡಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ತಲಪಾಡಿಯಿಂದ ಕುಂದಾಪುರದ ಸಾಸ್ತಾನದವರೆಗೆ 50 ಕಿಲೋಮೀಟರ್ ಸರ್ವಿಸ್ ರೋಡ್ ಅನ್ನ 1,70,000 ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡಿಕೊಂಡು ರೋಡ್ ಅನ್ನ ಮಾಡಿದ್ದಾರೆ. 1,70,000 kg ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡಿ ಟಾರ್ ರೋಡ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಸೊ ಈ ಎಲ್ಲ ಪ್ಲಾಸ್ಟಿಕ್ ಕಲೆಕ್ಷನ್ ಆಗಿರುವಂತದ್ದು ನಮ್ಮ ಜಿಲ್ಲೆಯ 4 MRF ಸೆಂಟರ್ ಇಂದ, ಅಂದ್ರೆ 223 ಗ್ರಾಮ ಪಂಚಾಯತ್ ಅಂತ ನಾವೇನ್ ಕರಿತೇವೆ, ಅಲ್ಲಿ ಕಲೆಕ್ಷನ್ ಆಗಿರುವಂತ ಪ್ಲಾಸ್ಟಿಕ್. ನಮಗೂ ಕೂಡ 5 ವರ್ಷಗಳ ಹಿಂದೆ ಇದನ್ನ ಮಾತಾಡ್ಲಿಕ್ಕೆ ನಮಗೂ ಕೂಡ ಒಂದು ಬಾಯಿ ಇರಲಿಲ್ಲ ಅಂತಾನೆ ಹೇಳ್ಬೇಕು. ಯಾಕಂತ ಹೇಳಿದ್ರೆ ನಮ್ಮ ಹತ್ರ ಗ್ರಾಮ ಪಂಚಾಯತ್ ವ್ಯವಸ್ಥೆಗಳಿಲ್ಲ. ಈಗ ಆಗಲ್ಲ, ಅಲ್ಲಿಂದ ಅಡುಪಣ್ಣಂಬೂರು ಗ್ರಾಮ ಪಂಚಾಯತಿಂದ ಇಲ್ಲಿಂದ ಕೊಲ್ಲಮ್ಮೂರುವರೆಗೆ ಆಲ್ಮೋಸ್ಟ್ ಎಲ್ಲ ಗ್ರಾಮ ಪಂಚಾಯತಿ ಒಂದು ಸ್ವಚ್ಛತಾ ವಾಹನ ಇದೆ. ಒಂದು ಸಣ್ಣದಾದ ಹಳೇದಾದ್ರೂ ಪರವಾಗಿಲ್ಲ, ಅವರವರ ವ್ಯವಸ್ಥೆಗೆ ಅನುಗುಣವಾಗಿ ಒಂದು ಶೆಡ್ ಅಂತ ಇದೆ. ಹಾಗಾಗಿ ನಮ್ಮ ಹತ್ರ ವ್ಯವಸ್ಥೆಗಳಿದೆ. ಈಗ ನಾನು ಆವಾಗಲೇ ಹೇಳಿದೆ, 43 ಟನ್ ಅಲ್ಲಿ ನಾವು 20 ಟನ್ನಿಗೆ ರೀಚ್ ಆಗಿದ್ದೇವೆ. ಇನ್ನು 23 ಟನ್ ಅನ್ನು ಯಾವ ತರ ಅಡ್ರೆಸ್ ಮಾಡ್ಬೇಕಂತ ಬಂದಾಗ ನಾವು ಇದನ್ನ ಸ್ವಲ್ಪ ತಳಮಟ್ಟಕ್ಕೆ ಇಳಿಬೇಕಾಗ್ತದೆ. ಈಗ ಚೀನಾ ಶೆಟ್ಟರು ಅವಾಗ ಮಾತಾಡೋಕೆ ಹೇಳಿದ್ರು, ನಾವು ವಿಷಯವನ್ನ ಇಟ್ಟು ಮಾತಾಡ್ಬೇಕು ಅಂತ ಹೇಳಿ. ಈಗ ನಾವು ಇಲ್ಲಿ ರಸ್ತೆ ಬದಿಯಲ್ಲಿ ಹೋಗುವಾಗ ಎಲ್ಲಾ ಕಡೆ ನಾವು ಪಂಚಾಯತಿಯವರು, ದೇವಸ್ಥಾನದವರೆಲ್ಲ ಬೋರ್ಡ್ ಅನ್ನು ಹಾಕಿದ್ದೀವಿ, ಕಸ ಎಸಿಬೇಡಿ, ಕಸ ಬಿಸಾಡಬೇಡಿ, ಪರಿಸರ ಕಾಪಾಡಿ ಅಂತೇಳಿ. ಸರಿ, ಬಟ್ ಈಗ ಕಸ ಕೂಡ ಕಲೆಕ್ಷನ್ ಆಗ್ತದೆ. ಸುಬ್ರಹ್ಮಣ್ಯದಲ್ಲಿ ಕಳೆದ 1 ವರ್ಷದಲ್ಲಿ, ಕಳೆದ ಸೆಪ್ಟೆಂಬರ್ ಇಂದ ಈ ಆಗಸ್ಟ್ ವರೆಗೆ 202 ಟನ್ ಪ್ಲಾಸ್ಟಿಕ್ ಅನ್ನು MRF ಗೆ ತಗೊಂಡೋಗಿದೆ. ಅದರಲ್ಲಿ 80 ಲೋಡ್ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ. ಹಿಂದೆ ಅದು ಎಲ್ಲಿ ಹೋಗ್ತಾ ಹೋಗ್ತಿದ್ದಂತೆ ನಮಗೂ ಕೂಡ ಅದನ್ನ ಒಂದು ಕರೆಕ್ಟ್ ಆಗಿ ಮಾನಿಟರಿಂಗ್ ಮಾಡ್ಲಿಕ್ಕೆ ವ್ಯವಸ್ಥೆಗಳಿಲ್ಲ. ಇವತ್ತು ಆಗಲ್ಲ. 80 ಲೋಡ್ ಬರೀ ನಮ್ಮ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತಿನ ಶೆಡ್ ಇಂದಾನೆ ಅದು ಶಿಫ್ಟ್ ಆಗಿದೆ. ಮುಂಚೆ ಅದು ಎಲ್ಲಿ ಹೋಗ್ತಿತ್ತು, ಅದಕ್ಕೆ ಸರಿಯಾದ ವ್ಯವಸ್ಥೆಗಳು ನಮ್ಮಲ್ಲಿ ಇರಲಿಲ್ಲ. ಹಾಗಾಗಿ ನಾವು ಇನ್ನೂ ಅದನ್ನು ಸ್ವಲ್ಪ ಅಡ್ರೆಸ್ ಮಾಡ್ಬೇಕು. ಈಗ ದೇವಸ್ಥಾನದವರು ಕೂಡ ನಮ್ಮ MRF ಗೆ ಬಂದು ನಮ್ಮ ಪ್ಲಾನ್ ಅನ್ನು ನೋಡಿದ್ದಾರೆ. ಇಲ್ಲಿ ಸುಬ್ರಹ್ಮಣ್ಯದಲ್ಲಿ ವ್ಯವಸ್ಥಿತವಾಗಿ ಒಂದು ಡ್ರೈ ವೇಸ್ಟ್ ಕಲೆಕ್ಷನ್ ಶೆಡ್ ಅನ್ನ ಮಾಡ್ಲಿಕ್ಕೆ ಕೂಡ ಅವರು ಪ್ರಯತ್ನವನ್ನ ದೇವಸ್ಥಾನದ ವತಿಯಿಂದ ಕೂಡ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನಾವು ಈ ಸಭೆಯಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಈಗ ನಾವು ಮಾಡ್ಬೇಕಾಗಿರುವಂತದ್ದು ಇನ್ನೂ ಕೂಡ ವ್ಯವಸ್ಥಿತವಾಗಿ ಸುಬ್ರಹ್ಮಣ್ಯವನ್ನ ಮಾಡಬಹುದು. ಈಗ ಧರ್ಮಸ್ಥಳದ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡಿದ್ರು. ಇಡೀ ಒಂದು ಕರ್ನಾಟಕ ರಾಜ್ಯದಲ್ಲಿ 5 ನಗರಗಳನ್ನ, ಅದರಲ್ಲಿ 2 ಗ್ರಾಮ ಪಂಚಾಯತ್ ಬರ್ತದೆ, ಒಂದು ಗುಲ್ಬರ್ಗದ್ದು ಮತ್ತೆ
ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಗ್ರಾಮ ಪಂಚಾಯತಿ. ಅವರಲ್ಲಿ ಕೂಡ ಹೇಗಂತ ಹೇಳಿದ್ರೆ ಇಲ್ಲಿ ಎಷ್ಟು ಯಾತ್ರಾರ್ಥಿಗಳು ಬರ್ತಾರೆ ಅಷ್ಟೇ ಯಾತ್ರಾರ್ಥಿಗಳು ಧರ್ಮಸ್ಥಳಕ್ಕೂ ಕೂಡ ಬರ್ತಾ ಇದ್ರು. ಸೊ ಅಲ್ಲಿ ಕೂಡ ಇದೇ ರೀತಿಯ ಮೀಟಿಂಗ್ ಅನ್ನು ನಾವು ಫಸ್ಟ್ ಫೇಸ್ ಅಲ್ಲಿ ಮಾಡಿದ್ವಿ. ಇದೇ ರೀತಿಯ ಸಪೋರ್ಟ್ ಅನ್ನು ಎಲ್ಲರೂ ಕೂಡ ಕೊಟ್ಟಿದ್ದಾರೆ. ಒಂದು ನಾನು ಹೇಳ್ತೇನೆ, ಇಲ್ಲಿ ನಾವು ದಯವಿಟ್ಟು ಯಾವುದೋ ಒಂದು ಪ್ರಗತಿ ಪರಿಶೀಲನೆ ಸಭೆಯೋ ಅಥವಾ ಯಾವುದೋ ಒಂದು ದೂರುದುಮ್ಮಾನ ಮಾಡ್ಲಿಕ್ಕೆ ಕರೆದದಲ್ಲ. ಎಲ್ಲರ ಸಲಹೆಗಳನ್ನ ತಕೊಂಡು ಅದನ್ನು ಒಂದೇ ಡೈರೆಕ್ಷನ್ ಅಲ್ಲಿ ಒಂದೇ ದಾರಿಯನ್ನ ನಾವು ಮಾರ್ಗವನ್ನು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಇದನ್ನ ಕಂಟಿನ್ಯೂಷನ್ ಮಾಡುವಂತ ವಿಚಾರಗಳಿದೆ. ಇದರಲ್ಲಿ ಒಂದನೇ ಬರುವಂತದ್ದು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಗ್ಗೆ. ಅವರು ಯಾವ ತರ ಮಾಡಿದ್ರು ಅಲ್ಲಿ ಕೂಡ ನಾವು ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಸೊ ಅಲ್ಲಿ ಒಂದು ಏನಂತ ಹೇಳಿದ್ರೆ ಇದೇ ರೀತಿಯ ಸಭೆಗಳನ್ನ ನಾವು ಮಾಡಿದ್ವಿ. ಸಭೆಯನ್ನ ಮಾಡಿದ್ದು ಎಲ್ಲರ ಅಭಿಪ್ರಾಯಗಳನ್ನ ತಕೊಂಡು ಒಂದು ತಿಂಗಳ ಕಾಲ ಅವರಿಗೆ ಸಮಯಾವಕಾಶವನ್ನು ಕೊಟ್ಟು, ಯಾಕಂತ ಹೇಳಿದ್ರೆ ನಾಳೆ ನೀವು ಯೂಸ್ ಮಾಡಬಾರ್ದು ಅಂತ ಹೇಳಿದ್ರೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅವರವರ ವ್ಯವಸ್ಥೆಗಳನ್ನು ಅವರು ಮಾಡಿಕೊಳ್ಬೇಕು. ಯಾಕಂದ್ರೆ ಅಲ್ಟರ್ನೇಟಿವ್ಸ್ ಐಟಮ್ಗಳನ್ನ ಈಗ ಇವತ್ತಿನ ನಾಳೆ ಅದನ್ನ ಸಿಗುವುದಿಲ್ಲ. ಆದ್ರೆ ಎಲ್ಲ ಆಲ್ಟರ್ನೇಟಿವ್ ಐಟಮ್ಸ್ ಗಳು ಇವತ್ತಿದೆ. ಈಗ ನಾವು ಮುಂಚೆ ಏನು ಪ್ಲಾಸ್ಟಿಕ್ ಕಪ್ ಅನ್ನು ಯೂಸ್ ಮಾಡ್ತಿದ್ವಿ, ಅದಕ್ಕೆ ಹಾಳೆ ತಟ್ಟೆ ಬಂದಿದೆ. ನಾವು ಪ್ಲಾಸ್ಟಿಕ್ ಲೋಟಗಳನ್ನು ಯೂಸ್ ಮಾಡೋದ್ರೆ ಅದಕ್ಕೆ ಕೂಡ ಆಲ್ಟರ್ನೇಟಿವ್ಸ್ ಗಳು ಬಂದಿದೆ. ಸ್ಪೂನ್ ಪ್ಲಾಸ್ಟಿಕ್ ಸ್ಪೂನ್ ಅನ್ನು ಯೂಸ್ ಮಾಡ್ತಿದ್ವಿ, ಇವತ್ತು ಬಿದಿರಿನ ಮರದ ಸ್ಪೂನ್ ಗಳೆಲ್ಲವೂ ಕೂಡ ಮಾರ್ಕೆಟ್ ಅಲ್ಲಿ ಇದೆ. ಸೊ ಹಾಗಾಗಿ ಇದಕ್ಕೊಬ್ಬ ಪ್ಲಾಸ್ಟಿಕ್ ಅನ್ನ ಸಪ್ಲೈ ಮಾಡುವವನು ಲೋಕಲ್ ಅಲ್ಲಿ ಯಾರೋ ಇದ್ದೇ ಇರ್ತಾರೆ. ಯಾಕಂದ್ರೆ ಮಂಗಳೂರಿನ ಬಂದರಿಂದ ಬಂದು ಇಲ್ಲಿ ಯಾರು ಕೂಡ ಮೀನು ಮಾರಿದಾಗೆ ಸೇಲ್ ಮಾಡಿ ಹೋಗುದಿಲ್ಲ ಪ್ಲಾಸ್ಟಿಕ್ ಅನ್ನ. ಇಲ್ಲಿ ಒಬ್ಬ ಸಪ್ಲೈಗಾರ ಇರ್ತಾನೆ. ಅದೇ ಸಪ್ಲೈವನ್ನು ಪ್ಲಾಸ್ಟಿಕ್ಕಿನ ಬದಲಿಗೆ ಈ ಒಂದು ಉತ್ಪನ್ನಗಳನ್ನ ಇಲ್ಲಿ ಕೊಡಬೇಕಿದ್ರೆ ಅವನಿಗೂ ಕೂಡ ಒಂದು ಸಮಯಾವಕಾಶಗಳನ್ನು ಕೊಡಬೇಕಾಗ್ತದೆ. ಹಾಗಾಗಿ ಸಮಯಾವಕಾಶ ಕೊಟ್ಟ ಕೂಡಲೇ ಎಲ್ಲರೂ ಕೂಡ ಅದನ್ನ ಅಡಾಪ್ಟ್ ಮಾಡಬೇಕು. ಅಡಾಪ್ಟ್ ಮಾಡದ ನಂತರ ನಾವು ಅದನ್ನ IOSR ಉಲ್ಲೇಖ ಮಾಡಿದ ರೀತಿಯಲ್ಲಿ ನಾವು ಅದನ್ನ ಬ್ಯಾನ್ ಅಂತೇಳಿ ನಾವು ಒಂದು ನೋಟಿಫಿಕೇಶನ್ ಇಲ್ಲಿಂದ ಗ್ರಾಮ ಪಂಚಾಯತಿಯಿಂದ ಬರ್ತದೆ. ಅಂದ್ರೆ ಈ ದಿನಾಂಕದ ನಂತರ ಯಾವುದೇ ನಮ್ಮ ಈ ವರ್ತಕರು ಈ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡ್ಲಿಕ್ಕಿಲ್ಲ ಅಂತೇಳಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡ್ಲಿಕ್ಕೆ ಇಲ್ಲ ಅಂತೇಳಿ ಒಂದು ಆರ್ಡರ್ಸ್ ಅನ್ನ ಅಥವಾ ಒಂದು ನಿರ್ಣಯವನ್ನ ಗ್ರಾಮ ಪಂಚಾಯತಿ ತಗೊಳ್ತಾರೆ. ಅದರ ನಂತರ ಯಾವಾಗ ಅಂಗಡಿಯವರು ಕೂಡ ಇದನ್ನ ಸೇಲ್ ಮಾಡ್ಲಿಕ್ಕಿಲ್ಲ ಮತ್ತೆ ಯೂಸ್ ಮಾಡ್ಲಿಕ್ಕಿಲ್ಲ, ಅದಕ್ಕೆ ಬೇಕಾದಂತ ಇದನ್ನ ಫೈನ್ ಅನ್ನು ಕೂಡ ಹಾಕ್ಲಿಕ್ಕೆ ಈ ಗ್ರಾಮ ಪಂಚಾಯತಿಗೆ ಅವಕಾಶಗಳು ಇದೆ. ಇದು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ನ ವಿಚಾರದಲ್ಲಿ. ಮತ್ತೆ ಒಂದು ವೇಳೆ ಅದನ್ನ ಯಾರಾದ್ರೂ ಮುಂದಿನ ದಿವಸಗಳಲ್ಲಿ ಅದನ್ನ ಉಪಯೋಗಿಸಿದ ಅದನ್ನು ಮಾರಾಟ ಮಾಡಿದ್ದೆ ಆದಲ್ಲಿ ಅದಕ್ಕೆ ರೈಡ್ ಮಾಡುವಂತ ವ್ಯವಸ್ಥೆಗಳು ಇದೆ. ನಮಗೆ ಈಗ PCB ಅವರು ಇವತ್ತಿನ ಸಭೆಗೆ ಬರಬೇಕಿತ್ತು, ಆದ್ರೆ ಅಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಅವರ ಸಭೆ ಇರುವುದರಿಂದ ಅವರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ನಾವು ಸಪರೇಟ್ ಆಗಿ ಒಂದು ವರ್ತಕರಿಗೆ ಒಂದು ಸಭೆಯನ್ನ ಮಾಡ್ತೇವೆ, ಅದಕ್ಕೆ ಖಂಡಿತವಾಗಿ ಅವರು ಬರ್ತೇವೆ ಅಂತ ಹೇಳಿ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಅವರು ಕೂಡ ಬರ್ತಾರೆ. ಸೊ ನೀವು ಯಾರು ಕೂಡ ವರ್ತಕರು ಯಾರಾದ್ರೂ ಇದ್ರಲ್ಲಿ ಅವರು ಕೂಡ ತಪ್ಪಾಗಿ ತಿಳಿಯುವುದು ಬೇಡ. ಯಾಕಂದ್ರೆ ಕೆಲವೊಂದು ವ್ಯವಸ್ಥೆಗಳನ್ನ ನಾವು ಕಾಲಕ್ಕೆ ನಾವು ಹೊಂದಿಕೊಳ್ಬೇಕಾಗ್ತದೆ. ಯಾಕಂದ್ರೆ ಇದು ಪರಿಸರದ ದೃಷ್ಟಿಯಿಂದ ಮೇಜರ್ ಆಗಿ ನಿಮ್ಗೆ ಅನಿಸ್ಬೋದು, ಯಾಕೆ ಸುಬ್ರಹ್ಮಣ್ಯದಲ್ಲೇ ನೀವು ಒಂದು ಈ ಮೀಟಿಂಗ್ ಅನ್ನ ಮಾಡ್ತಿದ್ದೀರಿ ಅಂತ ಹೇಳಿ. ನೋಡಿ, ಒಂದು ನಮಗೆ ಯಾವತ್ತೂ ಕೂಡ ಎರಡು ಅವಕಾಶಗಳಿದೆ. ಒಂದು, ಒಬ್ಬರಿಂದ ತಿಳಿದು ನಾವು ಕಲಿತುಕೊಳ್ಳುವಂಥದ್ದು ಅಥವಾ ಇನ್ನೊಬ್ಬರಿಗೆ ಮಾದರಿ ಆಗುವಂಥದ್ದು. ಸುಬ್ರಹ್ಮಣ್ಯದಲ್ಲಿ ನಾವು ಈ ರೀತಿಯ ಬದಲಾವಣೆಗಳನ್ನ ಮಾಡಿದ್ದೇ ಆದಲ್ಲಿ ಅದು ತುಂಬಾ ಜನರಿಗೆ ಪ್ರೇರೇಪಣೆ ಆಗ್ತದೆ. ಮತ್ತೆ ಇಡೀ ಒಂದು ಜಿಲ್ಲೆಯಲ್ಲಿ ಹೈಯೆಸ್ಟ್ ನಮಗೆ ವೇಸ್ಟ್ ಅನ್ನ ಉತ್ಪಾದನೆ ಮಾಡುವಂತ ಒಂದು ಗ್ರಾಮ ಪಂಚಾಯತಿಗಳಲ್ಲಿ ಅದು ಧರ್ಮಸ್ಥಳ, ಸುಬ್ರಹ್ಮಣ್ಯ ಅಂತೇಳಿ ಮೇಜರ್ ಆಗಿ ಬರುವಂತದ್ದು. ಇಡೀ ನೀವು ತ್ಯಾಜ್ಯ ಕಲೆಕ್ಷನ್ ಆದ ಲಿಸ್ಟ್ ಅನ್ನು ನೋಡಿದ್ರು ಕೂಡ ಹೈಯೆಸ್ಟ್ ಇಡೀ ಕಡಬ ತಾಲೂಕಲ್ಲಿ ಅಲ್ಲ, ಪುತ್ತೂರಲ್ಲಿ ಕೂಡ ಇಲ್ಲ ಇಷ್ಟೊಂದು, ಮಂಗಳೂರು ಬಿಟ್ಟು ಯೋಚನೆ ಮಾಡಿದ್ರೆ. ಹಾಗಾಗಿ ಸುಬ್ರಹ್ಮಣ್ಯದಲ್ಲಿ ನಾವು ಇದನ್ನ ಮಾಡ್ತೀವಿ. ನೋಡಿ, ಒಂದು ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಯೂಸ್ ಮಾಡಿರ್ತಿಲ್ಲ, ಪ್ಲಾಸ್ಟಿಕ್ ಬ್ಯಾನರ್ ಮತ್ತೆ ಪ್ಲಾಸ್ಟಿಕ್ ಬಂಟಿಕ್ಸ್, ಪ್ಲಾಸ್ಟಿಕ್ ಫ್ಲೆಕ್ಸ್, ಪ್ಲಾಸ್ಟಿಕ್ ಪ್ಲೇಟ್ಗಳು, ಪ್ಲಾಸ್ಟಿಕ್ ಧ್ವಜ ಈಗ ಸಿಗುದಿಲ್ಲ ನಿಮಗೆ, ಪ್ಲಾಸ್ಟಿಕ್ ಕಪ್ಪು, ಪ್ಲಾಸ್ಟಿಕ್ ಸ್ಪೂನ್ಗಳು, ಮತ್ತೆ ಫಿಲ್ಮ್ಸ್ ಅಂತ ಹೇಳಿದ್ರೆ ಯಾವ್ದಾದ್ರು ನೀವು ಒಂದು ಫ್ರೂಟ್ಸ್ ಅನ್ನೆಲ್ಲ ಹಾಕಿ ಮೇಲೆ ಪ್ಯಾಕೇಜ್ ಮಾಡ್ತೀರಲ್ಲ ಅಂತದ್ದು, ಮತ್ತೆ ಡೈನಿಂಗ್ ಟೇಬಲ್ ಮೇಲೆ ಹರಡುವ ಪ್ಲಾಸ್ಟಿಕ್ ಹಾಳೆಗಳು. ಈಗೆಲ್ಲ ಸಾಧಾರಣ ಕಾಗದವನ್ನು ಯೂಸ್ ಮಾಡ್ತೇವೆ, ಇಲ್ಲಾಂದ್ರೆ ಪ್ಲಾಸ್ಟಿಕ್ ಯೂಸ್ ಮಾಡ್ತೀವಿ. ಮತ್ತೆ ಸ್ಟ್ರಾಗಳು, ಮತ್ತೆ ಥರ್ಮಾಕೋಲ್, ಮತ್ತೆ ಪ್ಲಾಸ್ಟಿಕ್ ಮೈಕ್ರೋ ಮಣಿಗಳಿಂದ ಮಾಡಿದಂತ ವಸ್ತುಗಳು ಬರುತ್ತೆ. ಸೊ ಇದು CPCB ಇಂದ ಕೇಂದ್ರ ಪರಿಸರ ಮತ್ತು ಅರಣ್ಯ ಹವಾಮಾನ ಬದಲಾವಣೆ ಮಂತ್ರಾಲಯದಿಂದ ಬಂದಿರುವಂತದ್ದು, ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ನಮಗೆ ಕೊಟ್ಟಿರುವಂತದ್ದು. ಬಟ್ ಇದು ಈ ಒಂದು ನೋಟಿಫಿಕೇಶನ್ ಆಗಿ 2023ರಲ್ಲಿ ಆಗಿದೆ. ಬಟ್ ಅದು ಇನ್ನೂ ಕೂಡ ವ್ಯವಸ್ಥಿತವಾಗಿ ನಾವು ಇದನ್ನ ಜಾರಿಗೊಳಿಸಬೇಕಾಗ್ತದೆ. ಈಗ ಜಾರಿಗೊಳಿಸಬೇಕಿದ್ರೆ ಅದಕ್ಕೂ ಕೂಡ ಒಂದು ಸಮಯದ ನಿರ್ದಿಷ್ಟ ಸಮಯವನ್ನು ನಾವು ಗೊತ್ತುಪಡಿಸಬೇಕಾಗ್ತದೆ ಮುಂದೆ ಹೋಗಿ. ಸೊ ನೋಡಿ, ಇದು ಇದ್ರಲ್ಲಿ ಇದೆ ಏನಂತ ಹೇಳಿದ್ರೆ, ಇದನ್ನ PCB ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೇರವಾಗಿ PCB ಅವರೇ ಬಂದು ಇಲ್ಲಿ ಬ್ಯಾನ್ ಮಾಡ್ಬೇಕು ಅಥವಾ ಅವರೇ ಬಂದು ಮಾಡ್ಲಿ ಅಂತೇಳಿ ನಾವು ಯೋಚನೆ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಸರ್ ಅದನ್ನ ಉಲ್ಲೇಖ ಮಾಡಿದ್ರು. ನೋಡಿ, ಒಂದು ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಒಂದು ಉದ್ದಿಮೆಯನ್ನು ಅಥವಾ ಉದ್ಯಮವನ್ನು ಮಾಡ್ಲಿಕ್ಕೆ ಅವರಿಗೆ
ಪರವಾನಗಿ ಕೊಡುವಂತದ್ದು ಸ್ಥಳೀಯ ಸರ್ಕಾರಗಳು. ಅದು ನಗರದಲ್ಲಿ ನಗರ ಸ್ಥಳೀಯ ಸರ್ಕಾರಗಳು, ಗ್ರಾಮೀಣ ಪಂಚಾಯತ್ ಗ್ರಾಮ ಪಂಚಾಯತ್ಗಳಾಗಿರ್ತದೆ. ಸೊ ಹಾಗಾಗಿ ನಾವು ಒಬ್ಬನಿಗೆ ಏನು ಮಾಡಬೇಕು ಮಾಡಬಾರ್ದು ಅನ್ನುವಂಥದ್ದು ಪರವಾನಗಿ ಕೊಡುವಾಗಲೇ ಅವರಿಗೆ ನಾವು ಉಲ್ಲೇಖವನ್ನು ಮಾಡಿರ್ತೇವೆ. ಆ ಒಂದು ಕಂಡೀಷನ್ಗೆ ಅವನು ಏನಾದ್ರು ತಪ್ಪಿದ್ದೇ ಆದ್ರೆ ಅವರ ಮೇಲೆ ಸುಸ್ತು ಕ್ರಮ ತಗೊಳ್ಳುವಂಥದ್ದು ಗ್ರಾಮ ಪಂಚಾಯತಿ ಅಥವಾ ಸ್ಥಳೀಯ ಸರ್ಕಾರದ ಕರ್ತವ್ಯ ಆಗಿರ್ತದೆ. ನೋಡಿ, ಇಲ್ಲಿ ಯಾವ ತರದ ನಿಷೇಧ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಲ್ಲ ಅಂತ ಹೇಳಿ. ಒಂದು, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕಿಲ್ಲ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ. ಮತ್ತೆ ಇಂಪೋರ್ಟ್ ಮಾಡ್ಲಿಕ್ಕಿಲ್ಲ, ಅಂದ್ರೆ ಹೊರಗಡೆಯಿಂದ ನಾವು ತರ್ಲಿಕ್ಕಿಲ್ಲ. ಇಲ್ಲಿ ಶೇಖರಣೆ ಸ್ಟಾಕಿಂಗ್ ಮಾಡ್ಲಿಕ್ಕಿಲ್ಲ, ಹಂಚ್ಲಿಕ್ಕಿಲ್ಲ, ಡಿಸ್ಟ್ರಿಬ್ಯೂಷನ್ ಮಾಡ್ಲಿಕ್ಕಿಲ್ಲ, ವ್ಯಾಪಾರ ಮಾಡ್ಲಿಕ್ಕಿಲ್ಲ, ಮತ್ತು ಬಳಕೆ ಕೂಡ ಮಾಡ್ಲಿಕ್ಕಿಲ್ಲ. ಈಗ ಮುಂದೆ ಬಳಕೆ ಯಾರಾದ್ರೂ ಮಾಡಿದ್ರು ಕೂಡ ಅವರ ಮೇಲೆ ಕೂಡ ನಾವು ಕ್ರಮವನ್ನು ಜರುಗಿಸಲಿಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಮತ್ತೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಇನ್ಕ್ಲೂಡಿಂಗ್ ಪಾಲಿ, ಅಂದ್ರೆ ಇದೆಲ್ಲವೂ ಕೂಡ ಈ ಒಂದು 100 ಮೈಕ್ರಾನಿಗಿಂತ ಕಡಿಮೆ ಬರುವಂತ ಎಲ್ಲಾ ಪ್ಲಾಸ್ಟಿಕ್ ಕೂಡ ಇಲ್ಲಿ ಬಳಕೆಗೆ ನಾವು ವ್ಯವಸ್ಥೆಗಳಿಗೆ ಇಲ್ಲ ಅಂತೇಳಿ ಹೇಳ್ತಾರೆ. ಮುಂದೆ ನೋಡಿ, ಇದು ಈಗ ಆಲ್ಟರ್ನೇಟಿವ್ ಐಟಮ್ಗಳು. ಮುಂಚೆ ಎಲ್ಲ ನೀವು ನೋಡ್ತಾ ಇದ್ರೆ ಪ್ಲಾಸ್ಟಿಕ್ ಕಿವಿಗೆ ಹಾಕುವಂತ ಬಡ್ಸ್ಗಳು ಪ್ಲಾಸ್ಟಿಕ್ ಇಂದ ಬರ್ತಾ ಇದ್ರು. ಅದನ್ನು ಕೂಡ ಈಗ ಉಟನಿಯರ್ ಬಡ್ಸ್ ಅಲ್ಲಿ ಯೂಸ್ ಮಾಡ್ಬೇಕಂತ ಹೇಳ್ತಾರೆ. ಮತ್ತೆ ಬಲೂನ್ಸ್ ಗಳಿಗೆ ಯೂಸ್ ಮಾಡುವಂತ ಏನು ಸ್ಟಿಕ್ಸ್ ಗಳು, ಅದನ್ನು ಕೂಡ ಯೂಸ್ ಮಾಡ್ಲಿಕ್ಕಿಲ್ಲ. ಅದನ್ನು ಕೂಡ ಬೇರೆ ಮರದಿಂದ ಮಾಡುವಂತ ವ್ಯವಸ್ಥೆಯಲ್ಲಿ ಮಾಡ್ಬೇಕು. ಮತ್ತೆ ಆಲ್ಟರ್ನೇಟಿವ್ ಕಾಣ್ತದೆ ನಿಮಗೆ, ಫ್ಲಾಗ್ ಆಗಿರ್ಬೋದು, ಈಗ ಬಟ್ಟೆಯ ಫ್ಲಾಗ್ ಬಂದಿದೆ, ಮತ್ತೆ ಕ್ಯಾಂಡಿ, ಇಂಥದ್ದೆಲ್ಲ ಇದೆಲ್ಲ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗುದಿಲ್ಲ. ಮತ್ತೆ ಐಸ್ ಕ್ರೀಮ್ ಸ್ಟಿಕ್ಗಳು, ಮತ್ತೆ ಕಾರ್ಡ್ಬೋರ್ಡ್ ಪ್ಯಾನಲ್ಸ್ಗಳು. ಇದು ನೋಡಿ, ಇದು ನಮ್ಗೆ ಅಪ್ಲೈ ಆಗ್ತದೆ. ಸ್ಪೂನ್, ಈ ವುಡನ್ ಸ್ಪೂನ್ ಅನ್ನು ಆದಷ್ಟು ಯೂಸ್ ಮಾಡಲಿಕ್ಕೆ ನಾವು ಟ್ರೈ ಮಾಡ್ಬೇಕು. ಮತ್ತೆ ಪೇಪರ್ ಪ್ಲೇಟ್, ಗ್ಲಾಸ್. ನೆಕ್ಸ್ಟ್ ಇಲ್ಲಿ ಕ್ಯಾರಿ ಬ್ಯಾಗ್ಸ್ ನೋಡಿ, ಇದೊಂದು ಬಹಳ ಮುಖ್ಯವಾಗಿ. ಇದನ್ನೆಲ್ಲ ಈಗ ನೀವು ಕೇಳ್ಬೋದು ಆಲ್ಟರ್ನೇಟಿವ್ಸ್ ಹೇಗೆ ಅಂತೇಳಿ. ಇದರಿಂದ ಕೂಡ ನಮಗೆ ಉದ್ಯೋಗ ಇಲ್ಲಿ ಸೃಷ್ಟಿ ಮಾಡ್ಲಿಕ್ಕೆ ಅವಕಾಶಗಳಿದೆ ನಮ್ಮದೇ ಗ್ರಾಮ ಪಂಚಾಯತ್. ಈಗ ಪ್ಲಾಸ್ಟಿಕ್ ಎಲ್ಲಿಂದ ಎಲ್ಲ ಉತ್ಪಾದನೆ ಆಗ್ತದೆ ಇಲ್ಲಿ ಬರ್ತಾ ಇದೆ. ಆದ್ರೆ ನಮ್ಮದೇ ಸಂಜೀವಿನಿ ಒಕ್ಕೂಟಗಳ ಮೂಲಕ ನಾವು ಮಹಿಳೆಯರಿಗೆ ಈ ಆಲ್ಟರ್ನೇಟಿವ್ ಐಟಮ್ಸ್ ಗಳನ್ನ ಕೊಡ್ಲಿಕ್ಕೆ, ಅವರೇ ಇದನ್ನ ಉತ್ಪಾದನೆ ಮಾಡ್ಲಿಕ್ಕೆ ಅವಕಾಶಗಳನ್ನು ಕೊಡ್ಬೋದು. ಮತ್ತೆ ಸಂಜೀವಿನಿ ಯೋಜನೆಯಲ್ಲಿ ಇದಕ್ಕೆ ಬೇಕಾದ ತರಬೇತಿಗಳನ್ನು ಕೂಡ ನಾವು ಸಂಜೀವಿನಿ ಒಕ್ಕೂಟದ ಮೂಲಕ ನಡೆಸಲಿಕ್ಕೆ ಅವಕಾಶಗಳಿದೆ. ಹಾಗಾಗಿ ಇದನ್ನ ಒಂದು ಬ್ಯಾನ್ ಮಾಡುದು ಮಾತ್ರ ಅಲ್ಲ, ಅದಕ್ಕೆ ಬೇಕಾದಂತಹ ಪೂರಕವಾದ ಉದ್ಯಮವನ್ನು ಕೂಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲೇ ಬೆಳೆಸುವಂತಹ ಯೋಜನೆ ಕೂಡ ಈ ಒಂದು ವ್ಯವಸ್ಥೆಯಲ್ಲಿ ಮಾಡಬೇಕು ಅಂತೇಳಿ ನಮ್ಮ ಅನಿಸಿಕೆ. ಮುಂದೆ ನೋಡಿ, ಈಗ ಇದು ಬ್ಯಾನ್ ವಿಚಾರಕ್ಕೆ ಬಂದ ನಂತರ ಫೈನ್ ಇಂಪೋಸ್ ಬಗ್ಗೆ ಮಾತಾಡಿದ್ದಾರೆ. ಇಲ್ಲಿ ಒಂದನೇದಾಗಿ ಪ್ರೊಡ್ಯೂಸ್ ಮಾಡಿದ್ರೆ ನಮ್ಮ ವ್ಯಾಪ್ತಿಯಲ್ಲಿ ಯಾವುದೇ ಒಂದು ಪ್ಲಾಸ್ಟಿಕ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರೆ ಇಲ್ಲಿ ಫಸ್ಟ್ ಟೈಮ್ ವ್ಯಾಲ್ಯೂಷನ್ ಗೆ 5,000, ಸೆಕೆಂಡ್ ಟೈಮ್ ತಪ್ಪು ಮಾಡಿದ್ರೆ 10,000 ರೂಪಾಯಿ, ಥರ್ಡ್ ಟೈಮ್ ಅವನು ತಪ್ಪು ಮಾಡಿದ್ರೆ ಅವ್ರಿಗೆ 20,000 ರೂಪಾಯಿ, ಅಂದ್ರೆ ಮಲ್ಟಿಪಲ್ ಆಗ್ತಾ ಹೋಗ್ತದೆ. ಫೋರ್ತ್ ಟೈಮ್ಗೆ 40,000, ನಂತರ 80,000, ಆ ತರ ಇನ್ಕ್ರೀಸ್ ಮಾಡ್ಲಿಕ್ಕೆ ಅವಕಾಶಗಳಿದೆ. ಮತ್ತೆ ಅದನ್ನು ಬೇಕಿದ್ರೆ ಮಾಡಿಫಿಕೇಶನ್ ಮಾಡ್ಲಿಕ್ಕೆ, ಅದನ್ನು ಹೆಚ್ಚು ಮಾಡ್ಲಿಕ್ಕೆ ಕೂಡ ಗ್ರಾಮ ಪಂಚಾಯತ್ ಅಲ್ಲಿ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಇರುವಂತದ್ದು ಇದನ್ನ ಸೀಸ್ ಮಾಡುವಂತದ್ದು. ಆ ಗ್ರಾಮ ಪಂಚಾಯತಿನ ವ್ಯವಸ್ಥೆಯಲ್ಲಿ ಆ ಒಂದು ಉದ್ದಿಮೆಯನ್ನ ಸೀಸ್ ಮಾಡುವಂತ ವ್ಯವಸ್ಥೆಗಳು ಕೂಡ ಇದೆ. ಮತ್ತೆ ಅದೇ ರೀತಿ ಟೊಬ್ಯಾಕೋ, ಈಗ ನಮಗೆ ತಂಬಾಕು ನಿಷೇಧ ಕೂಡ ಅವರು ಇಲಾಖೆಯವರು ಕೂಡ ಬರಬೇಕಿತ್ತು. ಅಲ್ಲಿ ಕೂಡ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ 5,000 ರೂಪೀಸ್ ಫಸ್ಟ್ ಟೈಮ್, ಸೆಕೆಂಡ್ ಟೈಮ್ಗೆ 10,000, ಥರ್ಡ್ ಟೈಮ್ಗೆ 20,000, ಅಂದ್ರೆ ಇದು ಮಲ್ಟಿಪಲ್ ಆಗ್ತಾ ಹೋಗ್ತದೆ. ಮೂರನೇದಾಗಿ ನಮಗೆ ನೇರವಾಗಿ ನಮ್ಮ ವ್ಯಾಪ್ತಿಯ ಮೂರನೇ ಅಪ್ಲೈ ಆಗಿ ಇದು ನೇರವಾಗಿ ನಮಗೆ ಅಪ್ಲೈ ಆಗುವಂತದ್ದು. ಇಲ್ಲಿ ನನ್ನ ಪ್ರಕಾರ ಪ್ಲಾಸ್ಟಿಕ್ ಪ್ರೊಡ್ಯೂಸ್ ಮಾಡುವವನು ಇಲ್ಲದಿದ್ರು ಕೂಡ ರಿಟೇಲ್ ಅಲ್ಲಿ ಸ್ಟ್ರೀಟ್ ವೆಂಡರ್ ಆಗಿ ಮಾರಾಟ ಮಾಡುವವರಂತೂ ನಾವೆಲ್ಲರೂ ಕೂಡ ಇದ್ದೇವೆ. ಇಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಒಂದನೇದಾಗಿ ಆ ಒಂದು ಪ್ರಾಡಕ್ಟ್ ಅನ್ನ ಸೀಸ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಮತ್ತೆ ಫಸ್ಟ್ ಟೈಮ್ ವ್ಯಾಲ್ಯೂಷನ್ ಗೆ 2,000 ರೂಪಾಯಿ ದಂಡ, ಎರಡನೇ ಟೈಮ್ಗೆ 5,000 ರೂಪಾಯಿ, ಮೂರನೇ ಟೈಮ್ಗೆ 10,000 ರೂಪಾಯಿ ದಂಡವನ್ನು ಹಾಕ್ಬೇಕು. ಇದು ಯಾರು? ರಿಟೇಲ್ ಶಾಪಿನವರಿಗೆ. ಒಂದು ವೇಳೆ ರಸ್ತೆ ಬದಿಯಲ್ಲಿ ಬೀದಿ ವ್ಯಾಪಾರಿಗಳು ಏನಾದ್ರು ಈಗ ನಮ್ಮ ಮುಳ್ಳು ಸೌತೆ ಮಾರುವವನು ಅಥವಾ ಒಬ್ಬ ಜೋಳವನ್ನು ಇದು ಮಾಡುವವನು ಅಥವಾ ಚರ್ಮುರಿ ಶಾಪ್ ಅಂತ ರೋಡ್ ಸೈಡ್ ಅಲ್ಲಿ ಯಾರು ಮಾಡ್ತಾರೆ ಅವರಿಗೂ ಕೂಡ ಫಸ್ಟ್ ಟೈಮ್ಗೆ 200 ರೂಪಾಯಿ, ಸೆಕೆಂಡ್ ಟೈಮ್ಗೆ 500 ರೂಪಾಯಿ, ಮೂರನೇ ಬಾರಿಗೆ 1,000 ರೂಪಾಯಿ. ಇದು ನಿಮಗೆ ಕಡಿಮೆ ಆಗ್ತದೆ ಅಂತ ಹೇಳಿ ಅನಿಸಿದ್ರೆ ಗ್ರಾಮ ಪಂಚಾಯತಿಗೆ ಇದನ್ನು ಜಾಸ್ತಿ ಮಾಡುವಂತ ಅವಕಾಶವನ್ನು ಕಾನೂನು ಕೊಟ್ಟಿದೆ. ಇದು ನೇರವಾಗಿ ಅವರ ಕೈಯಲ್ಲಿ ಇರುವಂತಹ ಒಂದು ವ್ಯವಸ್ಥೆ. ನೋಡಿ, ಇದಕ್ಕೆ ಆಲ್ಟರ್ನೇಟಿವ್ಸ್ ಅನ್ನ ಈ ತರ ನಾವು ಈಗಾಗಲೇ ಇದು ಆಲ್ಮೋಸ್ಟ್ ನನ್ನ ಪ್ರಕಾರ ಇದೆ ಅಂತ ಅನ್ಕೊಳ್ತೇನೆ. ಬಟ್ ಈ 1 ತಿಂಗಳ ಕಾಲದಲ್ಲಿ ನಾವು ಅದನ್ನು ಒಂದು ಹಾಕೊಂಡು ಟೈಮ್ ಬಾಂಡ್ ಇಟ್ಕೊಂಡು ಆದಷ್ಟು ಇಲ್ಲಿ ಲೋಕಲ್ ವೆಂಡರ್ಸ್ ಗಳಿಗೆ ಇದನ್ನು ಯಾರೆಲ್ಲ ಪ್ಲಾಸ್ಟಿಕ್ ಸಪ್ಲೈ ಮಾಡ್ತಿದ್ರು ಅದರ ಬದಲಿಗೆ ಇದನ್ನ ಸಪ್ಲೈ ಮಾಡಿದ್ರೆ ನಮ್ಮ ಕೆಲಸ ಕಾರ್ಯಗಳು ತುಂಬಾ ಈಸಿ ಆಗ್ತದೆ. ಹಾಗಾಗಿ ಯಾರಿಗೂ ಫೈನ್ ಹಾಕಿಯೇ ಅವರಿಗೆ ಬುದ್ಧಿ ಹೇಳ್ಬೇಕಂತಲ್ಲ, ಎಲ್ಲರ ಒಂದು ವಿಶ್ವಾಸವನ್ನು ತಗೊಂಡು ಮಾಡುವಂಥದ್ದು. ಈಗ ಇದು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ನ ಬಗ್ಗೆ ಆಯ್ತು. ಈಗ ನಾವು ನೇರವಾಗಿ ಸಭೆಯ ಕೆಲವೊಂದು
ಡಿಸ್ಕಷನ್ಗೆ ನಿಮ್ಮದೇ ಏನಾದ್ರು ಸಲಹೆ ಸೂಚನೆಗಳು? ಯಾಕಂದ್ರೆ ಇದು ಒಂದು ಗ್ರಾಮ ಪಂಚಾಯತಿ ನಿರ್ಣಯ ಮಾಡಿ ಅಥವಾ ದೇವಸ್ಥಾನದವರೇ ಮಾಡುವುದಾದ್ರೆ ಇಷ್ಟು ಜನರನ್ನು ಸೇರಿಸುವಂತ ಅವಶ್ಯಕತೆಗಳು ಇರಲಿಲ್ಲ. ಆದ್ರೆ ಅದು ಖಂಡಿತವಾಗಿ ಗ್ರಾಮ ಪಂಚಾಯತ್ ಮತ್ತೆ ದೇವಸ್ಥಾನ ಡಿಸೈಡ್ ಮಾಡಿದ್ರೆ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಚೀನಾ ಶೆಟ್ಟಿ ಸರ್ ಹೇಳಿದ್ರು ಜನರ ಸಮುದಾಯ ಭಾಗವಹಿಸಿಕೆ ಬಹಳ ಮುಖ್ಯ ಅಂತ ಹೇಳಿ. ಯಾಕಂತ ಹೇಳಿದ್ರೆ ನಮ್ಗೆ ಧರ್ಮಸ್ಥಳದಲ್ಲಿ ಕೂಡ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಉದ್ದಿಮೆ ವ್ಯಾಪಾರಿಗಳ ಸಂಘದವರು ಕೂಡ ಕೊಟ್ಟಿದ್ದಾರೆ, ನಮಗೆ ಎಲ್ಲ ಜನಪ್ರತಿನಿಧಿಗಳು ಕೊಟ್ಟಿದ್ದಾರೆ, ಸರ್ಕಾರಿ ಅಧಿಕಾರಿಗಳು ಕೂಡ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಒಟ್ಟುಗೂಡಿ ಮುಖ್ಯವಾಗಿ ಸಂಘ ಸಂಸ್ಥೆಯವರು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಸೇರಿದ ನಂತರ ನಾವು ಇದನ್ನ ಮಾಡ್ಲಿಕ್ಕೆ ಆಗಿರುವಂತದ್ದು. ಹಾಗಂತ ಹೇಳಿ 100% ಮಾಡಿದ್ದೀರಾ ಅಂತ ಹೇಳಿ 100% ವ್ಯವಸ್ಥೆಯಲ್ಲಿ ಒಂದೇ ಸರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಸಮಯ ಸಂದರ್ಭಗಳು ಬೇಕಾಗ್ತದೆ. ಹಾಗಾಗಿ ನಾವು ಫಸ್ಟ್ ಈಗ ಒಂದು ಪ್ಲಾನ್ ಆಫ್ ಆಕ್ಷನ್ ಮಾಡ್ಬೇಕು ನಾವು. ಯಾಕಂತ ಹೇಳಿದ್ರೆ ಇವತ್ತು ಮೀಟಿಂಗ್ ಮಾಡಿ ಇನ್ನೊಂದ್ 2 ತಿಂಗಳ ನಂತರ ಸೇರ್ತೇವೆ ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ. ಏನ್ ಮಾಡೋಣ ಈಗ ಮುಂದಿನ 1 ತಿಂಗಳಲ್ಲೇ ನಮ್ಮ ಕಾರ್ಯಯೋಜನೆಗಳು ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ನಾವು ನಿಮ್ಮ ಕಡೆಯಿಂದ ಸ್ವಲ್ಪ ಸಜೆಷನ್ ಬೇಕು. ಮತ್ತೆ ಇಒ ಸರ್ ಇದ್ದಾರೆ, ಅವರು ಕೂಡ ಇದ್ರ ಬಗ್ಗೆ ಹೇಳ್ತಾರೆ. ದಯವಿಟ್ಟು ಒಬ್ಬೊಬ್ಬರೇ ಏನಾದ್ರು ಅಭಿಪ್ರಾಯ ಕೊಟ್ಟರೆ ಖಂಡಿತ ನಾವು ಅಳವಡಿಸಿಕೊಡ್ತೇವೆ. ನಮ್ಮ ಏನು ಪ್ರಯತ್ನ ಅಂದ್ರೆ ಒಂದು ಯಾವ ತರ ಒಂದು ಯಾಕಂದ್ರೆ ಸರ್ಟಿಫಿಕೇಟ್ ಮಾಡಿಲ್ಲ ಅಂದ್ರೆ ಎಂಆರ್ಎಫ್ ಹೋಗುವಂತದ್ದು, ಅದು ಹೆಣ್ಮಕ್ಳು ಇರುವಂತದ್ದು ತುಂಬಾ ಎಷ್ಟು ಉಲ್ಲಾಸದಿಂದ ಕೆಲಸ ಮಾಡ್ತಾರೆ ಅಂದ್ರೆ ನೀವು ಎಂಆರ್ಎಫ್ ನೋಡಿದ್ರೆ ಗೊತ್ತಾಗಬಹುದು. ಯಾಕಂದ್ರೆ ಇಲ್ಲಿಂದ ಒಂದು ಜರ್ನಿ ಮಾಡ್ಕೊಂಡು ಯಾವ್ದಾದ್ರು ಒಂದು ದಿವಸ ನೋಡಿ ಬರುದು. ಯಾಕೆ ನೋಡ್ಬೇಕಂದ್ರೆ ಅಲ್ಲಿ ಹೆಣ್ಮಕ್ಳು ಯಾವ ತರ ಕೆಲಸ ಮಾಡ್ತಾರೆ. ಒಂದು ಪ್ಲಾಸ್ಟಿಕ್ ಬೆಟ್ಟಲ್ಲಿ ಒಂದು ಗ್ರಾಮ ಪಂಚಾಯತ್ ಗೋಣಿಚೀಲದಲ್ಲಿ ಏನಾದ್ರು ಒಂದು ಸ್ವಲ್ಪ ಮಿಕ್ಸ್ ಆಗಿ ಬಂದ್ರೆ ಅದು ಸ್ಪ್ರೆಡ್ ಆಗಿ ಹೋಗುವಂತದ್ದು. ಹೆಲ್ತ್ ಒಂದೊಂದೇ ಸೆಗ್ರಿಗೇಟ್ ಮಾಡ್ಬೇಕು ಕೆಲಸ ಉಂಟು. ಏನು ಒಂದು ಮೆಷಿನರಿ ಆಗಲ್ಲ, ಮ್ಯಾನುವಲ್ ಆಗುವಂಥದ್ದು. ಅದಕ್ಕೋಸ್ಕರ ನಾವು ಯಾವ ತರ ತೆಗೋಬೇಕು ಕಸ ಇರ್ಬೋದು, ಮತ್ತೆ ಯಾವ ತರ ಕೊಡ್ಬೇಕು ಎಲ್ಲ ಮನೆಗೆ ಮತ್ತೆ ಕೊಡುವಂಥದ್ದು ಒಂದು ಕರಪತ್ರ ಕೊಟ್ಕೊಂಡು ಅವರಿಗೆ ಮನವರಿಗೆ ಒಂದು IEC ಕಾರ್ಯಕ್ರಮ ಮೊದಲಿಗೆ ಆಗುವಂಥದ್ದು. ಸೆಕೆಂಡ್ ಯಾರೆಲ್ಲ ವರ್ತಕರಿದ್ದಾರೆ ಅವರಿಗೆ ನಾವು ಮಾಹಿತಿ ಕೊಡುವಂಥದ್ದು. ನೀವು ಈ ತರ ಇಂಥ ಸಮಯದಲ್ಲಿ ಈ ತರ ವ್ಯಾಪಾರ ಮಾಡ್ಬೇಕು, ಕಟ್ಟುನಿಟ್ಟಾಗಿ ಮಾಡ್ಬೇಕು. ಯಾಕಂದ್ರೆ ಟೂರಿಸ್ಟ್ ಬರುವಂತವ್ರು, ಯಾಕಂದ್ರೆ ದಿನನಿತ್ಯ ಮನೆಯವರು ಬರುವಂತದ್ದಲ್ಲ. ಆ ನಿಟ್ಟಿನಲ್ಲಿ ಅವರಿಗೆ ಒಂದು ನಾವು ಒಂದು ಕಾರ್ಯಕ್ರಮ ಅಥವಾ ಒಂದು ಅವರಿಗೆ ಒಂದು ಸಭೆ ಕರೆಯುವಂತದ್ದು ಈ ತರ ಮಾಡ್ಬೇಕು. ಆಮೇಲೆ ನಾವು ಏಕಾಏಕಿ ಆಕ್ಷನ್ ತಗೊಂಡ್ರೆ ತಪ್ಪು ಅಂತಲ್ಲ, ಅದು ಅವರಿಗೂ ಗೊತ್ತಾಗ್ಬೇಕು. ಆ ನಿಟ್ಟಿನಲ್ಲಿ ನಾವು ಆ ತರ ನಾವು ನಮ್ಮ ಹಂತಕ್ಕೆ ಪ್ಲಾನ್ ಒಂದು ಸ್ವಚ್ಛತಾ ಕಾರ್ಯಕ್ರಮ ಯಾವ ತರ ಎಲ್ಲ ಇವತ್ತು ನಾವು ಕಲೆಕ್ಟರ್ ಸಂಧ್ಯವರ ಎಲ್ಲ ಇಂಪಾರ್ಟೆಂಟ್ ಯಾರೇ ಇರ್ತಾರೆ ಅವ್ರನ್ನೆಲ್ಲ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಯಾರು ಮಾಡಿದರೂ ಕೂಡ ಅದನ್ನು ಉಲ್ಲಂಘನೆ ಮಾಡ್ತಾರೆ, ಅದನ್ನ ಪರಿಶೀಲಿಸಿ ದಂಡ ಹಾಕುವ ಒಂದು ಸಮಿತಿ ದಿನನಿತ್ಯ ಅದು ಕಾರ್ಯಾಚರಣೆ ಮಾಡಲಿಕ್ಕೆ ಒಂದು ಸಿಬ್ಬಂದಿ ಮತ್ತು ತಂಡ ಕಾರ್ಯಾಚರಣೆ ಮಾಡಬೇಕು, ಅದಾಗ್ತದೆ. ಇನ್ನೊಂದು, ಗ್ರಾಮ ಪಂಚಾಯತಿನ ವಲಯದಲ್ಲಿ ಸದಸ್ಯರಿರ್ತಾರೆ, ಅವರ ಮಟ್ಟದಲ್ಲಿ ಒಂದು ಸಮಿತಿಯನ್ನು ಮಾಡಿ ಒಂದು ವ್ಯವಸ್ಥೆ ಮಾಡಬೇಕು. ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಮೊದಲು ಒಂದು ಎಲ್ಲ ಮನೆಗೆ ಒಂದು ಪೈಪ್ ಕೊಟ್ಟಿದ್ದಾರೆ ಸರ್ ಇಲ್ಲಿ, ಹೌದಾ ರಾಜೇಶ್ರೇ, ಹರಿಸಿಂಗಾಡಿ ಅವರೇ, ತಾವೆಲ್ಲ ಇದ್ದೀರಿ. ಆ ಪೈಪನ್ನ ಇವತ್ತು 10% ಜನ ಮಾತ್ರ ಉಪಯೋಗ ಮಾಡ್ತಾ ಇದ್ದಾರೆ. ಇದರಿಂದ 70% ತ್ಯಾಜ್ಯವನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಅದನ್ನು ಪರಿಶೀಲನೆ ಈ ದಿನದವರೆಗೆ ಯಾರಾದರೂ ಮಾಡಿದ್ರೆ ಹೇಳಿ. ಬಹುಶಃ ಇದನ್ನ ಅಧಿಕಾರಿಗಳು ಅನುಷ್ಠಾನ ಮಾಡಿದರೆ ಅದು ಕರೆಕ್ಟ್ ಆಗ್ತದೆ. ನಾನೀಗ ನಮ್ಮ ಇವತ್ತು ಸಕ್ಸಸ್ ಆಗ್ತದೆ ಅಂತ ಭಾವಿಸಿದ್ದೇನೆ. ಯಾಕಂತ ಹೇಳಿದ್ರೆ ನಮಗೆ ಟೂರಿಸ್ಟ್ ಬಹಳಷ್ಟು ಸಮಸ್ಯೆ ಆಗೋದು. ನಮ್ಮ ಇಒ ಸಾಹೇಬರು ಸಭೆ ಬರಬೇಕು ಅಂತ ನಾವು ಬಹಳ ಒತ್ತಾಯ ಮಾಡಿದ್ದೆವು, ನಿಮಗೆ ಗೊತ್ತಂತ ಇಲ್ವಾ? ನೀವು ಬಂದಿದ್ದೀರಿ, ಬಹಳಷ್ಟು 70% ನಿವಾರಣೆ ಆಗ್ತದೆ ಭಾವಿಸಿದ್ದೇನೆ. ಯಾಕಂತ ಹೇಳಿದ್ರೆ ನೋಡಿ, ನಾನು ಅವರನ್ನು ಹೊಗಳುವುದಂತಲ್ಲ, ದೇವಸ್ಥಾನದಲ್ಲಿ ಒಂದು ವ್ಯವಸ್ಥೆ ಇತ್ತು. ಇವರು ಅಧಿಕಾರ ತೆಗೆದುಕೊಂಡಾಗ ದೇವಸ್ಥಾನಕ್ಕೆ ಕೆಲವರು ಕುಡಿದು ಬರುವುದು, ಪಾರ್ಕಿಂಗ್ ತಿನ್ನುವುದು, ಇಂಥದೆಲ್ಲ ವ್ಯವಸ್ಥೆ ಇತ್ತು. ಹಲವು ಮ್ಯಾನೇಜರ್ಗಳು ಬಂದು ಹೋಗಿದ್ದಾರೆ, ಆದ್ರೆ ಅದು ನಿಯಂತ್ರಣಕ್ಕೆ ಬರಲಿಲ್ಲ. ಇವರು ಬಂದ ಮೇಲೆ 70% ಅದು ನಿಯಂತ್ರಣಕ್ಕೆ ಬಂದಿದೆ, ಹೌದಲ್ಲ ಸರ್? ಯಾಕೆ ಕೇಳಿ, ಇಲ್ಲಿ ಯಾಕೆ ಕೇಳಿ, ನಾವು ಮೊನ್ನೆ ಒಂದು ದಿವಸ ನಮ್ಮ ಕಾರ್ಯದರ್ಶಿ ಮೋಹನಪುರ ಇದ್ದಾರಲ್ಲ ಸರ್, ಕುಮಾರಧಾರೆಯಲ್ಲಿ ಒಂದು ತ್ಯಾಜ್ಯದ ಹಾಕುವಂತ ಒಂದು ವ್ಯವಸ್ಥೆ ಇತ್ತು. ಬಹುಶಃ ನಾವು ಹಲವು ಬಾರಿ ಹೇಳ್ತಿದ್ವಿ, ಸರ್ ಇದನ್ನು ಯಾರು ಹಾಕ್ತಾರೆ ಅವ್ರ ಮೇಲೆ ಫೈನ್ ಹಾಕಿ, ಇಲ್ಲಿ ಬಂದ್ರೆ ಅಂತ ಹೇಳ್ತಾರೆ ಜಾಗೃತಿ ಮೂಡಿಸುವ ಅಂತ. ಈ ಜಾಗೃತಿಗೆ ಬಗ್ಗುವ ಜನ ಭಾರತ ದೇಶದ 90% ಜನ ಅಲ್ಲ, ದಂಡಕ್ಕೆ ಮಾತ್ರ ಬಗ್ಗುವವರು ಇರುವುದು. ಈಗ ಅಲ್ಲಿ ಏನಾಯ್ತು, CC ಕ್ಯಾಮರಾ ಹಾಕಿದ ಮೇಲೆ ಅಲ್ಲಿ ಏನಾದ್ರೂ ಕಸ ಬಿದ್ದಿದೆ ಅಂತ ಒಮ್ಮೆ ನೋಡಿ, ಅದಾಗ್ಲಿಲ್ಲ.
ಅದನ್ನು ಪದೇ ಪದೇ ನಾವು ಮಾಡ್ತಾ ಇದ್ರೆ ಅದು ಸಕ್ಸಸ್ ಆಗುತ್ತೆ. ಈಗ ನಮ್ಮ ಇವರು ಕಿಶೋರು ಇವರು ಇದ್ದಾರೆ, ಒಂದು ಲೀಸ್ಟ್ ಹಿಂದಿನ ಆಡಳಿತ ಮಂಡಳಿ ಅವರಿಗೆ ಕೊಟ್ಟಿದ್ದೇನೆ ಅಂತ ಹೇಳಿದ್ರು. ನಾನು ಓದಿದೆ ಅದನ್ನು. ನಾನು ಯಾಕೆ ಹೇಳಿದ್ದೇನೆ ಅಂತ ಹೇಳಿದ್ರೆ, ಅನುಷ್ಠಾನ ಮಾಡುವ ಮನಸ್ಸಿದ್ರೆ, ಈಗ ನೋಡಿ ದೇವಸ್ಥಾನದವರು ಒಂದು ಬಾಕ್ಸ್ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಈಗಿನ ಆಡಳಿತ ಮಂಡಳಿ ಅವರು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದು ಸಕ್ಸಸ್ ಆಗ್ತದೆ. ಯಾಕಂತ ಹೇಳಿದ್ರೆ ಆ ಉದ್ದೇಶ ಕೂಡ ಅದು ಬಹಳಷ್ಟು ಒಳ್ಳೇದುಂಟು. ಆ ಇಚ್ಛಾಶಕ್ತಿ ಬೇಕು, ಅದೊಂದು. ಇನ್ನೊಂದು ನಿಮಗೆ ಮಾನ್ಯ ಈವರ್ ಸಾಹೇಬ್ರ ಹತ್ರ ಹೇಳುದು, ನಾನು ಗ್ರಾಮ ಪಂಚಾಯತ್ 3 ಬಾರಿ ಇದ್ದೆ ನಾನು. ಒಂದು ಬಾರಿ ನಾವು ಇರುವಂತ ಸಂದರ್ಭದಲ್ಲಿ ಈ ಪ್ರಧಾನ ರಸ್ತೆಯಲ್ಲಿ ಈ ತ್ಯಾಜ್ಯದ ರೀತಿಯಲ್ಲಿ ಉಗುಳುದು, ಸರು ಏನು ಉಗುಳುತ್ತೇವೆ ಅಂತ ಹೇಳ್ತೇವಲ್ಲ, ಯಾವುದು ಆ ಕಫ ಉಗುಳುದು. ಬಹುಶಃ ಇದನ್ನು ಕಂಟ್ರೋಲ್ ಮಾಡೋದು ಹೇಗೆ ಅಂತ ಹೇಳಿ ನಾವು ಪ್ರಧಾನ ರಸ್ತೆಯನ್ನ ಒಂದು ಸಾರಿ ತಗೊಂಡೆವು. ಪ್ರಧಾನ ರಸ್ತೆಯನ್ನು ಉಗುಳಿದ್ರೆ 20 ರೂಪಾಯಿ ದಂಡ ಅಂತ. ಆಗ ಒಬ್ರು ಹೇಳಿದ್ರು, ಬಹಳ ಬುದ್ಧಿವಂತರು, ನಿಮಗೆ ದಂಡ ಹಾಕುವ ಅಧಿಕಾರ ಇಲ್ಲ, ಎಲ್ಲಿಂದ 20 ರೂಪಾಯಿ ಹಾಕ್ತೀರಿ ಅಂತ ಹೇಳಿದ್ರು. ನಾವು ಅದಕ್ಕೆ ಹೊಸ ಒಂದು ತತ್ವವನ್ನು ಅಳವಡಿಸಿದೆವು. ನಾವು ಆ ಸ್ವಚ್ಛತೆಯನ್ನು ನೀನೇ ಮಾಡಬೇಕು, ಉಗುಳಿದ್ದೆಲ್ಲ ತೊಳಿ ಅಂತ, ಇಲ್ಲದ್ರೆ ನಾವು ತೊಳಿತೇವೆ ಅದಕ್ಕೆ ಚಾರ್ಜ್ ಅಂತ. ಮತ್ತೆ ಬಾಕಿದ್ರು ಎಲ್ಲರೂ ಬಾಕಿದ್ರು. ಆಗೋದಿಲ್ಲ ಅಂತ ಹೇಳುವುದನ್ನು ನಾನು ಒಪ್ಲಿಕ್ಕೆ ತಯಾರಿಲ್ಲ. ಇನ್ನೊಂದು ತಾವು ಹೇಳಿದಿರಿ ನೋಡಿ, ಅನುಷ್ಠಾನ ಮಾಡುವ ರೀತಿ ನಮ್ಮಲ್ಲಿ ವೈಫಲ್ಯವನ್ನು ಕಂಡಿದೆ. ಅನುಷ್ಠಾನದ ರೀತಿಯಲ್ಲಿ ಈಗ ನಮ್ಮ ತಾಲೂಕು ಪಂಚಾಯತ್ ಅವತ್ತು ನಾವು KDP ಸಭೆ ಆ ದಿವಸ ಕೂಡ ಹೇಳಿದ್ರು. ಏನಂತ ಹೇಳಿದ್ರೆ, ನಾನು ಪುತ್ತೂರಿನಲ್ಲಿ ಒಂದು ಮಾಡಿ ತೋರಿಸಿದ್ದೇನೆ, ಅದನ್ನು ನಾನು ಮಾಡ್ತೇನೆ ಅಂತ. ನನಗೆ ಒಮ್ಮೊಮ್ಮೆ ಬೇಸರ ಆಗುದು, ಹೇಳಿದ್ರು ತೊಂದರೆ ಇಲ್ಲ ಯಾರಾದರೂ. ನೋಡಿ, ರಮನಾಥ್ ರೈ ಪರಿಸರ ಮಂತ್ರಿ ಆಗಿದ್ರು, ಯುಟಿಕಾದರೆ ಸ್ಪೀಕರ್ ಆಗಿದ್ದಾರೆ. ಅವರ ಕ್ಷೇತ್ರಕ್ಕೆ ಒಮ್ಮೆ ಹೋಗಿ ನೋಡಿ, ಕಸದ ರಾಶಿ ಎಷ್ಟುಂಟು ಅಂದ್ರೆ, ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿ ಆಗಲಿ, ಇದು ಅಧಿಕಾರಿ ಆಗಲಿ, ಅವರಿಗೆ ಇಚ್ಛಾಶಕ್ತಿ ಇದ್ರೆ ಅದನ್ನೆಲ್ಲ ತೆಗೆಸಲಿಕ್ಕೆ ಆಗ್ತದಿಲ್ವಾ? ಆಗ್ತದಿಲ್ವ ಹೇಳಿ? ಈಗ ನಾವು ಅದಕ್ಕೆ ಮೊದಲನೇದಾಗಿ ಮುತುವರ್ಜಿ ವಹಿಸಿ ಹೋಗುವಂತ ವ್ಯವಸ್ಥೆ ಆಗಬೇಕು. ಇನ್ನೊಂದು ನೋಡಿ, ಕಸ ಒಮ್ಮೆ ಹೈಕೋರ್ಟ್ ಒಂದು ತೀರ್ಪು, ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಗೊತ್ತಿಲ್ಲ, ಸಾರ್ವಜನಿಕದ ಸ್ಥಳದಲ್ಲಿ ಏನು ತ್ಯಾಜ್ಯ ಹಾಕುವಂತ ಬಾಕ್ಸ್ ಇಡಬಾರ್ದು ಅಂತ ಒಮ್ಮೆ ತೀರ್ಪು ಕೊಟ್ಟಿದೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಗಲೀಜಾಗ್ತದೆ, ಅದನ್ನು ತೆಗೆಯೋರಿಲ್ಲ, ಆ ರೀತಿಯಾಗಿ ಬೇರೆ ಮಾಡಬೇಕು ಅಂತ ಹೇಳಿದೆ. ಆದ್ರೆ ಬಹಳಷ್ಟು ಮಂದಿ ಎಂತ ಮಾಡಿದ್ರು, ಪಂಚಾಯತ್ನವರು ತ್ಯಾಜ್ಯ ಅಲ್ಲಿ ಬಾಕ್ಸ್ ಇಡಬಾರ್ದು ಅಂತ ಹೇಳಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಏನು ಬೇರೆ ಸಲಹೆ ಕೊಟ್ಟಿದೆ ಅದನ್ನು ಯಾರು ಲೆಕ್ಕಕ್ಕೆ ತೆಗಲಿಲ್ಲ. ಬೇರೆ ರೀತಿ ಮಾಡಬೇಕು ಅಂತ ಹೇಳಿದೆ. ಬಹುಶಃ ನೀವು ಯಾವ್ದಾದ್ರು ಒಳ್ಳೆ ವಕೀಲರನ್ನ ಕೇಳಿ ಯಾವ ರೀತಿ ಅದು ಆಗ್ತಾ ಉಂಟು ಅಂತ ಹೇಳಿ ನಾನು ಅದನ್ನ ಹೇಳುದು. ಇನ್ನೊಂದು ನೋಡಿ, ತಾವು ಹೇಳಿದಿರಿ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯನ್ನ ಫಸ್ಟಿಗೆ ಒಂದು ಗ್ರಾಮವನ್ನು ತಗೊಳ್ಳುವ. ಈಗ ಎಮರ್ಜೆನ್ಸಿ ದಂಡನೆಯನ್ನು ಫಸ್ಟಿಗೆ ಮಾಡಿದ್ರೆ ಹೈಯೆಸ್ಟ್ ಜಾಗೃತಿಯನ್ನು ಉಂಟು ಮಾಡ್ತಾರೆ. ಇನ್ನೊಂದು, ಈಗ ತಾವು ಹೇಳಿದಿರಿ ನೋಡಿ, ಈ ಮಹಿಳೆಯರದ ಒಂದು ಯಾವುದು ಪ್ಯಾಡಿನ ಸಮಸ್ಯೆ, ಬಹುಶಃ ಅತ್ಯಾಧುನಿಕ ವ್ಯವಸ್ಥೆ ಬಂದಿದೆ. ಯಾಕೆ ನಮ್ಮ ಸರ್ಕಾರ ಹೇಳ್ತಾ ಉಂಟು, ಆದ್ರೆ ನಮ್ಮ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಯಾಕೆ ಅನುಷ್ಠಾನ ಆಗ್ತಾ ಇಲ್ಲ? ಅತ್ಯಾಧುನಿಕವಾದಂತಹ ವ್ಯವಸ್ಥೆಗಳು ಬರ್ತಾ ಉಂಟು, ಆದ್ರೆ ಕೆಲವು ಮಹಿಳೆಯರು ಅದನ್ನು ಉಪಯೋಗಿಸಲಿಕ್ಕೆ ಧೈರ್ಯವನ್ನು ಹೊಂದುವುದಿಲ್ಲ. ನಾನು ಇಲ್ಲಿ ಓಪನ್ ಆಗಿ ಹೇಳುದು, ನನ್ನ ಮನೆಯವರಿಗೆ ನಾನು ಹೇಳಿದ್ರೆ ನನ್ನ ಮನೆಯವರು ಉಪಯೋಗಿಸುವುದಿಲ್ಲ. ಯಾಕೆಂತ ಹೇಳಿದ್ರೆ ಜಾಗೃತಿ ಇಲ್ಲ. ಜಾಗೃತಿ ಅಂತ ಹೇಳಿದ್ರೆ ಅದನ್ನು ಪ್ರಾಕ್ಟಿಕಲ್ ಆಗಿ ನಾವು ಇಷ್ಟು ಜನರಿಗೆ ಅಳವಡಿಸಿದ್ದೇವೆ, ಅದು ಏನು ಆಗ್ಲಿಲ್ಲ ಅಂತ ಹೇಳಿದ್ರೆ ಅದಾಗ್ತದೆ. ಈಗ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಜನ ಯಾಕೆ ಬರ್ತಾರೆ? ಇಲ್ಲಿ ಹರಕೆ ಹಾಕಿದ್ರೆ ನಾವು ಹೇಳಿದ್ದೆಲ್ಲ ಆಗ್ತದೆ ಅಂತ ಇವರೆಲ್ಲ ಪ್ರಚಾರ ಮಾಡಿದ್ರು ಫಸ್ಟಿಗೆ. ಈಗ ನೋಡಿ, ಜನವೇ ಜನ ಬರ್ತಾರೆ. ಹಾಗೆ ಯಾವುದಕ್ಕಾದ್ರೂ ನಂಬಿಕೆ ಎನ್ನುವಂಥದ್ದನ್ನ ಒಂದು ಹುಟ್ಟು ಹಾಕುವಂತ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಮತ್ತೆ ಇನ್ನೂ ಕೆಲವು ಸಲಹೆ ಉಂಟು, ಬಾಕಿದ್ದವ್ರದ್ದು ಆಗ್ಲಿ, ಮತ್ತೆ ನೆನಪಾಗೋಗಿ ಹೇಳ್ತೇನೆ. ರೀಜನಲ್ ಡೈರೆಕ್ಟರ್ BDU ಮೊನ್ನೆ ನಮ್ಮ ಗ್ರಾಮ ಸಭೆಯಲ್ಲಿ ಸಹ ಇದನ್ನೇ ನಾವು ಚರ್ಚೆ ಮಾಡಿದ್ದೇವೆ. ಈಗ ಅದನ್ನು ಸಂಕ್ಷಿಪ್ತವಾಗಿ ನಮ್ಮ ಶಿವರಾಮ್ ರೈ ಅವರು ಹೇಳಿದರು. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ಕೊಂಡು ಒಂದು ಮೆಡಿಕಲಲ್ಲಿ ಒಂದು ಗಾದೆ ಇದೆ. ಇಲ್ಲಿ ಜಾಗೃತಿ ಮೂಡಿಸೋದು ಕರೆಕ್ಟ್. ನೀವೆಲ್ಲ ಹಲವಾರು ವಿವಿಧ ತ್ಯಾಜ್ಯ ಮತ್ತು ಅದನ್ನು ಹೇಗೆ ಕಂಟ್ರೋಲ್ ಮಾಡುವುದು ಅಂತ ಹೇಳ್ಕೊಂಡು ಎಲ್ಲ ವಿವರಿಸ ಮಾಡಿದ್ದೀರಾ. ನಾವು ಪರ್ಟಿಕ್ಯುಲರ್ ಆಗಿ ನಮ್ಮ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ಇಲ್ಲಿಗೆ ನಾವು ಫಸ್ಟಿಗೆ ಇಂಪ್ಲಿಮೆಂಟೇಷನ್ ಮಾಡೋಣ. ಈಗ ಸುಬ್ರಹ್ಮಣ್ಯದಲ್ಲಿ ಸಿಗುವ ತ್ಯಾಜ್ಯ ಇರ್ಬೋದು, ಅದನ್ನು ಸೇಮ್ ಮೆಥಡ್ ನಾವು ಕಡಬಕ್ಕೆ ಅಥವಾ ಸುಳ್ಯಕ್ಕೆ ಅಥವಾ ಮಂಗಳೂರು ಅಲ್ಲಿ ಅಂದರೆ ಆ ಪೊಲ್ಯೂಷನ್, ಆ ವೇಸ್ಟ್ ತುಂಬ ಡಿಫ್ರೆಂಟ್ ಇರ್ಬೋದು. ನಾವು ನಮ್ಮ ಗ್ರಾಮಗಳಲ್ಲಿ ಯಾವುದು ಹೆಚ್ಚಾಗಿ ಇದೆ ಅದಕ್ಕೆ ಆಗುವಂತಹ
ಒಂದು ಹೇಗೆ ಇಂಪ್ಲಿಮೆಂಟೇಷನ್ ಮಾಡ್ಬೋದು, ಏನು ಪ್ರೊಸೀಜರ್ ಮಾಡ್ಬೋದು ಅಂತ ಹೇಳ್ಕೊಂಡು ನಾವು ಇಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನೋಡಬೇಕು. ಈಗ ವೇಸ್ಟ್ ಡಿಸ್ಪೋಸಲ್ ಅದು ಯೂನಿವರ್ಸಲ್ ಪ್ರಾಬ್ಲಮ್ ನಮ್ಮ ಸುಬ್ರಹ್ಮಣ್ಯದಲ್ಲಿ, ಇಡೀ ಜಗತ್ತಿನಲ್ಲಿ. ಅದು ಭಾರತದಲ್ಲಿ 140 ಕೋಟಿ ಇರುವಾಗ ಅದು ಮ್ಯಾಕ್ಸಿಮಮ್ ಇಡೀ ಜಗತ್ತೇ ಇದಕ್ಕೆ ಬೆರಗಾಗಿದೆ. ಹಾಗಾಗಿ ಈಗ ಇನ್ ಪರ್ಟಿಕ್ಯುಲರ್ ಸುಬ್ರಹ್ಮಣ್ಯದಲ್ಲಿ ನಮಗೆ ಹೆಚ್ಚಾಗಿ ಇದೊಂದು ಪ್ರವಾಸಿ ಇದು ಇಲ್ಲಿ ಕ್ಷೇತ್ರ ಇದೆ. ಹಾಗಾಗಿ ಲಕ್ಷಾಂತರ ಜನರು ಬರ್ತಾರೆ. ಇಲ್ಲಿ ಬಂದಾಗ ಈಗ ಎಲ್ಲ ಕಾನೂನುಗಳು ನಮ್ಮ ಗ್ರಾಮ ಪಂಚಾಯತ್ ಇರ್ಬೋದು ಅಥವಾ ತಾಲೂಕಿನಲ್ಲಿ ಇರ್ಬೋದು ಎಲ್ಲ ಇದೆ. ಈಗ ನೀವು ಇಷ್ಟು ಏನು ಎಕ್ಸ್ಪ್ಲೈನ್ ಮಾಡಿದ್ರ ಅದು 20 ವರ್ಷದಿಂದ ನಾವು ಅದನ್ನ ಬಂದು ಎಲ್ಲ ತಹಶೀಲ್ದಾರ್ ಇರ್ಬೋದು ಅಥವಾ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಇದನ್ನೆಲ್ಲ ಮಾಡ್ತಾರೆ, ಪೇಪರಲ್ಲಿ ಹಾಕ್ತಾರೆ. ಆದರೆ ಇಂಪ್ಲಿಮೆಂಟೇಷನ್ ಉಂಟಾ? ಈಗ ಮೇನ್ ನಮ್ಮಲ್ಲಿ ಡ್ರಾಬ್ಯಾಕ್ ಯಾಕಂದ್ರೆ ಇರೋದು ಇಂಪ್ಲಿಮೆಂಟೇಷನ್. ಸುಬ್ರಹ್ಮಣ್ಯದಲ್ಲಿ ನನ್ನ ಒಂದು ಸಜೆಷನ್ ಏನು ಅಂತ ಹೇಳಿದ್ರೆ, ಇಲ್ಲಿ ಹೆಚ್ಚಾಗಿ ನಮ್ಮ ಲೋಕಲಿಂದಲೂ ಬರುವಂತ ಪ್ರವಾಸಿಗರಿಲ್ಲ, ಅವರಿಗೆ ಸೂಕ್ತವಾದ ವ್ಯವಸ್ಥೆ ಇರಬೇಕು. ಇಲ್ಲಿ ನಾವು ಸುಮ್ಮನೆ ಅವರು ಅದನ್ನು ಮುಟ್ಬಾರ್ದು ಇದನ್ನು ತರಬಾರ್ದು ಅಂತ ಹೇಳೋದು, ಅವರಿಗೆ ಸೂಕ್ತವಾದ ವ್ಯವಸ್ಥೆ ಇರಬೇಕು. ಹೆಚ್ಚಾಗಿ ಈಗೆಲ್ಲ ಇಂಥ ಜಾಗೃತಿ ಇಡೀ ಲೋಕದಲ್ಲಿ ನಡೀತಾ ಉಂಟು, ಅವರಲ್ಲಿ ಅವೇರ್ನೆಸ್ ಇದೆ. ಆದರೆ ಇಲ್ಲಿ ನಾವು ಬಂದಾಗ ಅವರಿಗೆ ಎಲ್ಲರೂ ಒಂದು ವೇಸ್ಟ್ ಅನ್ನ ಹಾಕ್ಲಿಕ್ಕೆ ಅಲ್ಲಿ ಸರಿಯಾದಂತ ಒಂದು ವ್ಯವಸ್ಥೆ ಇರಬೇಕು, ಇದು ಒಂದು. ಆಮೇಲೆ ಪೆನಲ್ಟಿ, ಶಿವರಾಮರಾಯ್ ಹೇಳಿದಾಗೆ ನಾವು ಅದನ್ನು ಮೊನ್ನೆ ಬಹಳ ಮಾಡಿದ್ದೀವಿ. ಪೆನಲ್ಟಿ ನಮ್ಮಲ್ಲಿ ದೇಶದಲ್ಲಿ ಒಂದು ಬಗ್ಗುದು ಅಂತ ಹೇಳಿದ್ರೆ ಅದಕ್ಕೆ ಮಾತ್ರ ಪೆನಲ್ಟಿ ಇದ್ರೆ ಮಾತ್ರ. ಹಾಗಾಗಿ ಇದಕ್ಕೆ ಒಂದು ಟೀಮು, ಅದು ಕೇವಲ ದೇವಸ್ಥಾನದವರು, ಟೆಂಪಲ್ನವರು ಅಥವಾ ನಮ್ಮ ಮಂಡಲದವರು ಅಥವಾ ಲೋಕಲ್ಸ್ ಅದೇನಿ ಆರ್ಗನೈಸೇಷನ್ ಸಾಧ್ಯ ಇಲ್ಲ. ಇಟ್ ಇಸ್ ಎ ಟೀಮ್ ವರ್ಕ್. ಇಲ್ಲಿ ಒಂದು ನಾವು ಇದರ ಜುಡಿಷಿಯಲ್ಸ್ ನಮ್ಮ ಗ್ರಾಮ ಪಂಚಾಯತ್ ಇಲ್ಲಿ ಕುಲ್ಕುಂದದಲ್ಲಿ ಬರುತ್ತೆ. ಅಲ್ಲಿ ಪ್ರತಿ ಒಂದು ವೆಹಿಕಲ್ಗಳು ಬಂದಾಗ ನಾವೊಂದು ಪ್ರಕಟಣೆಯನ್ನು ಮಾಡಬೇಕು. ಆ ಪ್ರಕಟಣೆಯಲ್ಲಿ ಕಿಶೋರ್ ಅವರೊಂದು ಮಾಡಿದ್ದಾರೆ, ನಾವು ಅದನ್ನು ಹೇಳಿದೆ, ನಾವು ಮಾಡಿ ಕೊಡ್ತೇವೆ, ಬೇಕಾದ್ರೆ ಹರೀಶ್ ಜಾಡಿ ಅವರು ಮೊನ್ನೆ ಹೇಳಿದ್ರು ಮಾಡಿಕೊಡಿ ಅಂತ, ನಾವು ರೆಡಿ ಇದ್ದೇವೆ. ಅದರಲ್ಲಿ ಪ್ರತಿಯೊಂದು ಏನು ಡೂಸ್ ಆ್ಯಂಡ್ ಡೋಂಟ್ ಅದನ್ನು ಏನು ಇದೆ ಅದನ್ನು ನಾವು ಇಲ್ಲಿ ಮಾಡಿ, ಯಾವ ಯಾವ ಕಸ ಹಾಕಬಾರ್ದು ಅಥವಾ ಎಲ್ಲಿ ಪಾಯಿಂಟ್ಸ್ ಅದಕ್ಕೆ ಬೇಕಾದ ವ್ಯವಸ್ಥೆಗಳಿದೆ, ಅದಕ್ಕೆ ನಾವು ಒಂದು ಪ್ರಕಟಣೆಯನ್ನು ಕಾಂಪ್ಲೇಟ್ಸ್ ಮಾಡಬೇಕು. ಪ್ರತಿ ವೆಹಿಕಲ್ ಅನ್ನು ಅಲ್ಲಿ ನಿಲ್ಲಿಸಿ ಅವರಿಗೆ ಒಂದು ಅವೇರ್ನೆಸ್ ಕೊಡಬೇಕು. ಇದಕ್ಕೆ ಕೇವಲ ಟೆಂಪಲ್ನಿಂದ ಅಥವಾ ಗ್ರಾಮ ಪಂಚಾಯತಿಂದಲ್ಲ, ನಮ್ಮಂತ ಸಂಘ ಸಂಸ್ಥೆಗಳಿದೆ. ಈಗ ಲಯನ್ಸ್ ಕ್ಲಬ್ ಇದೆ, ರೋಟರಿ ಕ್ಲಬ್ ಇದೆ, JC ಇದೆ, ಬೇರೆ ಬೇರೆ ಇದೆ. ನಾವು ಸಹ ನಿಮ್ಮ ಜೊತೆ ಕೈ ಕೂಡಿಸ್ತೇವೆ. ಆಮೇಲೆ ಗ್ರಾಮ ಪಂಚಾಯತ್ ಟೆಂಪಲ್ ಇಂದ ಎಂಪ್ಲಾಯೀಸ್ ಕೊಡಬೇಕು. ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರು, ರೆವಿನ್ಯೂ ಅವರು, ಇವರೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಪ್ರತಿಯೊಬ್ಬರು ಒಬ್ಬೊಬ್ಬ ಒಂದು ಎಂಪ್ಲಾಯಿನನ್ನ ಅಲ್ಲಿ ಕೊಟ್ಟು ಅವರಿಗೆ ಒಂದು ಅವೇರ್ನೆಸ್ ಅನ್ನು ಮಾಡಬೇಕು. ಆಮೇಲೆ ತಪ್ಪಿದ್ದಲ್ಲಿ ಪೆನಲ್ಟಿ ಮಿನಿಮಮ್ 500 ಹಾಕಬೇಕು, ಮಿನಿಮಮ್. ಇಲ್ಲದೆ ನಿಮ್ಮ 50 ರೂಪಾಯಿ 100 ಹಾಕಿದ್ರೆ ಅದಲ್ಲಿ ಬಿಸಾಕ್ತಾ ಇದೆ, ನಥಿಂಗ್. ಹಾಗಾಗಿ ಪೆನಲ್ಟಿಯನ್ನ ಒಂದು ಮಿನಿಮಮ್ 500 ಟು ಎಷ್ಟೋ ನೀವು ಮಾಡಿಕೊಂಡು ಅದನ್ನು ಮಾಡಬೇಕು. ಆಮೇಲೆ CC ಕ್ಯಾಮರಾ ಎಲ್ಲ ಅಲ್ಲೇ ಸಾಧಾರಣ ಕುರ್ಕುಂದದಿಂದ ನಮ್ಮ ಈ ಏರಿಯಾದಲ್ಲಿ ಫುಲ್ CC ಕ್ಯಾಮರಾ ಹಾಕಬೇಕು. ಅದು DVR ಎಲ್ಲಾರು ಒಂದು ಪಾಯಿಂಟ್ ಅನ್ನು ಇಟ್ಕೊಂಡು ಗ್ರಾಮ ಪಂಚಾಯತ್ ಅಲ್ಲಿ ಇರ್ಬೋದು, ಒಬ್ಬ ಎಂಪ್ಲಾಯ್ ಅದನ್ನು ನೋಡ್ತಾ ಇರಬೇಕು. ಆಮೇಲೆ ಇವರು ಯಾರೇ ಇರಲಿ, ಈಗ ಒಂದು ಹೋಟೆಲ್ಸ್ನವರು, ಈಗ ಹೋಟೆಲಿಂದ ಲಾಡ್ಜ್ಗಳಿಂದ ತುಂಬಾ ತ್ಯಾಜ್ಯಗಳು ಬರ್ತಾ ಇದೆ. ನಾವು ಸಾಧಾರಣ ಏಪ್ರಿಲ್ ಮೇಯಲ್ಲಿ ಕುಮಾರಧಾರ ನದಿಯನ್ನು ನೋಡಿದ್ರೆ ಅಷ್ಟು ಅದು ಸೀವೇಜ್ ಇನ್ನು ಅದನ್ನ ಜಾಸ್ತಿ ಪೊಲ್ಯೂಷನ್ ಇರ್ಲಿಕ್ಕಿಲ್ಲ ಅಂತ ಕಾಣುತ್ತೆ. ಸೊ ಇದೆಲ್ಲ ನನ್ನ ಪ್ರಕಾರ ಪ್ರತಿಯೊಂದು ಇದು ಅವತ್ತಿಂದ ಇದೆ. ಆದ್ರೆ ಗ್ರಾಮ ಪಂಚಾಯತ್ನವರು ಈಗ ಒಂದು ರೈಡ್ ಮಾಡ್ತಾರೆ. ರೈಡ್ ಮಾಡಿದಾಗ ಅಲ್ಲಿ ಪಾನ್ ಅದು ಇದೆಲ್ಲ ಸಿಗ್ತದೆ, ಬೇರೆ ಬೇರೆ ಗುಡ್ಕಾಗಳೆಲ್ಲ. ಬಟ್ ವಾಟ್ ಆಕ್ಷನ್ಸ್ ಯು ಆರ್ ಟೇಕನ್ ಹೇಳಿ. ಒಂದ್ಸಲ ರೈಡ್ ಮಾಡ್ತೀರಾ, ಆಮೇಲೆ ಅಲ್ಲೇ ಸ್ಟಾಪ್ ಮಾಡ್ತೀರಾ. ಏನಂದ್ರೆ ಅದೇ ಕಂಟಿನ್ಯೂಸ್ ಆಗಿ ಅವರಿಗೆ ಭಯ ಬರಬೇಕು, ಇಲ್ಲದೆ ಸಾಧ್ಯ ಇಲ್ಲ. ಈ ತರದ ಆ ಪೆನಲ್ಟಿ ಇಸ್ ದ ಓನ್ಲಿ ಅಲ್ಟಿಮೇಟ್ ಅಂತ ಕಾಣುತ್ತೆ. ನೀವು ಈ ತರ ಒಂದು ಟೀಮ್ ಮಾಡಿ ಇದಕ್ಕೆ, ಇದು ಇವತ್ತು ಒನ್ ಡೇ ಇದಲ್ಲ, ಪ್ರೋಗ್ರಾಮ್ ಅಲ್ಲ, ಇದು ಕಂಟಿನ್ಯೂಸ್ ಆಗಿರಬೇಕು. ಅದಕ್ಕೆ ಟೆಂಪಲ್ ಇಂದ ಹಾಗೆ ಗ್ರಾಮ ಪಂಚಾಯತ್ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್, ಬೇರೆ ಡಿಪಾರ್ಟ್ಮೆಂಟ್ನವರು ಇರಬೇಕು. ಈಗ ಬೇರೆ ನಾವು ಒಂದು ಆರ್ಗನೈಸೇಷನ್ ಹೋಗಿ ನಮಗೆ ಅದಕ್ಕೆ ಫೈನ್ ಮಾಡ್ಲಿಕ್ಕೆ ಎಲ್ಲ ಹೇಳೋಕ್ಕಾಗಲ್ಲ. ಈ ತರ ಮಾಡಿದ್ರೆ ನಾವು ಸಾಧಾರಣವಾಗಿ ಒಂದು 100%, ಒಂದು 50% ನಾವು
ಇದನ್ನ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ಕೊಂಡು ನನ್ನ ಒಂದು ಸಜೆಷನ್. ಒಂದು ನಾನೀಗ ಬಹುಶಃ ಅವರ ಶೀಲಾ ಶೆಟ್ಟಿ ಅವರಿಗೆ ಗೊತ್ತಿದ್ದು, ನಾನು ಅವರು ಒಂದೇ ಕಾಲೇಜಲ್ಲಿ ಸ್ಟಡಿ ಮಾಡಿದವರು. ನಾನು 92 ಪಾಸ್ಡ್ ಔಟ್ ರೋಶ್ನಿ. ಬಹುಶಃ ನಾವು ಇದರ ಮೊದಲು ಕೂಡ ಶಿವರಾಮ್ ರೈ ಅವರೆಲ್ಲ ಒಮ್ಮೆ ಅಲ್ಲಿ ಗೇಟ್ ಹತ್ರ ನಿಂತುಬಿಟ್ಟು ಪ್ಲಾಸ್ಟಿಕ್ ಅಂತ ತರೋದಾಗಿ ಅವರನ್ನ ಚೆಕ್ ಮಾಡಿಬಿಡ್ಬೇಕು ಅಂತ. ಆದರೆ ಒಂದು ಇದಕ್ಕೆ ವ್ಯಾಪಕವಾದ ಪ್ರಚಾರ ಬೇಕು. ಯಾರು ಪ್ಲಾಸ್ಟಿಕ್ ಅನ್ನು ತಗೊಂಡ್ಬರ್ತಾರೆ ಅವರಿಗೆ ಫೈನ್ ಹಾಕ್ತಾರೆ ಅನ್ನತಕ್ಕಂಥದ್ದು ವ್ಯಾಪಕವಾಗಿ ಪ್ರಚಾರ ಆದರೆ ಯಾರು ಕೂಡ ತರೋದಿಲ್ಲ. ಯಾಕೆಂದ್ರೆ ನಾವು ಫಾರೆಸ್ಟ್ಗೆ ಮೊನ್ನೆ ಕುಮಾರಪುರಕ್ಕೆ ಹೋಗ್ಬೇಕಾದ್ರೆ ಒಂದು ಚಾಕ್ಲೇಟ್ನ ರ್ಯಾಪರ್ ಅನ್ನು ತಗೊಳ್ಳಿಕ್ಕೆ ಬಿಡಲಿಲ್ಲ ಅವರು. ಯಾಕೆಂದ್ರೆ ನೀವು ವಾಪಸ್ ಬರ್ಬೇಕಾದ್ರೆ ನೀವು ತರಲಿಲ್ಲ ಅಂದ್ರೆ ನೀವು ಫೈನ್ ಹಾಕ್ತೇವೆ. ಮತ್ತೆ ಮನೆಗಳಲ್ಲಿ ಪಂಚಾಯತ್ನವ್ರ ಹತ್ರ ಒಂದು ವಿನಂತಿ, ಮನೆಗಳಲ್ಲಿ ನಾವು ಹೋಗಿಬಿಟ್ಟು ಇನ್ನೊಂದ್ಸರಿ ಅವರಿಗೆ ಹೇಳಬೇಕು ಯಾವ ರೀತಿ ನೀವು ಕಸವನ್ನ ವಿಲೇವಾರಿ ಮಾಡತಕ್ಕಂಥದ್ದು ಅಂತ. ಪ್ಲಾಸ್ಟಿಕ್ ಅನ್ನು ಬೇರೆ ಮತ್ತೆ ನಮ್ಮ ಕುಪ್ಪಿಯನ್ನು ಇವ್ರು ಏನ್ ಮಾಡ್ತಾರೆ ಹೇಳಿದ್ರೆ ಎಲ್ಲರೂ ಕೂಡ ಕುಪ್ಪಿ ಯಾವುದು ಹಸಿ ಕಸವನ್ನ ಸಪರೇಟ್ ಮಾಡ್ತಾರೆ, ಮತ್ತೆ ಒಣ ಕಸವನ್ನು ಎಲ್ಲವನ್ನೂ ಒಟ್ಟಿಗೆ ಹಾಕಿಕೊಡ್ತಾರೆ. ನಿಮ್ಮ ಚಪ್ಪಲಿ ಇರ್ಬೋದು, ಬಟ್ಟೆ ಇರ್ಬೋದು, ಅದನ್ನ ಸಪರೇಟ್ ಮಾಡಿ ಸೆಗ್ರೆಟ್ ಮಾಡಲಿಕ್ಕೆ ತುಂಬಾ ಸುಲಭ ಆಗುತ್ತೆ ಅಂತ ಹೇಳೋದು ಶ್ರೀಯಿಂದ. പക്ഷെ ಇದನ್ನು ನಾವು ಒಂದು ಏರಿಯಾ ವೈಸ್ ಒಂದೊಂದು ಸಣ್ಣ ಸಣ್ಣ ಕಮಿಟಿಯನ್ನ ಮಾಡಿದ್ರೆ ಇಷ್ಟು ಜಾಗದನ್ನ ಅವ್ರಿಗೆ ಕೊಟ್ಬಿಟ್ರೆ ಅದನ್ನ ನೋಡಿದ್ರೆ ಸುಮಾರು ಸಂಘ ಸಂಸ್ಥೆಗಳಿದ್ದಾವೆ, ಇಂಟ್ರೆಸ್ಟ್ ಇದ್ದಾವೆ, NSS ಯೂನಿಟ್ಗಳಿದೆ. ನಾವು ವಾರಕ್ಕೊಂದ್ಸತಿ ಏನಾದ್ರು ಕಾರ್ಯಕ್ರಮವನ್ನು ಮಾಡಬಹುದು. ನಾವು ಲಯನ್ಸ್ ಕ್ಲಬ್ ಇಂದ ಒಂದು ಪ್ರಯೋಗವನ್ನ ಮಾಡಿದ್ವಿ. ತಿಂಗಳಿಗೆ ಒಂದು ಬಸ್ ಸ್ಟ್ಯಾಂಡ್ ಅನ್ನ ಸ್ವಚ್ಛತೆ ಮಾಡಿಬಿಟ್ಟು ಪೇಂಟ್ ಮಾಡತಕ್ಕಂಥದ್ದು. ಸೊ 2ನೇ ಬಸ್ ಸ್ಟ್ಯಾಂಡ್ ಅನ್ನು ಮಾಡಿದೀವಿ. ಪ್ರಥಮವಾಗಿ ನಾವು ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕೆಳಗಿರತಕ್ಕಂಥ ಬಸ್ ಸ್ಟ್ಯಾಂಡ್ ಅನ್ನ ಕ್ಲೀನ್ ಮಾಡಿ ಪೇಂಟಿಂಗ್ ಮಾಡಿದ್ವಿ. ಕುಮಾರ ಇಲ್ಲಿ ಕುಲ್ಕುಂದದ್ದು 2ನೇ ತಿಂಗಳಲ್ಲಿ ಮಾಡಿದ್ವಿ. 12 ತಿಂಗಳಲ್ಲಿ ನಾವು ಮಾಡಬೇಕು ಅಂತ ನಮ್ಮ ಒಂದು ಇದಿದೆ. ಬಹುಶಃ ನಮಗೆ ಅದನ್ನ ನಾವು ಫಸ್ಟ್ ಎಲ್ಲಿಗೆ ನಾವು ಆರಂಭ ಮಾಡಿದ್ವು ಆ ಬಸ್ ಸ್ಟ್ಯಾಂಡ್ ಅನ್ನು ನೋಡಿದ್ರೆ ಬಹುಶಃ ಅಲ್ಲಿ ಸ್ಮೆಲ್ ಅಲ್ಲಿ ನಿಂತುಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ನಾವುಗಳು ಅದನ್ನ ಕ್ಲೀನ್ ಮಾಡಿ ಆ ಅಂಗಡಿ ಓನರ್ ಅಲ್ಲಿ ಯಾರು ಇಟ್ಟಿದ್ದಾರೆ ಅವರೇ ಸ್ವಲ್ಪ ಗಲೀಜ್ ಜಾಸ್ತಿ ಮಾಡ್ತಾ ಇದ್ರು. ಅವರಿಗೆ ಸ್ಟ್ರಿಕ್ಟ್ ಆಗಿ ಹೇಳಿದ್ರು. ಈಗ ಸ್ವಲ್ಪ ಪೂರ್ಣ ಕಮ್ಮಿ ಮಾಡಲಿಲ್ಲ ಅವರು, ಅದು ಸ್ವಲ್ಪ ಇಂಪ್ರೂವ್ ಆಗಿದ್ದಾರೆ. പക്ഷെ ಇದನ್ನ ನಾವು ಎಲ್ಲರೂ ಕೂಡ ಮಾಡ್ಕೊಂಡು ಹೋದ್ರೆ പക്ഷെ ರವಿ ಕಕ್ಕಬದ್ ಅವ್ರನ್ನ ಹೇಳಿದ್ರು ಅವರು ಅವರ ಸ್ವಇಚ್ಛೆಯನ್ನು ಮಾಡತಕ್ಕಂಥದ್ದು ಅಂತ. ಎಲ್ಲರೂ ಈ ಒಂದು ಇದರಲ್ಲಿ ಇನ್ವಾಲ್ವ್ ಆದ್ರೆ ಖಂಡಿತ ಕಂಟಿನ್ಯೂಸ್ ಪ್ರೋಸೆಸ್ ಆಗಬೇಕು. ನಾವು ಇಲ್ಲಿ ಮೀಟಿಂಗ್ ಮಾಡಿಬಿಟ್ಟು ಪ್ರಚಾರಗಳು ಅಂದ್ರೆ ಪತ್ರಿಕೆಯಲ್ಲಿ ಫೈನ್ ಹಾಕ್ತಾರೆ ಸುಬ್ರಹ್ಮಣ್ಯಕ್ಕೆ ಬಂದ್ರೆ ಅಂತ ಹೇಳುವಂಥದ್ದು, ಆ ಪ್ಲಾಸ್ಟಿಕ್ ಅನ್ನ ಬಿಸಾಕಿದಲ್ಲಿ ಫೈನ್ ಹಾಕ್ತೇವೆ ಅಂತ ಹೇಳುವಂಥದ್ದನ್ನು ಪ್ರಚಾರ ಹೆಚ್ಚು ಮಾಡಿದ್ರೆ ಖಂಡಿತ ಇದು ಸಕ್ಸಸ್ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಹೋಟೆಲ್ಗಳಲ್ಲಿ ನಾವು ಕೊಟ್ಟಂತಹ ವೇಸ್ಟ್ ಪ್ಲಾಸ್ಟಿಕ್ಗಳನ್ನ ಅವರೆಲ್ಲ ರಸ್ತೆ ಬದಿ ಬಿಸಾಡಿಕೊಂಡು ಹೋಗ್ತಾರೆ. ಇನ್ನೊಂದು ನಮಗೆ ಇಲ್ಲಿ ಜಾಸ್ತಿ ಕಸ ಸಂಘ, ಇಲ್ಲಿಂದ ನಾವು ಈಗ ಒಂದು ಗುಂಡ್ಯದವರೆಗೆ ನೋಡಿದ್ರೆ ರೋಡ್ ಸೈಡ್ ಅಲ್ಲಿ 1 ಲಕ್ಷ ವಾಟರ್ ಬಾಟ್ಲ್ಗಳು ಇರ್ಬೋದು. ಸಾಧಾರಣ 1 ಲಕ್ಷಕ್ಕಿಂತ ಜಾಸ್ತಿ. ಈಗಲೂ ಬಿದ್ದಿದ್ರೆ ನಾವು ಒಂದು 100 ಮೀಟರ್ಗೆ ಹೋದಾಗ ಒಂದು ಗೋಣಿ ವಾಟರ್ ಬಾಟ್ಲ್ಗಳು. ಇದರಲ್ಲಿ ಹೆಚ್ಚಿನ ಇದು ನಮ್ಮಲ್ಲೇ ಇಲ್ಲೇ ಕಸ ಬಿಟ್ಟು ಹೋಗುವಂಥದ್ದಲ್ಲಿ ನಾವು ನೋಡಿದ್ರೆ ಒಂದು ವಾಟರ್ ಬಾಟ್ಲ್ಗಳು ಮತ್ತೆ ಹೋಟೆಲಿಂದ ತಗೊಂಡು ಹೋದಂತ ಈ ಪ್ಲಾಸ್ಟಿಕ್ಗಳಲ್ಲಿ ಹೋಟೆಲ್ಗಳಲ್ಲಿ ತುಂಬಿಸಿಕೊಡ್ತಾರಲ್ಲ ಫುಡ್ಗಳು ಅವರು ಇಲ್ಲೇ ಮುಗಿಸ್ತಾರೆ. ಈಗ ಅದು ಇಲ್ಲೇ ಕಸ ಆಗಿ ನಮಗೆ ಸಿಗ್ತದೆ. ಅದು ಮತ್ತೆ ಅಂಗಡಿಗಳಿಂದ ತಗೊಂಡು ಹೆಚ್ಚಿನವರು ತಗೊಂಡು ಹೋಗ್ತಾರೆ. ನಾವು ಸುಮಾರು ವರ್ಷಗಳ ಹಿಂದೆ ರೋಟರಿ ಕ್ಲಬ್ ಇದೊಂದು ನಾವು ಪ್ಲಾಸ್ಟಿಕ್ ಬಾಟ್ಲಿಗಳನ್ನ ನಾವು ಸಂಸ್ಥೆ ಅವಾಯ್ಡ್ ಮಾಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಸುಮಾರು 6 ಲಕ್ಷ ರೂಪಾಯಿ ಖರ್ಚು ಮಾಡಿ ಇಲ್ಲೇ ದೇವಸ್ಥಾನದ ಪರಿಸರದಲ್ಲಿ 4 ಕಡೆ ನಾವು ಒಂದು ವಾಟರ್ ಫಿಲ್ಟರ್ಗಳನ್ನ ನಾವು ಹಾಕಿದ್ದೇವೆ. ಆಗ ಒಂದು ಆದಿ ಸುಬ್ರಹ್ಮಣ್ಯದಲ್ಲಿ 2 ಇದೆ, ಒಂದು ಕುಮಾರಧಾರದಲ್ಲಿದೆ, ಒಂದು ಪಾರ್ಕಿಂಗ್ ಅಲ್ಲಿದೆ. ಸುಮಾರು 6 ಲಕ್ಷದಲ್ಲಿ ಸುಮಾರು ನಾನು ಪ್ರೆಸಿಡೆಂಟ್ ಆಗಿದ್ದಾಗ ಮಾಡಿದ್ದು. ಅದೆಲ್ಲ ನಮ್ಮದೇ ಹಣದಿಂದ ನಾವು ಮಾಡಿದ್ದೆವು. ಹಾಗಾಗಿ ಇನ್ನೂ ಕೂಡ ಹೆಚ್ಚಿನ ಒಂದು ಈ ವಾಟರ್ ಫಿಲ್ಟರ್ಗಳನ್ನ ಮಾಡಿ ನೀವು ವಾಟರ್ ಬಾಟ್ಲಿಗಳನ್ನ ಈಗ ಯಾಕೆಂದ್ರೆ ಶುದ್ಧ ಕುಡಿಯುವ ನೀರಿನ ಅವಶ್ಯಕತೆ ಎಲ್ಲರಿಗೆ ಇದ್ದೇ ಇದೆ. ಯಾಕಂದ್ರೆ ಬರುವ ಭಕ್ತಾದಿಗಳಿಗೆ ಶುದ್ಧ ಕುಡಿಯುವ ನೀರಿನ ಅವಶ್ಯಕತೆ ಇದೆ. ನಾವು ಅವರಿಗೆ ಆಲ್ಟರ್ನೇಟಿವ್ ಮಾಡಿ ಕೊಡ್ಲೇಬೇಕು. ಇಲ್ಲಾಂದ್ರೆ ಅವರಿಗೆ ನಾವು ಅಂಗಡಿಗಳಲ್ಲಿ ನಾಳೆ ವಾಟರ್ ಬಾಟಲ್ನ ಬ್ಯಾನ್ ಮಾಡಿದ ಕೂಡಲೇ ನಾವು ಅವರಲ್ಲಿ ಶುದ್ಧ ಕುಡಿಯುವ ನೀರು. ಹಾಗಾಗಿ ಅದನ್ನು ನಾವು ಅಲ್ಲಲ್ಲಿ ಈಗ ಯಾಕಂದ್ರೆ ಹೆಚ್ಚಿನ ಭಕ್ತಾದಿಗಳು ಬರುವ ಪ್ರದೇಶ ಇದಾದ ಕಾರಣ ಅದು. ಮತ್ತೊಂದು PP ಕವರ್ಗಳಿಗೆ ಎಷ್ಟು ಮೈಕ್ರಾನಿಂದ ಜಾಸ್ತಿ ನಾವು ಯೂಸ್ ಮಾಡ್ಬೋದು ಅಂತ ಹೇಳೋದನ್ನು ಕೂಡ ಇದು ಮಾಡಬೇಕು. ಮತ್ತೆ ಅಂಗಡಿಯಲ್ಲಿ ಕೂಡ ನಾವು ಅಂಗಡಿಗಳಲ್ಲಿ ಬಟ್ಟೆ ಅಂಗಡಿಯಲ್ಲಿ ಕೊಟ್ಟಂತ ಎಲ್ಲ ಪ್ಲಾಸ್ಟಿಕ್ಗಳು ಕೂಡ ಇಲ್ಲೇ ತ್ಯಾಜ್ಯ ಆಗ್ತದೆ. ಯಾಕಂದ್ರೆ ಬಟ್ಟೆ ಇಲ್ಲೇ ಯೂಸ್ ಮಾಡ್ಲಿಕ್ಕೆ ಅವರು ಬಟ್ಟೆ ಇದರಿಂದ ತಗೊಂಡು ಹೋಗ್ತಾರೆ. ಬನಿಯನ್ಗಳಲ್ಲಿ ನೋಡಿ ಅದರಲ್ಲಿ ಪ್ಲಾಸ್ಟಿಕ್ಕೇ ಇರ್ತದೆ. ನಾವು ಈಗ ಬನಿಯನ್ಗಳು, ಚಡ್ಡಿಗಳು ಅಥವಾ ನಿಕ್ಕರ್ಗಳು ಅದನ್ನು ನಾವು ಅವಾಯ್ಡ್ ಮಾಡಲಿಕ್ಕೆ ಆಗುದಿಲ್ಲ. ಅದು ಕಂಪನಿಯಿಂದ ಬಂದಾಗ ಅದರಲ್ಲಿ ಇರ್ತದೆ. ಅದಕ್ಕೆ ನಾವು ಕೊಡುವಾಗ ಕೂಡ ಅವರಲ್ಲಿ ಒಂದು ಚೀಟಿ ಕೊಟ್ಟು ಕಳಿಸುವಂತ ಬಟ್ಟೆ ಅಂಗಡಿಯಲ್ಲಿ ನಾವು ಭಕ್ತಾದಿಗಳಿಗೆ ನಾವು ಕೂಡ ಒಂದು ಚೀಟಿ ಕೊಡುವಂತ ವ್ಯವಸ್ಥೆ ಆಗಿ ನಮ್ಮ ಅಂಗಡಿಗಳಿಂದ ನಾವು ಕೊಡುವಾಗಲೂ ಕೂಡ ಅವರಿಗೆ ಒಂದು ಚೀಟಿ ಕೊಡಬೇಕು. ಇದನ್ನು ನೀವು ಎಲ್ಲಿ ರಸ್ತೆ ಬದಿ ಎಸಿಬಾರದು. ಎಲ್ಲಾದ್ರೂ ನೀವು ಪ್ಲಾಸ್ಟಿಕ್ ಹೋಟೆಲ್ಗಳಲ್ಲಿ ಅಥವಾ ಡಸ್ಟ್ಬಿನ್ಗಳಿಗೆ ಹಾಕುವಂತ ವ್ಯವಸ್ಥೆಯನ್ನು ಮಾಡಬೇಕು. ಇದನ್ನು ಯಾಕಂದ್ರೆ ಇಲ್ಲಿ ಭಕ್ತಾದಿಗಳಿಗೆ ನಾವು ಆಲ್ಟರ್ನೇಟಿವ್ ಇಲ್ಲದಿದ್ರೆ ಅವರಿಗೆ ಗೊತ್ತಿರುವುದಿಲ್ಲ. ಯಾಕಂದ್ರೆ ನಾವು ಎಷ್ಟು ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿದ್ರು ಕೂಡ ಇಂಥ ಕೆಲವು ಕಂಪನಿಗಳಿಂದ ಬರುವಂತಹ ಬಿಸ್ಕೆಟ್ಗಳಲ್ಲಿ ಅದರಲ್ಲಿ ಪ್ಲಾಸ್ಟಿಕ್ ಗಳನ್ನ ನಾವು ಏನ್ ಮಾಡ್ಲಿಕ್ಕೆ ಆಗ್ತದೆ, ಬಂದೇ ಬರ್ತದೆ. ಹಾಗಾಗಿ ನಾವು ಇಂಥ ಒಂದು ಇದನ್ನು ಮಾಡಬೇಕು ಅಂತ ನನ್ನ ಒಂದು ಸಣ್ಣ ಸಲಹೆ. ಧನ್ಯವಾದಗಳು. ಈಗೀಗ ನೀವು ಉಪಯೋಗ ಮಾಡಬೇಕು, ಅವರಿಗೆ ಒಳ್ಳೆ ಮಾಹಿತಿ ಕೊಟ್ರೆ ಅಲ್ಲಿಂದ ಸ್ಟಾರ್ಟ್ ಆದ್ರೆ ಕಸ ಹೊರಗೆ ಬರುವುದಿಲ್ಲ ಅಂತ ನಿಮಗೆ ಗ್ಯಾರಂಟಿ. ಮತ್ತೆ ನಮ್ಮ ಕುಮಾರಧಾರ ನದಿಯಲ್ಲಿ
ಇಲ್ಲಿ ನದಿಯಿಂದ ಗಾಡಿ ನಿಲ್ಲಿಸ್ತಾರೆ, ಇಮಿಡಿಯೇಟ್ ಆಗಿ ಪ್ಲಾಸ್ಟಿಕ್ ಮತ್ತೆ ಬಟ್ಟೆ ಬಿಸಿಲಿ ಹೋಗ್ತಾರೆ. ಅದಕ್ಕೆ ಈಗ ಏನು ಮಾಡುವ ಅಂತೇಳಿ, ಯಾಕೆಂದರೆ ಈಗ ನಾವು ಏನಲ್ಲಿ ಕುರ್ಕುಂದದಲ್ಲಿ ನಾವು ಏನು ಚೆಕ್ಕಿಂಗ್ ಪೋಸ್ಟ್ ಮಾಡ್ತೇವೆ, ಓಕೆ, ಅದು ಎಲ್ಲ ದಿನ ಅಲ್ಲಿ ಸಾಧ್ಯ ಇಲ್ಲ. ಯಾಕಂದರೆ ಒಂದೊಂದ್ಸಲ 5,000 ಗಾಡಿ ಎಲ್ಲ ಬರ್ತದೆ ಒಂದೇ, ಅದು ಅಂದರೆ ಎಷ್ಟೋ ಬ್ಲಾಕ್ ಆಗುವಂಥ ಚಾನ್ಸ್ ಎಲ್ಲ ಬರ್ತದೆ. ಆದ ಕಾರಣ ನಾವು ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗ್ಬೋದು. ಯಾಕಂದರೆ ನಾವು ಅಷ್ಟು ಗಾಡಿಯನ್ನು ಬ್ಲಾಕ್ ಮಾಡಿದರೆ ಬರುವಂಥ ಭಕ್ತಾದಿಗಳಿಗೆ ತುಂಬ ಪೆಟ್ಟು ಬೀಳ್ತದೆ. ಆದ ಕಾರಣ ನಾವು ಆದಷ್ಟು ಭಕ್ತಾದಿಗಳಿಗೆ ತೊಂದರೆ ಆಗದಾಗೆ ಒಳ್ಳೆಯ ಮಾಹಿತಿಯನ್ನು ಕೊಡುವಂಥ ಕೆಲಸ ನಾವು ಮಾಡುವ. ಮತ್ತೆ ಯಾಕಂದರೆ ಈಗಾಗಲಿಂದಲೇ ನಾನು ಏನು ನನ್ನ ಒಂದು ಪರ್ವತಮುಖಿ ಇದು ಜಾಗ ಉಂಟಾ, ನಾನು ಇವತ್ತಿಂದ ಹೋಗಿ ನನ್ನ ಪರ್ವತಮುಖಿ ಹತ್ರ ಎಷ್ಟು ಮನೆ ಉಂಟಾ ಆ ಜವಾಬ್ದಾರಿಯನ್ನು ನಾನು ತಗೊಂಡು ನಾನು ಅವರನ್ನು ಸ್ವಚ್ಛತೆ ಇಡುವಂಥ ಕೆಲಸವನ್ನು ನಾನು ಮಾಡಿಸ್ತೇನೆ ಅಂತ ಹೇಳಲಿಕ್ಕೆ ತಿಳಿಸಿಕೊಳ್ತೇನೆ. ಹಾಗೆ ಇಲ್ಲಿ ಬಂದವರು ಇದೇ ರೀತಿ ಒಬ್ಬೊಬ್ಬರು ಬಂದಂಥ ವ್ಯಕ್ತಿಗಳು ಯಾರು ಬರಲಿಲ್ಲ ಅವರಿಗೆ ನೀವು ಹೋಗಿ ಮಾಹಿತಿಯನ್ನು ಕೊಡಬೇಕು. ಇನ್ನು ಮುಂದೆ ನಮ್ಮ ಏರಿಯಾನು ನಾವು ಸ್ವಚ್ಛತೆ ಇಟ್ಕೊಳ್ಳುವ ಅಂತೇಳಿ ಏನಾದರೂ ಕಸ ಬಿಸಾಡಿದ್ರೆ ನೀವು ಅವರಿಗೆ ಒಂದು ಒಳ್ಳೆ ರೀತಿಯ ಮಾಹಿತಿ ಕೊಟ್ಟು ನಾವು ನಮ್ಮ ಗ್ರಾಮವನ್ನು ನಾವು ಸ್ವಚ್ಛತೆ ಇಡುವಂಥ ಕೆಲಸವನ್ನು ನಾವು ಮಾಡುವ. ಹಾಗೆ ಪ್ರತಿಯೊಂದು ಅಂಗಡಿಯವರಿಗೆ ಈಗಾಗಲೇ ಅವರು ನಾವು ಮೊನ್ನೆ ಹೇಳಿದ್ರೆ 1 ತಿಂಗಳಷ್ಟು ಐಟಮ್ ಉಂಟು, ಪ್ಲಾಸ್ಟಿಕ್ ಅನ್ನು ಇದು ಮಾಡಲಿಕ್ಕೆ ಆಗುದಿಲ್ಲ ಅಂತ ಹೇಳಿದರು. ಆದರೆ ಈಗಾಗಲೇ ಇನ್ನೊಂದು ಪಂಚಾಯತಿಯವರು ಇಷ್ಟವರೆಗೂ ಅಲ್ಲಿ ದೇವಸ್ಥಾನದಲ್ಲಿ ಮೀಟಿಂಗ್ ಆಗಿದೆ, ಅಲ್ಲಿಗೆ ಯಾರು ಹೋಗಲಿಲ್ಲ, ಯಾರಿಗೂ ಸಹ ಇನ್ನೂ ಅಂತ ಮಾಹಿತಿ ಬರಲಿಲ್ಲ. ಆದ ಕಾರಣ ನೀವು ಇಮಿಡಿಯೇಟ್ ಆಗಿ ಎಲ್ಲ ಅಂಗಡಿಗಳಿಗೆ ಹೋಗಿ ಇಂಥ ಪ್ಲಾಸ್ಟಿಕ್ ಮಾರಬಾರ್ದು ಅಂತೇಳಿ ಒಂದು ಒಳ್ಳೆ ಮಾಹಿತಿಯನ್ನು ಕೊಡೋಕೆ ಆಗಬೇಕಂತ ಹೇಳಿ ನಾನು ಕೇಳ್ಕೊಳ್ಬೇಕು. ಸಂಸ್ಕೃತಿ ಬಗ್ಗೆ ಇವತ್ತು ಬಹಳಷ್ಟು ಮಾತಾಡಿದ್ದೇವೆ. ಹಾಗೆ ಅದರ ಬಗ್ಗೆ ಯಾವ ರೀತಿ ಅದನ್ನು ಕಾರ್ಯರೂಪಕ್ಕೆ ತರುವುದು, ಅದರ ಅನುಷ್ಠಾನ ಹೇಗೆ ಅಂತ ನಾವು ಮಾಡಬೇಕು, ಈಗ ಯೋಚನೆ ಮಾಡಬೇಕಾಗಿದೆ. ಖಂಡಿತವಾಗಿ ಸುಬ್ರಹ್ಮಣ್ಯದಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ, ಎಲ್ಲರೂ ಕೂಡ ಮನಸ್ಸಿಕೊಂಡಿದ್ದಾರೆ. ಯಾಕಂದರೆ ಸುಬ್ರಹ್ಮಣ್ಯ ಅಂದರೆ ಇಡೀ ನಮ್ಮ ರಾಜ್ಯದ ದೇಶಗಳಿಂದ ಎಲ್ಲ ಕಡೆಯಿಂದ ಇಲ್ಲಿಗೆ ಭಕ್ತರು ಬರ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಸ್ವಚ್ಛತೆಗೆ ಇಂಪಾರ್ಟೆನ್ಸ್ ಕೊಟ್ಟರೆ ಇಡೀ ಅದು ದೇಶದಲ್ಲೇ ಅದೊಂದು ಸುದ್ದಿಯಾಗುವಂಥ ವಿಷಯ. ಈ ನಿಟ್ಟಿನಲ್ಲಿ ನಾವೊಂದು ಶಾಲೆಯನ್ನು ನಡೆಸ್ತಾ ಇದ್ದೇವೆ ಕುಮಾರಸ್ವಾಮಿ ಅಂತ. ಸ್ವಚ್ಛತೆಯ ಬಗ್ಗೆ ಒಂದು ಮಕ್ಕಳಲ್ಲಿ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಖಂಡಿತ ನಾವು ಮಾಡಲಿಕ್ಕೆ ಸಹಕಾರ ನೀಡ್ತೇವೆ. ಈ ನಿಟ್ಟಿನಲ್ಲಿ ಬೇಕಾದರೆ ರ್ಯಾಲಿಗಳನ್ನು ಮಾಡುವ, ತುಂಬ ರಶ್ ಇರುವಂಥ ದಿವಸಗಳಲ್ಲಿ ಸ್ವಚ್ಛತೆ ಬಗ್ಗೆ ಒಂದು ರ್ಯಾಲಿಯನ್ನು ಮಾಡಿದರೆ ವಿದ್ಯಾರ್ಥಿಗಳೇ ಅದರಲ್ಲಿ ರ್ಯಾಲಿಯಲ್ಲಿ ಆ ಪದಕಗಳನ್ನು ಹಿಡ್ಕೊಂಡು ಜನರಿಗೆ ತೋರಿಸುವಾಗೆ ಇಂಗ್ಲೀಷಲ್ಲಿ ಮತ್ತು ಕನ್ನಡದಲ್ಲಿ ಆ ರೀತಿ ಮಾಡಿದರೆ ಖಂಡಿತ ಅದು ಸಕ್ಸಸ್ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಮತ್ತು ಇನ್ನೊಂದು ವಿಷಯ ಸರ್ ಹೇಳಿದರು ಮೆನ್ಸ್ಟ್ರಲ್ ಕಪ್ ಆಗಿ. ಸೊ ನಮ್ಮಲ್ಲಿ ಕೂಡ ಈಗ ನಮ್ಮ PTA ಪ್ರೆಸಿಡೆಂಟ್ ಮೇಡಮ್ ಇದ್ದಾರೆ, ಭಾರತೀಯೇಶ್ ಮೇಡಮ್ ಇದ್ದಾರೆ. ನಾವೊಂದು ಮಕ್ಕಳ ತಾಯಿಯಂದರನ್ನು ಕರೆಸಿ ಅವರಿಗೆ ಮೆನ್ಸ್ಟ್ರಲ್ ಕಪ್ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ದೇವೆ. ಅದಕ್ಕೆ ತಮ್ಮೆಲ್ಲ ರಿಸೋರ್ಸ್ ಪರ್ಸನ್ ಖಂಡಿತ ಬಂದು ಆ ಒಂದು ಕೆಲಸಕ್ಕೆ ಸಹಕಾರ ನೀಡಬೇಕು ಅಂತ ತಮ್ಮಲ್ಲಿ ಕಲಿಸ್ತೇವೆ. ಹಾಗೆ ಪೇಪರ್ ಕಪ್ ಬಗ್ಗೆ ನಾವು ಪೇಪರ್ ಕಪ್ಪಲ್ಲಿ ಚಹಾ ಕುಡಿತೇವೆ, ಅದು ತುಂಬ ಬಿಸಿಯಾಗಿರ್ತದೆ. ಸೊ ಅದನ್ನು ನಾವು ವಾಟ್ಸಪ್ಪಲ್ಲಿ ತುಂಬ ನಾವು ಗಮನಿಸಿದ್ದೇವೆ, ಅದನ್ನು ಕುಡಿಬಾರ್ದು ಅಂತ. ಬಟ್ ನಾವು ಮೀಟಿಂಗಲ್ಲಿ ಹೋದಲ್ಲಿ ಅದೇ ಇರ್ತದೆ. ಸೊ ಅದರ ಬದಲಾಗಿ ಸ್ಟೀಲ್ ಗ್ಲಾಸ್ನಲ್ಲಿ ಇಟ್ಟರೆ ಅದನ್ನು ತೊಳೆಯುವಂಥ ವ್ಯವಸ್ಥೆಯನ್ನು ಮಾಡಿದರೆ ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಸೊ ಇದನ್ನು ಕೂಡ ಅನುಷ್ಠಾನ ಮಾಡ್ಬೋದು. ಸೊ ಈ ಎಲ್ಲ ನಿಟ್ಟಿನಲ್ಲಿ ನಮ್ಮ ಕುಮಾರಸ್ವಾಮಿ ವಿದ್ಯಾಲಯದಲ್ಲಿ ಸುಮಾರು 1150 ಮಕ್ಕಳು ಈಗ ಸ್ಟಡಿ ಮಾಡ್ತಾ ಇದ್ದಾರೆ. ಸೊ ಸ್ವಚ್ಛತೆ ಬಗ್ಗೆ ಇಂಪಾರ್ಟೆನ್ಸ್ ಈಗಾಗಲೇ ನಾವು ಕೊಡ್ತಾ ಇದ್ದೇವೆ. ಆದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಹಳಷ್ಟು ಗ್ರಾಮದಿಂದ ಅಲ್ಲಿ ಮಕ್ಕಳು ಬರುವ ಕಾರಣ ಆ ಮಕ್ಕಳಿಗೆಲ್ಲ ಸಂದೇಶ ಹೋಗಬೇಕು. ಅದಕ್ಕೆ ವೇದಿಕೆಯಲ್ಲಿರ್ತಕ್ಕಂತಹ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಎಲ್ಲ ನಮ್ಮ ಸಂಘ ಸಂಸ್ಥೆಯವರು, ಪಂಚಾಯತ್ನವರು ಬಂದು ನೀವು ಕೂಡ ಆ ವಾರದಲ್ಲಿ ಒಂದು ದಿವಸ ತರಬೇತಿ ನೀಡಿ ಅಂತ ತಮ್ಮಲ್ಲಿ ವಿನಂತಿಸ್ತಾ ನಾನು ಮಾತು ಮುಗಿಸ್ತೇನೆ. ಅಂದರೆ ನಾವು ಕೊಡುವ ಕರಪತ್ರದಲ್ಲಿ ನಾವು ಅದನ್ನು ಮೆನ್ಷನ್ ಕೂಡ ಮಾಡ್ಬೋದು. ನೀವು ಸ್ಕ್ಯಾನ್ ಮಾಡಿದ್ರೆ ನಿಮಗೆ ನಿಯರ್ ಬೈ ಡಸ್ಟ್ಬಿನ್ಗಳೆಲ್ಲಿ ಉಂಟು ಅಂತ ನಿಮಗೆ ಸಿಗ್ತದೆ ಅಂತ ಹೇಳುವಂಥದ್ದು. ಮತ್ತೆ ಎಲ್ಲ ಕಡೆ ಹೆಚ್ಚಿನಾಗಿ ಒಂದು CC ಕ್ಯಾಮೆರಾಗಳನ್ನು ಅಳವಡಿಸುವಂತ ಕೆಲಸಗಳಾಗಬೇಕು, ಇಂಥದ್ದೆಲ್ಲ ಕೆಲಸಗಳಾಗಬೇಕು ಅಂತ ನಂದು. ಆದ್ರೆ ನೋಡಿ, ಇದರಿಂದ ನಮಗೆ ಬೇರೆ ಕಡೆ ಸಾಗಿಸುವಂತ ವ್ಯವಸ್ಥೆಯೇ ಮನೆಯಲ್ಲೇ ಆಗ್ತಾ ಇತ್ತು. ಮನೆಯವರಿಗೆ ಕೆಲವು ಹೋಟೆಲ್ನವರಿಗೆ ಮಾಡ್ಲಿಕ್ಕೆ ಆಗುದು, ಇಲ್ಲಿ ಸಾಗಿಸಿ ಗೊಬ್ಬರ ಆಗ್ತಾ ಇತ್ತು. ಆದ್ರೆ ಇವತ್ತು ಅದು ನಿಂತಿದೆ, ಹೌದಾ? ಅಲ್ಲಿ ಸುತ್ತಮುತ್ತ ನೋಡಿದ್ರೆ ಇವತ್ತು ಆಗಿದ್ರೆ ಪ್ಲಾಸ್ಟಿಕ್ ಇರುವುದು, ನಾವು ಅವತ್ತು ಗುಂಡಿಗೆ ಹಾಕಿದ ಪ್ಲಾಸ್ಟಿಕ್ ಇರುವುದು, ಬೇರೆ ಏನಿಲ್ಲ. ಅಲ್ಲಿ ಈಗ ನಾವು ಯಾಕೆ ಇದನ್ನು ಹೇಳ್ತೇನೆ ಅಂತ ಸರ್, ತಾಲೂಕ್ ಪಂಚಾಯತಿಯವರ ಹತ್ರ ನೋಡಿ, ಇಲ್ಲಿ ಒಂದು 10-20 ಕಡೆಗಳು ಈಗ ಹೋದ್ರು ಅಲ್ಲಿ ನಿಂತ್ಕೊಂಡು ಇರ್ತದೆ, 10-20 ಕಡೆಗಳು ಇರ್ತದೆ. ನಾವು ಆಗ ಅದು ಬರಬಾರ್ದು ಅಂತ ಎಲೆಕ್ಟ್ರಿಕ್ ಇದು ಯಾವ್ದು ಬ್ಯಾಟ್ರಿ ಇದೆಯಲ್ಲ, ಬ್ಯಾಟ್ರಿ ಇದರದ್ದು ಎನರ್ಜೈಸರ್ ಹಾಕಿ ಕರೆಂಟ್ ವೇಲೆ ನಿರ್ಮಾಣ ಮಾಡಿದೆವು. ಆದರೆ ಈಗ ಅದು ಯಾವುದಿಲ್ಲ. ನಾನು ನಿಮ್ಮನ್ನು ದೂರುದಲ್ಲ, ನಾವು ಅದನ್ನು ಅಳವಡಿಸಿ
ಹಾಗೆ ನಮ್ಮ ಅರಣ್ಯದಿಂದ ಬರುವಂತ ಪ್ರಾಣಿಗಳು ಕೂಡ ಸಂರಕ್ಷಣೆ ಆಗ್ತದೆ. ಇನ್ನು ಹೋಟೆಲ್ಗಳಲ್ಲಿ ಬರುವಂತ ಇದನ್ನು ಮಾತ್ರ ಗೊಬ್ಬರ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿ. ಇದರಿಂದ ನಮಗೆ ತುಂಬಾ ಈ ತ್ಯಾಜ್ಯಗಳನ್ನು, ಈಗ ಉದಾಹರಣೆಗೆ ರಾಜೇಶ್ ನಾಯ್ಕರು ಒಂದು ಪ್ಲಾಂಟ್ ಮಾಡಿದ್ದಾರೆ. ಅವರು ಸಕಲೇಶ್ಪುರದಿಂದ ಎಲ್ಲ ಹಸಿ ಕಸ ತರುವುದು ಅಥವಾ ಎಲ್ಲಿಂದ ತಗೊಂಡು ಹೋಗ್ತಾರೆ. ಆದ್ರೆ ನಮ್ಮಲ್ಲೇ ಅವತ್ತು ಇಂಥ ಒಂದು ವ್ಯವಸ್ಥೆ ಇತ್ತು, ಅದನ್ನು ಇನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಬೇಕು. ಇನ್ನೊಂದು ನಮ್ಮ ಎಕ್ಸಿಟ್ ಆಫೀಸರ್ ಇದ್ದಾರೆ, ನಿಮಗಿಂತ 3 ಜನ ಎಕ್ಸಿಟ್ ಆಫೀಸರ್ ಬಂದು ಸ್ವಲ್ಪ ಹಿಂದೆ ಹೋದ್ರು ಸರ್. ನಮ್ಮಲ್ಲಿ ದೊಡ್ಡದಾದಂತಹ ಒಂದು ತ್ಯಾಜ್ಯ ಘಟಕ ಮಾಡಬೇಕು ಅಂತ ಹೇಳಿ ಈ ಹಿಂದಿನ 2 ಆಡಳಿತ ಮಂಡಳಿಯವರು ಹೈದರಾಬಾದ್, ಡೆಲ್ಲಿ ಎಲ್ಲೆಲ್ಲ ಹೋದ್ರು. ಆದ್ರೆ ಒಂದು ಕಂಬ ನೆಡ್ಲಿಕ್ಕೆ ಆಗ್ಲಿಲ್ಲ ನಮ್ಮಿಂದ. ಈಗ ನಿಮ್ದು ಪ್ರಾಜೆಕ್ಟ್ ಉಂಟು ಅಂತ ನಾನು ಕೇಳಿಪಟ್ಟೆ. ಅದನ್ನ ತುರ್ತಾಗಿ ಅದನ್ನು ಮಾಡುವಂತ ವ್ಯವಸ್ಥೆ ಆಗಬೇಕು. ಇದಕ್ಕೆ ಅಡಚಣೆ ಮಾಡುವ ಆಯುಕ್ತರಿದ್ದಾರಲ್ಲ, ಆಯುಕ್ತರು ಅಥವಾ ಅದಕ್ಕಿಂತ ಕೆಳಗಿನ ಕೆಲವು ಡಿ ಸಿ ಆಫೀಸರ್ ಕ್ಲರ್ಕ್ಗಳು, ಅಂತವರ ವಿರುದ್ಧ ನಾವು ಒಂದು ಗಾಂಧಿ ತತ್ವದ ಅಡಿಯಲ್ಲಿ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಕೂಡ ನನ್ನ ಒಂದು ಅನಿಸಿಕೆ ಉಂಟು. ಯಾಕಂತ ಹೇಳಿದ್ರೆ ನನಗೆ ಕೇಳಿ ಕೇಳಿ ಸಾಕಾಯ್ತು. ಇದು ನಾವು 5 ಕೋಟಿದು ಮಾಡ್ತೇವೆ, 6 ಕೋಟಿದು. ಹೈದರಾಬಾದಿಗೆ ನಮ್ಮ ಹಿಂದಿನ ಟ್ರಸ್ಟಿಗಳೆಲ್ಲ ವಿಮಾನದಲ್ಲಿ ಹೋದ್ದು. ನಾವು ಗ್ರಹಿಸಿದ್ದೇವೆ ಇದು ಕತೆ ಕೈಲಾಸ ಆಯ್ತು ಈ ಸರ್ತಿ ಅಂತ. ಇಲ್ಲಿ ನೋಡಿದ್ರೆ ನಮ್ಮ ಅವತ್ತು ಸಚಿವರು ಬಂದಾಗ ನಮ್ಮ ಹರೀಶ್ ಇಂಜಾಡಿ ಅವರ ಅಧ್ಯಕ್ಷರು ಕರ್ಕೊಂಡು ಹೋದ್ರು ಅಲ್ಲಿಗೆ. ಸರ್ ತಾವು ಇದ್ದೀರಲ್ಲ, ಅಲ್ಲಿ ನಮ್ಮ ದೇವಸ್ಥಾನದ ಕಸ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಅದನ್ನು ನೋಡಿದ್ರೆ ಬಹುಶಃ ನಾವು ಅಲ್ಲಿ ಹಾಕುವವರೆಲ್ಲ ಸ್ವಲ್ಪ ಗಮನಿಸುವಂತ ಅಂಶ ಅದು. ಯಾಕಂತ ಹೇಳಿದ್ರೆ ಆ ರೀತಿ ಉಂಟು. ಬಹುಶಃ ನೀವು ಮಾಡ್ತೀರಿ ಅಂತ ನನ್ನದೊಂದು. ಇನ್ನೊಂದು ನಾನು ಮೊನ್ನೆ ನೋಡಿ ಸಣ್ಣ ವಿಷಯ, ಈಗ ನಾನು ಯಾರೊಬ್ರು ಸಲಹೆ ಕೊಟ್ಟರು, ಮತ್ತೆ ಅದು ನಮ್ಮ ಇದರಲ್ಲಿ ಕೂಡ ಇದೆ. ಏನಂತ ಹೇಳಿದ್ರೆ ಯಾರ ಪ್ಲೇಸ್ನಲ್ಲಿ ಉಂಟು ಅವನ ಮೇಲೆ ದಂಡ ಆಗಬೇಕು. ಈಗ ಉದಾಹರಣೆಗೆ ನನ್ನ ಜಾಗದಲ್ಲಿ ಉಂಟು, ಬಂದು ಚೆಕ್ ಮಾಡಿದರೆ ನನಗೆ ದಂಡ ಹಾಕಿ, ಅಥವಾ ಖಾಸಗಿ ಸಂಸ್ಥೆಯವರ ಮೇಲೆ ಉಂಟು ಅವರ ಮೇಲೆ ದಂಡ ಹಾಕಿ. ಈಗ ಇಒ ಇಡೀ ಊರು ಇಡೀ ಹೋಗಿ ನೋಡ್ಲಿಕ್ಕೆ ಆಗುದಿಲ್ಲ ಟೆಂಪಲ್ನ. ಅದಕ್ಕೆ ಸಂಬಂಧಿಸಿದ ಅವರ ಅಧೀನದಲ್ಲಿರುವ ಕೆಲವರು ಅದಕ್ಕೆ ಅಂತ ಬಿಟ್ಟಿದ್ದಾರೆ ಸುಮಾರು ಜನರನ್ನು. ಅವರ ಮೇಲೆ ಒಂದು 4 ಸಾರಿ ದಂಡ ಹಾಕಿದರೆ ಅದು ಕರೆಕ್ಟ್ ಆಗ್ತದೆ. ಆಗ ಅವರು ಜಾಗೃತಿ ಮೂಡಿಸ್ತಾರೆ. ಇದು ಒಂದು ಉದಾಹರಣೆ ನಿಮ್ಗೆ ಕೊಡ್ತೇನೆ. ಮೊನ್ನೆ ಕುಮಾರಧಾರೆಯಲ್ಲಿ ಸುಮಾರು ನಮ್ಮ ಕಾರ್ಯದರ್ಶಿಗಳ ಹತ್ರ CC ಕ್ಯಾಮರಾ ಆಗಿದ್ದರಿಂದ 600 ಮೀಟರ್ ಈಚೆಗೆ ಒಂದು ಕಸದ ರಾಶಿ ಉಂಟು. ನಮ್ಮ ಮಾಸ್ಟರ್ ಹೋಗುವಾಗ ನೋಡಿ, ನಾನು PW ಅವರಿಗೆ ಒಂದು ಹೇಳಿದೆ, ಸರಿ ನಿಮ್ಮ ಮೇಲೆ ಕೇಸ್ ಹಾಕ್ಬೇಕು, ಈಗ ಹಾಕಲೇಬೇಕು. ಯಾಕಂತ ಹೇಳಿದ್ರೆ ನೀವೇ ಅವಕಾಶ ಮಾಡಿಕೊಟ್ಟದ್ದು, ಇದನ್ನು ತೆಗಿಸ್ಬೇಕು ಅಂತ ಹೇಳಿದೆ. ಮೋಹನಪುರ ಹೇಳಿದ್ರೆ ಮೋಹನಪುರ ಅದನ್ನು ಹೇಳಿದ್ರು. ಬಹಳ ಬುದ್ಧಿವಂತ ಜನರಿದ್ದಾರೆ ನೋಡಿ. ಅಲ್ಲಿ ಹೀಗೆ ಹೇಳುವಾಗ ಅದು ರೋಡ್ ಮಾರ್ಜಿನ್ ಅಂತ ಹೇಳ್ತಾರೆ. ಮತ್ತೊಬ್ಬ ಹೇಳ್ತಾನೆ, ನೋಡಿ ಹಾಕಿದ್ದು ಹೌದು ನಿಮ್ದು ಜಾಗವ, ಅದು ಮಠದವರ ಜಾಗ, ನೀವ್ಯಾರು ಕೇಳಲಿಕ್ಕೆ ಅಂತ ಹೇಳಿ. ಈಗ ನೋಡಿ ಇಂಥ ಬುದ್ಧಿವಂತರು ಇರುವುದು. ಜಾಗ ಯಾವ್ದಿರ್ಲಿ ನೋಡಿ, ಆ ಮಠದವರ ಅಲ್ಲಿ ಕಸಕ್ಕೆ ಆದರೆ ಮಠದವ, ಇಲ್ಲದಿದ್ರೆ ಇಲ್ಲಿ ರೋಡ್ ಮಾರ್ಜಿನ್ ನಮ್ದು ಅಂತ. ಈ ರೀತಿಯ ಒಂದು ವ್ಯವಸ್ಥೆ ಇದಾಗಬಾರ್ದು. ಅದಕ್ಕೆ ಆ ಜಾಗದ ಮಾಲೀಕನಿಗೆ ದಂಡ ಹಾಕುವಂಥದ್ದು ಇದ್ರೆ ಅವ ಬೇಲಿ ಹಾಕಿ ಆದ್ರೆ ಇರ್ತಾನಲ್ಲ ಸರ್. ಈಗ ನೋಡಿ ನಮ್ಮ ಪಂಚಾಯತ್ ರಾಜ್ ಆಕ್ಟ್ ಅಲ್ಲಿ ಉಂಟು, ನಾವು ಹತ್ತಿರದ ಸೈಟ್ ನಾವು ಕಾಡು ಬೆಳೆಸಿ ಏನಾದರೂ ಸಮಸ್ಯೆ ಮಾಡಿದರೆ ಅವನಿಗೆ ಪಂಚಾಯತ್ನವರನ್ನು ತೆಗಿಸಿ ದಂಡ ಅಥವಾ ಏನು ರೆವಿನ್ಯೂ ಕಾಯ್ದೆ ಪ್ರಕಾರ ವಸೂಲಿ ಮಾಡಬೇಕು ಅಂತ ಉಂಟಲ್ಲ ಸರ್. ಅದು ನಮ್ಮ ಎಲ್ಲ ಪುರಸಭೆ, ನಗರಸಭೆ ಎಲ್ಲದರಲ್ಲಿ ಉಂಟು. ಅದು ನಾವು ಅನುಷ್ಠಾನ ಮಾಡುವುದಿಲ್ಲ, ಅದನ್ನು ಅನುಷ್ಠಾನ ಮಾಡಬೇಕು ಅಂತೇಳಿ. ಈಗ ನಮ್ಮ ಅಶೋಕರು ಹೇಳಿದರು, ತಪ್ಪು ತಿಳ್ಕೊಳ್ಬೇಡಿ ಸರ್, ಈ ಜಾಗೃತಿ, ಈಗ ನೀವು ಅಲ್ಲಿ ಲೆಕ್ಚರ್ ಆಗಿದ್ದೀರಿ, ನಮಗೆ ಜಾಗೃತಿ ಮಾಡೋದೇ ಕೆಲಸ, ಅವರಿಗೆ ಹಾಕುದು. ನಾನು ರವಿಕಕ್ಕೆ ಬರುವಾಗೆ ಬಹಳ ವಿರೋಧ ಮಾಡಿದಂಥ ವ್ಯಕ್ತಿ ಸರ್. ಯಾಕೆ ಕೇಳಿ, ಒಬ್ಬ ರವಿಕಕ್ಕೆ ಬರುವವರೆಗೆ ಒಂದು ಒಳ್ಳೆ ಗುರಿ ಇತ್ತು, ಸ್ವಚ್ಛ ಆಗಬೇಕು ಅಂತ, ಸ್ವಚ್ಛ ಆಗಬೇಕು ಅಂತ ಬಹಳ ಹೋರಾಟ ಮಾಡಿದರು. ಆದರೆ ವೈಫಲ್ಯ ಆಯಿತು, ಅವರೇ ಇನ್ನೊಬ್ಬರ ಕಸವನ್ನು ತೆಗಿತಾ ಇರೋದು. ಇದು ಏನು ಸೂಚಿಸ್ತದೆ? ಭಾರತ ದೇಶದ ಕಾನೂನು ಉಲ್ಲಂಘನೆ ಅಂತ ಆಗುದಿಲ್ಲ ಸರ್. ಈಗ ಒಬ್ಬ ಪದೇ ಪದೇ ಹಾಕ್ತಾನೆ ಅಂತ ಹೇಳಿದ್ರೆ ಅವನಿಗೆ ದಂಡ ಹಾಕಿದ್ರೆ ಅವ ಸರಿ ಆಗ್ತೈತ? ಇವರು ಎತ್ತುವುದು ಪಾಪ, ಇವರು ಒಳ್ಳೆ ಉದ್ದೇಶದಲ್ಲಿ ಎತ್ತುವುದು, ನಾವು ಹೋಗುವಾಗ ಹಾಕುವುದು. ಈ ರೀತಿಯಾದಂಥ ವ್ಯವಸ್ಥೆ. ನಾನು ನನ್ನದೇ ಒಂದು ಉದಾಹರಣೆ ಕೊಡ್ತೇನೆ. ನಾನು ನನ್ನ ಮಕ್ಕಳಿಗೆ ಎಲ್ಲ ಹೇಳುದು, ಪ್ಲಾಸ್ಟಿಕ್ ಅನ್ನ ರೋಡಲ್ಲಿ ಬಿಸಾಡಿದ್ರೆ ದಂಡ ಆಗ್ತದೆ. ಇವರು ಬಹಳ ಬುದ್ಧಿವಂತ ಮಾಡಿದ್ರು, ನನ್ನ ಕಾರ್ನಲ್ಲೇ ಒಳಗೆ ಇಡುದು, ಮತ್ತೆ ನಾನೇ ತೆಗಿಬೇಕಲ್ಲ. ನೋಡಿ ಎಂತೆಂತ ಬುದ್ಧಿವಂತರು ಅಂತ ಹೇಳಿದ್ರೆ ಈ ತರದ ವ್ಯವಸ್ಥೆ. ಅದು ನಾನು ಹೇಳುದು, ಈ ಎಲ್ಲ ಅದನ್ನೆಲ್ಲ ರೆಕಾರ್ಡ್ ಮಾಡಿಕೊಳ್ಳಿ ಎಲ್ಲರೂ ಹೇಳಿದ್ದನ್ನು. ನೀವು ಮತ್ತೆ ನಿಷ್ಠುರ ಆಗ್ತೇವೆ ಅಂತ ಹೇಳಿದ್ರೆ ನಾಳ್ದು ಓಟಿಗೆ ನಿಲ್ಲಬೇಕು, ಅಥವಾ ನಮ್ಮನ್ನು ವರ್ಗಾವಣೆ ಮಾಡ್ತಾರೆ, ಅಥವಾ ಏನಾದ್ರು ಮಾಡ್ತಾರೆ ಅಂತ ಭಾವಿಸುವುದು ಬೇಡ. ದಂಡನ ಕ್ರಮವನ್ನು ಅನುಸರಿಸಿ. ಈಗ ಒಂದು ಉದಾಹರಣೆ, ನಮ್ಮ ಪೊಲೀಸ್ ಇಲಾಖೆಯವರು ಇದ್ದಾರೆ, ಹಿಂದೆ ಒಬ್ರು ಐತಪ್ಪ ನಾಯಕ್ ಅಂತ ಒಬ್ರು ಇದ್ರು ಸರ್. ಇಲ್ಲಿ ಐತಪ್ಪ ನಾಯಕ್ ಇರುವಾಗ
ಇಲ್ಲಿ ಧೂಮಪಾನವನ್ನು ನಿಯಂತ್ರಣ ಮಾಡುವ ನಂಬರ್ 1 ಆಫೀಸರ್ ಆಗಿದ್ದರು ಅವರು. ಬಹುಶಃ ಅವರು ಏನಿಲ್ಲ, ಒಂದು 10 ಜನರಿಗೆ ದಂಡ ಹಾಕಿದ್ದಾರೆ. ಹೋಗುವಾಗ ಮತ್ತೆ ಎಲ್ಲ ಅದು ನಿಂತು ಹೋಯ್ತು. ಆದರೆ ಆ ನಂತರ ಬಂದವರು ಅದು ಬರಲಿಲ್ಲ. ಈಗಿನ SI ನೋಡಿ, ಸ್ವಲ್ಪ ಫಸ್ಟಿಗೆ ದಂಡ ಹಾಕಲಿಕ್ಕೆ ಶುರು ಮಾಡಿದ್ರು, ಈಗ ಕಮ್ಮಿ ಆಗಿದೆ ಅಂತ ಗೊತ್ತಿಲ್ಲ. ಆದರೆ ಅವರು ಲೈಟ್ ಆಗಿ ಹೋಗುವಾಗೆಲ್ಲ ಬಹಳ ಶಿಸ್ತುಬದ್ಧವಾಗಿ ಇರ್ತಾರೆ. ಹೆಲ್ಮೆಟ್ ಎಲ್ಲ ಸಿಗಿಸಿಕೊಂಡು ಹೋಗುದು, ಲೈಟ್ ನೋಡಿ ಅದು ಸ್ವಲ್ಪ ಫಳ ಅಂತ ಹೇಳ್ತದಲ್ಲ ರಾತ್ರಿ ಕೂಡ, ಅದು ಹಾಗಿದ್ರೆ ಆಯ್ತು ಜಾಗೃತಿ. ಹಾಗಾದ್ರೆ ದಂಡಕ್ಕೆ ಎದುರ್ತಾರೆ ಅಂತ ಆಗ್ತದೆ. ಅದನ್ನು ಮಾಡಿ. ಈಗ ಇವತ್ತು ನಾನು ನಮ್ಮ EO ಸಾಹೇಬರ ನಿನ್ನೆ ನಾನು ಆಫೀಸಿಗೆ ಹೋಗಿದ್ದೆ ಸರ್. ಆಗ ಒಬ್ಬ ಕೈ ಕಟ್ಟಿ ನಿಂತುಕೊಂಡಿದ್ದ. ಎಂತ ಅಂತ ಕೇಳಿದೆ, ಏನ್ ಮರೆ ಅಂತ. ಇಲ್ಲ ಇಲ್ಲ, ನನಗೆ ಹೊಸ ಒಂದು ಸಿಸ್ಟಮ್ ಆಗಿದೆ EO ಬಂದ ಮೇಲೆ, ಎಂತದ್ದು ನನಗೆ ಗೊತ್ತಾಗಲಿಲ್ಲ ಎಂತದ್ದು ಅಂತ ಕೇಳಿದೆ. ಆಗ ಅವ ಹೇಳಿದ, ನೋಡಿ ನಮಗೆ ಅಲ್ಲಿ ಮೇಲೆ ಮಾಳಿಗೆಯಲ್ಲಿ ಹೋಗಿ ನಾನು ಕುಡ್ತಿದ್ದೇನೆ ಅಂತ ಅಲ್ಲಿ ಒಂದು ಮೆಸೇಜ್ ಉಂಟು, ಅದು ಟೆಸ್ಟ್ ಮಾಡಿ EOನ ಎದುರು ಸೈನ್ ಮಾಡಿ ಹೋಗ್ಬೇಕು. ನೋಡಿ ಈಗ ಎಷ್ಟು ಕಂಟ್ರೋಲ್ ನೋಡಿ. ದಂಡ ಆದ್ರೆ ಅಲ್ಲ, ನಾನು ನಮ್ಮನ್ನು ಇದೇ ಮಾಡಿದಲ್ಲ, ಯಾಕಂತ ಹೇಳಿದ್ರೆ ಎಷ್ಟು ಜೀವನವನ್ನು ಉಳಿಸ್ತಾ ಇದ್ದಾರೆ. ಈಗ ಧರ್ಮಸ್ಥಳದವರು ಕುಡಿಬೇಡಿ ಅಂತ ಇಲ್ಲಿ ಹೇಳ್ತಾರೆ, ಆದ್ರೆ ಆ ಕುಡಿಯೋದಕ್ಕೆ ಜಾಗೃತಿ ಮಾಡ್ತಾರೆ, ಅದೊಂದು ಒಳ್ಳೆಯ ಕೆಲಸ. ಹಾಗೆ ಮಾಡಿದ್ದೀರಿ. ಅದೇ ರೀತಿಯಾಗಿ ನಮ್ಮ ಒಂದು ಘಟನೆ ಹೇಳಿಬಿಡ್ತೇನೆ. ಒಬ್ಬರು SI, ಅವ ಯಾವ ಜಿಲ್ಲೆ ಅಂತ ಗೊತ್ತಿಲ್ಲ ಸರ್. ಇಲ್ಲಿ ನಾವು ಒಂದು ಸ್ಕ್ವಾಡ್ ನಮ್ದಾಗ, ನಮ್ಮ ರಾಮಚಂದ್ರ ಅಂತ ಮೋಣಪ್ಪ ಮತ್ತೆ ED ಶೇಖರ್, ನಮ್ದು ಇನ್ನೊಬ್ಬರು ಮಹಿಳೆ ಇದ್ರು, ಕ್ರಾಂತಿಕಾರಿ ಬದಲಾವಣೆ ಮಾಡಿದ್ರು, ಸುದ್ದಿಯ ಒಬ್ರು ಏಜೆಂಟ್ರು ಇದ್ರು ಸರ್ ಇಲ್ಲಿ, ಸ್ಮಿತಾ ರಾವ್ ಅಂತ. ಅವರೆಲ್ಲ ಇರುವಾಗ ನಾವೊಂದು ತಂಡ ಮಾಡಿ ಹೋಗಿ ನಮ್ಮನ್ನು ನೋಡಿದ್ರೆ ಸಾಕು, ಅವರು ಮಾರಿಗಳು ಬರ್ತಿದ್ರು ಮುಗಿಲು ಅಂತೇಳಿ, ಮತ್ತೆ ಒಂದು ಬದಿಗೆ ಹೋಗುದು, ಮತ್ತೆ ಅಂಥದ್ದೆಲ್ಲ ಕಸ ಎಲ್ಲ ಬಿಸಾಡ್ತಾ ಇರಲಿಲ್ಲ. ಅಂತ ವ್ಯವಸ್ಥೆ ಇದ್ರೆ ಜಾಗೃತಿ ಆಗ್ತದೆ ಅಂತ. ಈಗ ನಮ್ಮ ಅಧ್ಯಕ್ಷರು ಬಹಳ ಇಂಟ್ರೆಸ್ಟ್ ಅಲ್ಲಿದ್ರು. ನಾವು ಗ್ರಾಮ ಸಭೆಯಲ್ಲೆಲ್ಲ ಇವರನ್ನು ಮತ್ತೆ ಸಭೆ ಬಂದಾಗ ಹೇಳ್ತಿದ್ದು, ಮೇಡಮ್ ಸ್ವಲ್ಪ ಇದನ್ನು ಮಾಡಿ ಅಂತ. ನಮ್ಮವರಿಗೆ ಹೇಳಿದ್ರೆ ತಾಲೂಕು ಪಂಚಾಯತ್ ಎಂಗ್ಲಿ ಒತ್ತಡ ಉಂಟು, ನೂದು ಬೇಳೆ ನೀನು ಒಯ್ದು ಮಲ್ಪುಣ, ಕಜಾವು ಸೊಪ್ಪುನ ನೆಟ್ಟು ಮಲ್ಪುಣ ಅಂತ ಹೇಳಿ. ಸರ್ ನಾನು ಅದಕ್ಕೆ ಹೇಳಿದ್ದು, ಗ್ರಾಮ ಪಂಚಾಯತಿನಿಂದ ಅದು ಹೊರ ಗುತ್ತಿಗೆ ಆಗ್ಬೋದು, ಯಾವ ಗುತ್ತಿಗೆಯೋ ಆಗ್ಬೋದು, ಅದನ್ನೊಂದು ಮಾಡಿ. ಇನ್ನೊಂದು ಒಂದು ದೊಡ್ಡ ಪ್ರಾಬ್ಲಮ್ ಉಂಟು ಈಗ ಸರ್. ಈಗ ಬಾರ್ ಎಲ್ಲ ಉಂಟು, ಬಾರ್ನಲ್ಲಿ ಒಂದು ಪ್ಲಾಸ್ಟಿಕ್ ದೊಡ್ಡ ಬರುದು, ಇದು ಬಹಳ ಸಮಸ್ಯೆ. ಮೊದಲು ಕುಪ್ಪಿಯಲ್ಲಿ ಬರ್ತಾ ಇತ್ತು, ನಿಮಗೆ ಗೊತ್ತಾಗ್ಲಿಕ್ಕಿಲ್ಲ, ಕುಪ್ಪಿಯಲ್ಲಿ ಬರುದು. ಆ ವ್ಯವಸ್ಥೆಯನ್ನು ಜಾರಿ ಮಾಡ್ಲಿಕ್ಕೆ ಇದು ಒಂದು ಅನುಕೂಲ. ಯಾಕಂದ್ರೆ ಮರುಬಳಕೆ ಮಾಡ್ಲಿಕ್ಕೆ ಆಗ್ತದೆ. ಮೊದಲೆಲ್ಲ ಅದಕ್ಕೆ ರೇಟ್ ಇತ್ತು, ನಾವು ಜಾಗೃತಿ ಮಾಡುವಾಗ ಇರ್ಲಿಲ್ಲ. ನಾವು ಅದನ್ನು ಹೇಳುದು ಯಾಕಂತ ಹೇಳಿದ್ರೆ ಇದನ್ನು ಮಾಡಬೇಕು ಅಂತ ನನ್ನ ಒಂದು ಅನಿಸಿಕೆ. ನಾನು ಮೊದಲನೇದಾಗಿ ಆ ಓನರ್ ಯಾರಿದ್ದಾರೆ ಅವರ ಮೇಲೆ ಹಾಕಿ ಇದು 100ಕ್ಕೆ 100 ನಿಲ್ತದೆ. ಈಗ ಉದಾಹರಣೆಗೆ ನಿಮಗೆ ಹೇಳುದು, ನಾನು ನಮ್ಮ ದೇವಸ್ಥಾನದ ಒಂದು 10-14 ಅಂಗಡಿ ಉಂಟು, ಅಕ್ರಮವಾಗಿ ನಡೆಯುವಂತ ಒಂದು 10 ಅಂಗಡಿ ಉಂಟು. ನಾವು ಬೊಬ್ಬೆ ಹಾಕಿ ಎಷ್ಟು ದಂಡ ಹಾಕಿದ್ರು, ದೇವಸ್ಥಾನ ಮ್ಯಾನೇಜರ್ ಬರ್ತಿರ್ತೀವಿ, ನಿಂಬೆಂಚಿನ ಮೊಲ್ಲ ಜನ ಅಂತ ಹೇಳಿದ್ರು, ನಾವಿರುವಾಗ ಹೇಳಿದ್ರು. ಆಗ ನಾನು ನಿಮ್ಮನ್ನು ದೂರದಂತಲ್ಲ, ಒಂದು ಸರ್ತಿ ನೀವು ಎಷ್ಟು ದೊಡ್ಡ ಆಫೀಸರ್ ಆದ್ರೆ ನಿಮಗೆ ಒಂದು ದಂಡ ಹಾಕಿದ್ರೆ ನೀವು ಎಂತ ಮಾಡ್ತೀರಿ? ನಿಮ್ಮ ಕೆಳಗಿನವರನ್ನು ಜೀವಿದ್ರೆ ಬಿಡುವುದಿಲ್ಲ. ನೀವಂತೂ ಫಸ್ಟಿಗೆ ಸಸ್ಪೆಂಡ್, ಹೊರಗೆ ದಪ್ಪು ಅಂತ ಹೇಳ್ತೀರಿ ನಿಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ. ಆಗಿರುವಾಗ ಈ ರೀತಿಯ ಒಂದು ವ್ಯವಸ್ಥೆಗಳನ್ನು ನಾನು ಮಾಡಬೇಕು ಅಂತ ನಂದು ಒತ್ತಾಯ. ಯಾಕಂತ ಹೇಳಿದ್ರೆ ಇನ್ನೊಂದು ಸಂಘ ಸಂಸ್ಥೆ ಅವರು ಬಸ್ ಸ್ಟ್ಯಾಂಡ್, ನಮ್ಮ ಹಿಮಾಲ ಕೇಳಿದ್ರು ಬಸ್ ಸ್ಟ್ಯಾಂಡ್ ಅನ್ನು ಕ್ಲೀನ್ ಮಾಡಿದ್ದಾರೆ ಅಂತ ಹೇಳಿ. ಅಲ್ಲ ಕರೆಕ್ಟ್, ಒಂದೊಂದು ಬಸ್ ಸ್ಟ್ಯಾಂಡ್ ಅನ್ನು ಒಬ್ಬೊಬ್ಬರು ತಗೊಂಡ್ರೆ ಅದು ಬಹಳಷ್ಟು ಅದು ಒಳ್ಳೆಯ ಒಂದು ವ್ಯವಸ್ಥೆ. ಕೆಲವರು ಸಂಘ ಸಂಸ್ಥೆಯವರು ಬರೀ ಕಾರ್ಯಕ್ರಮ ನಾಟಕ ಮಾಡಲಿಕ್ಕೆ ಮಾಡುದು. ನಾನು ಲೀಸ್ಟ್ ಕೊಡ್ತೇನೆ. ಯಾಕೆಂತ ಹೇಳಿದ್ರೆ ಇಂಥದ್ದಾಗಬಾರ್ದು. ಇವ್ರಿಗೆ ಯಾಕೆ ಗೊತ್ತುಂಟ, ಕೆಲವು ಸಂಘ ಸಂಸ್ಥೆಯವರು ಮಾಡಿದ್ದಾರೆ. ನಾನು ಇಲ್ಲಿ ಇವರೆಲ್ಲ ಈಗ ಮಾಡಿದ್ದಾರೆ, ನಮ್ಮ ರವಿ ಗಂಗೆಬಾದೂರ್ ಅವ್ರದ್ದೊಂದು ವ್ಯಕ್ತಿತ್ವ ಬೇರೆ ಅದು ಮಾಡಿದ್ದಾರೆ, ಹೋಗ್ತೇನೆ. ಕೆಲವರು ಸುಮ್ಮನೆ ನಮಗೆ ಸರ್ಕಾರದಿಂದ ಆದೇಶ ಉಂಟು ಅಂತ ನಾಟಕ ಮಾಡುದು. ಈ ನಾಟಕಕ್ಕೆಲ್ಲ ಅವಕಾಶ ಮಾಡಿಕೊಡ್ಬಾರ್ದು. ಮಾಡಿದ್ರೆ ಏನ್ ಮಾಡಿದ್ದಾನೆ, ಅವರಿಗೆ ಒಂದು ಪ್ರಶಸ್ತಿ ಕೊಡುವಂತ ವ್ಯವಸ್ಥೆ. ಇನ್ನೊಂದು ಹೇಳಿ ಮುಗಿಸ್ತೇನೆ ನೋಡಿ, ನಾವು ಸುಬ್ರಹ್ಮಣ್ಯದಲ್ಲಿ ಅತ್ಯಂತ ಹೆಚ್ಚು ಗಲೀಜು ಮಾಡುವ ವ್ಯಕ್ತಿಗಳು ಯಾರು ಅಂತ ಗುರುತಿಸಿ ಕೊಡಬೇಕು ಅಂತ ನಮ್ಮ ಪ್ರಾಥಮಿಕ ಶಾಲೆ ಮಕ್ಕಳಿಗೆ ಒಂದು ಸ್ಪರ್ಧೆ ಏರ್ಪಾಡು ಮಾಡಿದ್ದೇನೆ ಸರ್. ಸುಬ್ರಹ್ಮಣ್ಯದಲ್ಲಿ ಅತ್ಯಂತ ಹೆಚ್ಚು ಗಲೀಜು ಮಾಡುವ ಸಂಘ ಸಂಸ್ಥೆ ಅಥವಾ ಸದಸ್ಯರು ಯಾರಿದ್ದಾರೆ ನಿಮಗೆ ಪ್ರೈಸ್ ಕೊಡ್ತೇವೆ ಅಂತ ಹೇಳಿ ಮಾಡಿದೆವು ಸರ್. ಆಗ ದೊಡ್ಡ ಒಂದು ಹೋಟೆಲ್ ಅವರು ಪ್ರಥಮ ಸ್ಥಾನ ಬಂತವರಿಗೆ. ಏನು ಬೈಗಳು ನಮಗೆ, ನಾವು ಬಿಡ್ಲೇ ಇಲ್ಲ ಅವರನ್ನು. ಯಾಕಂತ ಹೇಳಿದ್ರೆ ನೋಡಿ, ಆ ಮಕ್ಕಳಿಗೆ ಕೂಡ ಬೈದ್ರು, ನಮ್ಮ ಅಂಗಳಕ್ಕೆ ಯಾಕೆ ಬಂದಿ? ನಿಮ್ಮ ಅಂಗಳದಿಂದ ಅವ್ರ ಮಕ್ಕಳಿಗೆ ನಾವು ಮೊದಲೇ ಹೇಳಿಕೊಟ್ಟಿದ್ದೇವೆ. ಯಾಕೆ ಬಂದಿದೆ ಅಂತ ಕೇಳಿದ್ರೆ ನೀವು ಗಲೀಜು ಮಾಡ್ತಾ ಇದ್ದೀರಾ ಅಂತ ಜಾಗೃತಿ ಮೂಡಿಸಲಿಕ್ಕೆ ಬಂದಿದ್ದೇವೆ ಅಂತ ಹೇಳಿ. ಆ ರೀತಿಯಾಗಿ ನಾಚಿಕೆ ಆಯ್ತು ಅವರಿಗೆ ನಾಚಿಕೆ ಆಗಿ ಅವರು ಹೀಗೆ
ಗೊತ್ತಿದ್ದಾಗ ಮಾಡಿದ್ದಾರೆ, ಯಾರು ಅಂತ ನಾವು ಹೇಳುದಿಲ್ಲ. ಬೇಕಿದ್ರೆ ಅವರು ಕೂಡ ಈಗಲೂ ಇನ್ನು ಬೈದ್ರೆ ಬೈಕ್ ನನಗೆ ತೊಂದರೆ ಇಲ್ಲ. ಅಂತ ವ್ಯವಸ್ಥೆಗಳನ್ನು ಕೂಡ ಮಾಡಿ, ಅಂಥದ್ದೆಲ್ಲ ಮಾಡಿದರೆ ಆಗ್ತದೆ. ನೀವು ದೊಡ್ಡ ಮನಸ್ಸು ದೇವಸ್ಥಾನ, ನಾನು ಯಾಕೆ ಆಗ ನೀವು ಬರದಿದ್ರೆ ಇವತ್ತು ನಿಮ್ಮ ಚೇಂಬರ್ ಅಲ್ಲಿ ಪ್ರತಿಭಟನೆ ಮಾಡೋದು ಅಂತ ಇದ್ದೆವು. ಯಾಕೆ ಹೇಳಿದ್ದೇನೆ ಅಂತ ಹೇಳಿದ್ರೆ, ಸರಿ ನೀವೀಗ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಸದಸ್ಯರು, ತಾವು ಕಾರ್ಯನಿರ್ವಹಣಾಧಿಕಾರಿ ಇದ್ದೀರಿ. ಈಗ ಇಲ್ಲಿಯೇ ಒಂದು ಚರ್ಚೆಯಾಗಿ ನಿರ್ಣಯ ಆಗಿ ಬಿಟ್ರೆ ಅದು ಅನುಷ್ಠಾನ ಆಗೋದು ಬಹಳಷ್ಟು ಇದಾಗ್ತದೆ. ಹಿಂದಿನ ನಿಮ್ಮ ಒಬ್ರು ಈಗ ಇದ್ರು ಒಪ್ಪ ಅಂತ, ಅವರು ಬರ್ತಾ ಇದ್ರು ಸಭೆಗೆ, ಬಾಕಿದ್ದವರೆಲ್ಲ ಗ್ರೇಡ್ ಜಾಸ್ತಿ ಆಗಿ ಈಗ ಇದರಲ್ಲಿ ಗ್ರೇಡಿನ ಪ್ರಶ್ನೆ ಇಲ್ಲ, ಇದೆಲ್ಲ ನಾವೆಲ್ಲ ಓದ್ಬೇಕು, ಎಲ್ಲರೂ ಮನುಷ್ಯರೇ. ಆದ್ದರಿಂದ ಇದು ಒಳ್ಳೇದಾಗಬೇಕು ಅಂತ ನೀವು ಬಂದಿದ್ದೀರಿ, ನಿಮಗೆ ಅಭಿನಂದನೆಗಳು. ಮತ್ತೆ ನಾನು ವಿಶೇಷವಾಗಿ ನಿಮಗೆ ಸರ್, ನೀವೊಂದು ಮಾತು ನನಗೆ ಹೇಳಿದ್ದು ಬಹಳ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ನಿಮ್ಮಂತ ಅಧಿಕಾರಿ ಇದ್ರೆ ಇದು ಅನುಷ್ಠಾನ ಆಗ್ತದೆ. ಡೈಲಿ ಆಗಲಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಒಂದು ಫೋನ್ ಮಾಡಿ ಏನಾಗಿದೆ ಅಂತ, ಆಗ ಅವರು ಬಾಕಿದ್ದವರಿಗೆ ಕಿರಿಕಿರಿ ಮಾಡ್ತಾರೆ, ಆಗ ಸರಿಯೇ ಆಗ್ತದೆ. ಆದ್ದರಿಂದ ಕಿರಿಕಿರಿ ಮಾಡುವ ವ್ಯವಸ್ಥೆ ಕೂಡ ಮಾಡಿ, ಅಷ್ಟೇ ಹೇಳುದು ನಾನು ನಿಮ್ಮಲ್ಲಿ. ನಾನು ವಿಶೇಷವಾಗಿ ಮಾತಾಡಲಿಕ್ಕೆ ಎಷ್ಟು ಜನರು ಮಾತಾಡಿದ್ರು ಅದು ನಮ್ಮದು ಅಭಿಪ್ರಾಯ ಕೂಡ ಅದೇ. ಆದರೆ ಒಂದೆರಡು ವಿಚಾರಗಳ ಬಗ್ಗೆ ನಾನು ಸ್ವಲ್ಪ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ತ್ಯಾಜ್ಯ ಉತ್ಪತ್ತಿಯಾಗಿ ಪೇಟೆ ಪ್ರದೇಶದಲ್ಲಿ ಅಥವಾ ಕೇಂದ್ರದ ಪ್ರದೇಶದಲ್ಲಿ ಒಂದಷ್ಟು ತ್ಯಾಜ್ಯದ ವ್ಯವಸ್ಥೆ ಹದಗಂಟಕ್ಕೆ ಕಾರಣ ಆಗುವಂಥದ್ದು ಮುಖ್ಯವಾಗಿ ನಾನು ನೇರವಾಗಿ ಹೇಳ್ತೇನೆ, ಸ್ಥಳೀಯ ವ್ಯಾಪಾರಸ್ಥರು. ದಯವಿಟ್ಟು ಯಾರು ತಪ್ಪು ತಿಳ್ಕೊಳ್ಬಾರ್ದು. ನಾನು ಇವತ್ತು ಅಧ್ಯಕ್ಷ ಆಗಿ ಹೇಳೋದಲ್ಲ, ನಾನು 10 ವರ್ಷದಿಂದ ಇಂಥ ಸಮಯದಲ್ಲಿ ಇದನ್ನು ಹೇಳ್ತಾ ಬಂದಿದ್ದೇನೆ. ನಾನು ಕೂಡ ಒಬ್ಬ ವ್ಯಾಪಾರಸ್ಥನೇ ಸುಬ್ರಹ್ಮಣ್ಯದಲ್ಲಿ. ಪ್ಲಾಸ್ಟಿಕ್ ತ್ಯಾಜ್ಯಗಳ ಬಗ್ಗೆ ನಾವು ಒಂದಷ್ಟು ಕಾಳಜಿ ವಹಿಸ್ತಿದ್ರೆ ಈ ಹಂತಕ್ಕೆ ಆಗ್ತಿರ್ಲಿಲ್ಲ. ನಾನು ಈಗಾಗಲೇ ನಮ್ಮ ಸರ್ ಶ್ರೀನಿವಾಸ್ ಸರ್ ಹತ್ರ ಹೇಳಿದೆ, ಒಬ್ಬ ದಿವಸಕ್ಕೆ 4-5 ಲಕ್ಷ ವ್ಯಾಪಾರ ಮಾಡುವಂಥ ದೊಡ್ಡ ಒಂದು ವ್ಯಾಪಾರಸ್ಥ ಕೂಡ ಒಂದು 5 ರೂಪಾಯಿಯ ಒಂದು ಬಟ್ಟೆ ಬ್ಯಾಗನ್ನು ಫ್ರೀ ಕೊಡಲಿಕ್ಕೆ ಇಲ್ಲಿ ಮುಂದೆ ಬರುವುದಿಲ್ಲ. ಅಷ್ಟು ದೂರ ಆಗ್ತದೆ ಲಾಭದಲ್ಲಿ. ಕಸ್ಟಮರ್ ಹತ್ರ ಹೇಳ್ತಾರೆ ನೀವೇ ತಗೊಂಡು ಬರೀ ಬ್ಯಾಗ್ ಅಂತ ಹೇಳಿ, ಒಂದು ತಂದಿರೋದಿಲ್ಲ. ಒಂದು ಫ್ರೀ ಒಂದು 1000 ರೂಪಾಯಿ ವ್ಯಾಪಾರ ಮಾಡಿದರೆ ನನ್ನ ಪ್ರಕಾರ, ನನ್ನ ಅನುಭವದ ಪ್ರಕಾರ, ನಾನು ಒಬ್ಬ ವ್ಯಾಪಾರಸ್ಥನೇ, ಮಿನಿಮಮ್ ಒಂದು 25% ಅಥವಾ 30% ಅಂತ 20 to 25% ಅವನಿಗೆ ಪ್ರಾಫಿಟ್ ಇರ್ತದೆ. 1000 ರೂಪಾಯಿ ವ್ಯಾಪಾರ ಮಾಡಿದರೆ ಅವನಿಗೆ ಒಂದು 200 ರೂಪಾಯಿ 250 ರೂಪಾಯಿ ಅವನಿಗೆ ಪ್ರಾಫಿಟ್ ಇರ್ತದೆ. ಅದರಲ್ಲಿ ಒಂದು ಬ್ಯಾಗ್ ಕೊಡಬಾರ್ದ? ಆ ಥರದ ಒಂದು ಮನಸ್ಥಿತಿ ಕೂಡ ನಮ್ಮಲ್ಲಿ ವ್ಯಾಪಾರಸ್ಥರಲ್ಲಿ ಇಲ್ಲ. ಇದು ಬಹಳಷ್ಟು ಬೇಸರದ ಸಂಗತಿ. ಬಿಡಿ, ಇವತ್ತಿನ ಸಭೆಯಲ್ಲೆಲ್ಲ ಸಲಹೆಗಳನ್ನು ಕೊಟ್ಟಿದ್ದೀರಿ, ಮುಂದಕ್ಕೆ ಅದು ಜಾಗೃತಿಗಳನ್ನು ಮೂಡಿಸ್ತಾ ಇದ್ದೀರಿ. ವ್ಯಾಪಾರಸ್ಥರಿಗೂ ಕೂಡ ಒಂದಷ್ಟು ಈಗ ಗೋಪಾಲ್ ಹೇಳಿದ ವಿಚಾರ ಕೂಡ ಕರೆಕ್ಟು. ಮುಖ್ಯವಾಗಿ ಬಟ್ಟೆ ಅಂಗಡಿಗಳಲ್ಲಿ ಅತ್ಯಂತ ಹೆಚ್ಚು ಪ್ಲಾಸ್ಟಿಕ್ನ ತ್ಯಾಜ್ಯ ಬರುತ್ತೆ. ಯಾಕೆಂತ ಹೇಳಿದ್ರೆ ಅವರು ಕೊಡೋದಲ್ಲ, ಅವರಿಗೆ ಬಂದಿರುವಂತಹ ಕಾರ್ಖಾನೆಗಳಿಂದ ಅದು ಬಟ್ಟೆ ತಯಾರಾಗಿ ಬರುವಾಗಲೇ ಆ ಥರ ಪ್ಯಾಕ್ ಆಗಿ ಬಂದಿರ್ತದೆ. ಅದರ ಬಗ್ಗೆ ಬಟ್ಟೆ ಅಂಗಡಿಗಳು ಬೇಕಾದರೆ ಈಗ ಸುಬ್ರಹ್ಮಣ್ಯದಲ್ಲಿ ಹೆಚ್ಚಿನಾಗಿ ಅಲ್ಲಿ ತುರ್ತಾಗಿ ಖರೀದಿಸುವವರಿಗೆ ಅಲ್ಲೇ ಒಂದು ಚೇಂಜಿಂಗ್ ರೂಮ್ ಅಂತ ಇರ್ತದೆ. ನಾವು ಬಟ್ಟೆನಲ್ಲೇ ಓಪನ್ ಮಾಡಿ ಅಲ್ಲಿ ಹಾಕೊಂಡು ಹೋಗುವವರಿಗೆ ಅಂತ ತುರ್ತಾಗಿ ತಗೊಂಡು ಹೋಗುವುದು ನನ್ನ ಪ್ರಕಾರ ತುಂಬ ಕಡಿಮೆ. ಟೂರಿಸ್ಟ್ ಬಂದವರೆಲ್ಲ ಹೆಚ್ಚಾಗಿ ಅಲ್ಲೇ ಚೇಂಜ್ ಮಾಡುವಂಥ ವ್ಯವಸ್ಥೆಗಳಿರ್ತದೆ, ಅಥವಾ ಅವರು ಮಾಡಿರುವಂಥ ರೂಮ್ಗಳಲ್ಲಿ ಲಾಡ್ಜ್ಗಳಲ್ಲಿ ಚೇಂಜ್ ಮಾಡುವಂಥ ವ್ಯವಸ್ಥೆ ಇರ್ತದೆ. ಅಥವಾ ಅವರಿಗೊಂದು ಪ್ರತಿ ಕಸ್ಟಮರ್ಗೆ ಸಹ ಒಂದು, ಈಗ ನಾವೇನೀಗ ನಮ್ಮ ಅರವಿಂದ್ ಸುಟ್ಕೊಂಡಿ ಅವರು, ನಮ್ಮ ಕಾರ್ಯನಿರ್ವಹಣಾಧಿಕಾರಿ ಅವರು ಹೇಳಿದರು, ನಾವು ಒಂದಷ್ಟು ಕರಪತ್ರಗಳನ್ನು ಮುದ್ರಣ ಮಾಡಿಕೊಡ್ತೇವೆ, ಅಥವಾ ಪಂಚಾಯತ್ ಕೊಡ್ಬೋದು. ಅದನ್ನು ಒಂದಷ್ಟು ಎಲ್ಲ ಲಾಡ್ಜ್ಗಳಲ್ಲಿ ಅಥವಾ ಬಟ್ಟೆ ಅಂಗಡಿ ಅಥವಾ ಎಲ್ಲ ಅಂಗಡಿಗಳಲ್ಲಿ ಕಸ್ಟಮರಿಗೆ ಅದನ್ನು ಸಹ ಕೊಡುವಂಥದ್ದು. ಬರೀ ನಾವು ವಸ್ತುಗಳನ್ನು ಹಾಕಿ ಅಲ್ಲಿ ಚೆಕ್ ಬುಕ್ ಮಾಡುವಂಥ ವಿಚಾರ ಅಲ್ಲ, ಇದು ಪೇಟೆಗೆ ಕೊಡುವಂಥ ವಿಚಾರ. ಇನ್ನೊಂದು ತ್ಯಾಜ್ಯ ಘಟಕಕ್ಕೆ ಸಂಬಂಧಪಟ್ಟ ಹಾಗೆ ಶಿವರಾಮಯ್ಯ ಹೇಳಿದಾಗೆ 5-6 ವರ್ಷದಿಂದ ಸುಮಾರು ಅದರ ಬಗ್ಗೆ ಪ್ಲ್ಯಾನ್ಗಳು ಮಾತ್ರ ಆಗ್ತಾ ಇರುವುದು, ಯಾವುದು ಕೂಡ ಅನುಷ್ಠಾನ ಆಗಿಲ್ಲ. ಸರ್, ನಮಗೆ ನೀವು ಜಿಲ್ಲಾಪಂಚಾಯತ್ ಈಗ ನೋಡಿ, ಒಂದು ಊರಿನಲ್ಲಿ ಒಂದು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳು, ಒಂದು ನೀರಿರ್ಬೋದು, ಒಳಚರಂಡಿ ಇರ್ಬೋದು, ಅಥವಾ ತ್ಯಾಜ್ಯ ನಿರ್ವಹಣೆ ಇರ್ಬೋದು, ಎಲ್ಲ ಪಂಚಾಯತ್ಗೆ ಸಂಬಂಧಪಟ್ಟಂಥ ಜವಾಬ್ದಾರಿ. ಆದರೆ ಸುಬ್ರಹ್ಮಣ್ಯದಲ್ಲಿ ನಮ್ಮದು ದೇವಸ್ಥಾನ ಅತಿ ದೊಡ್ಡ ಸಂಸ್ಥೆ, ಅತ್ಯಂತ ಹೆಚ್ಚು ಆದಾಯ ಸಂಪನ್ಮೂಲ ಇರುವಂಥ ಸಂಸ್ಥೆ ಆಗಿರೋದ್ರಿಂದ ನಾವು ಕೂಡ ಹಲವಾರು ವರ್ಷಗಳಿಂದ ದೇವಸ್ಥಾನದ ವತಿಯಿಂದ ಗ್ರಾಮಾಭಿವೃದ್ಧಿಯಲ್ಲಿ ನಾವು ಕೈಗೊಳಿಸಿದ್ದೇವೆ. ಉದಾಹರಣೆಗೆ ಒಳಚರಂಡಿ ಯಾರು ಮಾಡಿ ಸುಬ್ರಹ್ಮಣ್ಯದಲ್ಲಿ ದೇವಸ್ಥಾನ ಮಾಡಿದ್ದು, ಸಂಪೂರ್ಣ ಕುಡಿಯುವ ನೀರಿನ ದೊಡ್ಡ ವ್ಯವಸ್ಥೆ ಮಾಡಿದ್ದು ದೇವಸ್ಥಾನ. ಅದೇ ರೀತಿಯಲ್ಲಿ ತ್ಯಾಜ್ಯ ಘಟಕ ಕೂಡ ನಾವು ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಬರ್ತಾ ಇದ್ದೀವಿ. ಆದರೆ ನಮಗೆ ಅದರ ಸಂಪೂರ್ಣ ಒಂದು DPR, ಒಂದು ಪ್ಲ್ಯಾನ್ ಹೇಗೆ ಅಂತ ನೀವು ಆದೇಶ ಮಾಡಿ, ನಮಗೆ ನೀವು ಮನವಿ ಕೊಡೋದು ಬೇಡ, ಒಂದು ಆದೇಶ ಮಾಡಿ. ಜಿಲ್ಲಾ ಪಂಚಾಯತ್ ಇರ್ಬೋದು, ನಿಮ್ಮ ತಾಲೂಕು ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯತ್ ಮೂಲಕ ನಮಗೊಂದು ಆದೇಶವನ್ನು ಮಾಡಿದರೆ ನಾವು ಈಗಾಗಲೇ ಅದಕ್ಕೆ ಕಾರ್ಯಪ್ರವೃತ್ತರಾಗಿದ್ದೇವೆ. ನಮಗೊಂದು 46 ಸೆಂಟ್ಸ್ ಜಾಗ, ಸರ್ಕಾರಿ ಜಾಗ ಇಲ್ಲಿ ಏನು ಗ್ರಾಮ ಪಂಚಾಯತ್ ಬಳಿಯಲ್ಲಿ ಗ್ರಾಮ ಪಂಚಾಯತ್ನ ತ್ಯಾಜ್ಯ ಘಟಕ ಮತ್ತು ಸ್ಮಶಾನ ಇದೆ. ಅದರ ಪಕ್ಕದಲ್ಲಿ ನಮಗೊಂದು 46 ಸೆಂಟ್ಸ್ ಜಾಗ ಈಗಾಗಲೇ ಕಂದಾಯ ಇಲಾಖೆಯಿಂದ ನಮಗೆ ಮಂಜೂರಾತಿ ಆಗಿದೆ.
ಅದರಲ್ಲಿ ಅದು ನನಗೆ ಸಾಕಾಗುವುದಿಲ್ಲ. ನಮ್ಮ ಏನು ದೊಡ್ಡ ಮಟ್ಟದ ಪ್ರಾಜೆಕ್ಟ್ ಮಾಡಬೇಕು, ಅದಕ್ಕೆ ಅದು ಸಾಕಾಗುವುದಿಲ್ಲ ಅಂತ ಹೇಳೋ ದೃಷ್ಟಿಯಿಂದ ಅದರ ಪಕ್ಕದಲ್ಲಿ ಇನ್ನೂ 6 ಎಕರೆ ಏನು ಬಂದಾರ ಕಂದಾಯ ಇಲಾಖೆ ಬಂದಿದ್ದಾರ ಪುರುಷೋತ್ತಮ ಒಂದು ಸ್ವಲ್ಪ ಇದ್ರು ಬರ್ತೀರಾ, ಅದರ ಬಗ್ಗೆ ಒಂದು ಸಣ್ಣ ಚರ್ಚೆ ಮಾಡಬೇಕು ನಿಮ್ಮ ಹತ್ರ ಕೂಡ. ಅದರ ಪಕ್ಕದಲ್ಲೇ ಒಂದು 6 ಎಕರೆ ಜಾಗ ಇದೆ, ಇನ್ನು ಕೂಡ ಸರ್ಕಾರಿ ಜಾಗ. ಅದನ್ನು ಕೂಡ ನನಗೆ ಒಂದಷ್ಟು ಅದರಲ್ಲಿ 1 ಎಕರೆ 2 ಎಕರೆ ನನಗೆ ಮಂಜೂರಾತಿ ಕೊಡಬೇಕು ಅಂತ ಹೇಳುವಂಥ ಒಂದು ಪ್ರಸ್ತಾವನೆ ನಮ್ಮಲ್ಲಿದೆ. ಅದು ಕೊಟ್ಟರೆ ನಾವು ಮುಂದಿನ ದಿನಗಳಲ್ಲಿ ಈ ಹಸಿ ಕಸವನ್ನು ವ್ಯವಸ್ಥಿತವಾಗಿ ಗೊಬ್ಬರ ಹೇಗೆ ಉತ್ಪಾದನೆ ಮಾಡಬಹುದು ಹೇಳುವಂಥ ಘಟಕ ಮತ್ತು ಉಳಿದ ತ್ಯಾಜ್ಯವನ್ನು ಏನು ಆಧುನಿಕ ಯಂತ್ರಗಳ ಮುಖಾಂತರ ಹೇಗೆ ವಿಲೇವಾರಿ ಮಾಡಬಹುದು. ಈಗ MRF ಕ್ರಮದಲ್ಲಿ ತ್ಯಾಜ್ಯವನ್ನು ಏನು ಮಾಡ್ತಾರೆ, ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಏನು ಮಾಡ್ತಾರೆ, ಅದೇ ರೀತಿ ನಾವು ಕೂಡ ಒಂದು ಯೂನಿಟ್ ಸ್ಥಾಪನೆ ಮಾಡಬಹುದು. ನಾವು ಕೂಡ ಈಗ ನಾವು ಈಗಾಗಲೇ ಒಂದು ನಮ್ಮ ಒಂದು ಯೋಜನೆಯಲ್ಲಿ ಇದೆ, ಈಗಾಗಲೇ ಅದನ್ನು ನಾನು ಚರ್ಚೆ ಮಾಡಿಲ್ಲ. ಒಂದು ಸಣ್ಣ ಇಂಡಸ್ಟ್ರಿಯಲ್ ಹಬ್ ಸುಬ್ರಹ್ಮಣ್ಯದಲ್ಲಿ ಮಾಡಬೇಕು ದೇವಸ್ಥಾನ ವತಿಯಿಂದ ಅಂತ ಹೇಳುವಂಥ ಒಂದು ಏನೋ ಒಂದು ಆಲೋಚನೆ ಇದೆ ನನಗೆ. ಅಂದರೆ ನಮ್ಮ ದೇವಸ್ಥಾನಕ್ಕೆ ಬೇಕಾದಂಥ ಕೆಲವು ವಸ್ತುಗಳು, ಪೇಪರ್ ಕವರ್ಗಳಿರ್ಬೋದು, ಅಥವಾ ತೀರ್ಥ ಬಾಟಲ್ ಇರ್ಬೋದು, ಅಥವಾ ಕರ್ಪೂರ ಇರ್ಬೋದು, ಬತ್ತಿ ಇರ್ಬೋದು, ಇಂಥದ್ದೆಲ್ಲ ನಮ್ಮಲ್ಲೇ ನಾವೀಗ ನನ್ನ ಪ್ರಕಾರ ಈಗ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ವರ್ಷಕ್ಕೆ ಒಂದು 5-6 ಕೋಟಿ ರೂಪಾಯಿ ಖರೀದಿ ನಾವು ಮಾಡ್ತೇವೆ. ಆ ಖರೀದಿಯನ್ನು ನಮ್ಮಲ್ಲೇ ಉತ್ಪಾದನೆ ಮಾಡಿದರೆ ನಮಗೂ ಒಂದಷ್ಟು ಕೋಟಿ ಅದರಲ್ಲಿ ಉಳಿತಾಯ ಆಗ್ಬೋದು ಮತ್ತು ನಮ್ಮಲ್ಲಿ ನಮ್ಮ ಗ್ರಾಮದಲ್ಲಿರುವಂಥ ಒಂದಷ್ಟು ಯುವಕರಿಗೆ ಒಂದು ಜಾಬ್ ಎಂಪ್ಲಾಯ್ಮೆಂಟ್ ಕೂಡ ಆಗ್ಬೋದು ಅಂತ ಹೇಳುವಂಥ ಒಂದು ಯೋಜನೆಯಿಂದ ಅದನ್ನು ಮಾಡಬೇಕು ಅಂತ ಒಂದು ಯೋಜನೆ ಇಟ್ಟುಕೊಂಡಿದ್ದೇವೆ. ಈಗ ನಾವು ತ್ಯಾಜ್ಯ ಘಟಕದ ಬಗ್ಗೆ ಮೊದಲು ಯೋಚನೆ ಮಾಡುವ. ನಾವು ದೇವಸ್ಥಾನದಿಂದ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ನಾವು ಈಗಾಗಲೇ ತಯಾರಿದ್ದೇವೆ. ಅಂದರೆ ನಮಗೆ ಅದು ಸಂಪೂರ್ಣ ಮಾಹಿತಿ ಮತ್ತೊಂದು ಆದೇಶ ನಮಗೆ ಯಾವ ರೀತಿ ಮಾಡಬೇಕು ಅಂತ DPR ಕೂಡ ನೀವೇ ಮಾಡಿಕೊಡ್ಬೇಕು. ಆ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಮಾಡಲಿಕ್ಕೆ ನಾವು ತಯಾರಿದ್ದೇವೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ನಮಗೆ ಇವರೇ ಪುರುಷೋತ್ತಮ ಅವರು ನಮಗೆ ಒಂದು ಈಗ ನಮ್ಮ 46 ಸೆಂಟ್ಸ್ ನನಗೆ ಗ್ರಾಂಟ್ ಆಗಿದೆ ತ್ಯಾಜ್ಯ ಇಂಜಾಡಿಯಲ್ಲಿ ಅಲ್ವಾ. ಅದರ ಪಕ್ಕದಲ್ಲಿ ಇನ್ನೂ 6 ಎಕರೆ ಸರ್ಕಾರಿ ಜಾಗ ಇದೆ ಹೌದಾ ಸರ್? ಅದರ ಎಷ್ಟು ಎಕರೆ ಇದೆ? 6 ಎಕರೆ ಇದೆ. ಅದು ಸಂಪೂರ್ಣವಾಗಿ ಕಂದಾಯ ಇಲಾಖೆ ಸೇರಿದೆ ಅಥವಾ ಅದರ ಅಪೂರ್ವ ಸಾಧನೆ? ನಿಮಗೇನಾದ್ರೂ ಮಾಹಿತಿ ಉಂಟು? ನೀವು ಹೊಸದಾಗಿ ಬಂದವರು ವರ್ಷ ಗೊತ್ತಿರಲಿಕ್ಕಿಲ್ಲ. ಆದರೂ ಏನಕ್ಕಂತ ಈಗ ನೋಡಿ ನಮಗೆ ದೇವಸ್ಥಾನಕ್ಕೆ ಈಗ ನಮಗೆ ಐಡೆಂಟಿಯಲ್ಲಿ 15 ಎಕರೆ ಗೋಶಾಲೆ ಮಾಡಲಿಕ್ಕೆ ಅಂತ ಸರ್ಕಾರ ಮಂಜೂರಾತಿ ಕೊಟ್ಟಿದ್ದು. ಇವತ್ತು ನನಗೆ ಆಯ್ಕೆ ಮಾಡಲಿಕ್ಕೆ ನೀವು ಬಿಟ್ಟು ಅಲ್ವಾ? ಅದೇ ರೀತಿ ಇದರಲ್ಲಿ ಸೇರಿದೆ ಅಂತ ತಿಳ್ಕೊಳ್ಬೇಕು. ಇಲ್ಲ ನಮಗೆ 46 ಸೆಂಟ್ ಜಾಗ ಈ ನಮ್ಮ ಈಗ ಇರುವಂಥ ಯೋಜನೆ ಮಾಡಲಿಕ್ಕೆ ಕಷ್ಟ ಸಾಧ್ಯ ಅಂತ ಕಾಣಿಸ್ತವೆ ಆ ಜಾಗ. ಅದಕ್ಕೆ ಕೇಳಿದ್ದೆ ನಿಮಗೆ 46 ಸೆಂಟ್ಸ್ ನಮ್ಮ ಇಂಜಾಡಿಯಲ್ಲಿ ಸ್ಮಶಾನ ಇದೆಯಲ್ಲ ಗ್ರಾಮ ಪಂಚಾಯತ್ ಅದರ ಪಕ್ಕದಲ್ಲಿ ಅದಕ್ಕೆ ನಾವು ಗಡಿ ಗುರುತು ಮಾಡಿ ಈಗ ಅದಕ್ಕೆ ನಾವು ಫೆನ್ಸಿಂಗ್ ಮಾಡಿದ್ದೇವೆ ನಮಗೆ ಗ್ರಾಂಟದ ಜಾಗಕ್ಕೆ. ಹಾಂ ನಿಮಗೇನಾದ್ರೂ ಅಪೂರ್ವವಾಗಿ ಮಾಹಿತಿ ಉಂಟು ಇದರ ಬಗ್ಗೆ? ಅದು ಏನೇ ಕಾಲಿಗೆ ಬರ್ತಾ ಇಲ್ಲ ನಿಮಗೆ ಸುಬ್ರಹ್ಮಣ್ಯ ವಲಯಕ್ಕೆ ಬರುವುದು. ಯಾಕಂದ್ರೆ ನಾವು ಸುಮ್ಮನೆ ಜಾಗೃತಿ ಆಗ ಹೇಳಿದಾಗೆ ಸುಮ್ಮನೆ ಮಾತಾಡಿ ಚರ್ಚೆ ಮಾಡಿ ಪ್ರಯೋಜನ ಇಲ್ಲ. ಏನಾದರೂ ಒಂದು ಹಂತದಲ್ಲಿ ಅದು ಅನುಷ್ಠಾನದ ಬಗ್ಗೆ ಸ್ವಲ್ಪ ಮಾತಾಡುವ. ಈಗ ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೆ. ನಾವು ಮುಂದಿನ ನಮ್ಮ ಸಭೆಯಲ್ಲಿ ಅದಕ್ಕಿಂತ ಮುಂಚೆ ಜಿಲ್ಲಾ ಪಂಚಾಯತ್ ನಮಗೊಂದಷ್ಟು ನಿರ್ದೇಶನಗಳು ಮತ್ತು ಆದೇಶಗಳು ತಕ್ಷಣ ಮಾಡಿದರೆ ನಾವು ಅದರ ಬಗ್ಗೆ ನಾವು ಇವರೆಲ್ಲ ಮುಂದೆ ಚರ್ಚೆ ಮಾಡಿ ಈಗಾಗಲೇ ಕಸದ ಬುಟ್ಟಿಗಳನ್ನು ನಾವು ಒಂದಷ್ಟು ತರಿಸಲಿಕ್ಕೆ ಈಗಾಗಲೇ ನಾವು ಟೆಂಡರ್ ಕರೆದೇವೆ. ಒಂದೆರಡು ಪ್ರಾಯೋಗಿಕವಾಗಿ ಒಂದೆರಡು ಹಾಕಿದ್ದೇವೆ. ಅಲ್ಲ, ಕಸದ ಬುಟ್ಟಿಗಳನ್ನು ಹಾಕುವುದು ನಮ್ಮ ದೊಡ್ಡ ಸಾಧನೆ ಅಂತ ನಾನು ಹೇಳಲಿಕ್ಕೆ ಒಪ್ಪುದಿಲ್ಲ. ಅದು ಕಂಪಲ್ಸರಿ ನಾವು ಕುಮಾರಧಾರೆಯಿಂದ ನಮ್ಮ ದೇವಸ್ಥಾನದ ವ್ಯಾಪ್ತಿ ಸುಬ್ರಹ್ಮಣ್ಯ ಪೇಟೆ ತನಕ ನಾವು ಹಾಕಿ ಮೊದಲು ಇತ್ತು. ಒಂದು ಈಗ 10 ವರ್ಷಗಳ ಹಿಂದೆ ಇತ್ತು ಒಂದು ಒಳ್ಳೆ ಸುಂದರವಾದ ಒಂದು ಮೊಲದ ರೂಪದಲ್ಲಿ, ಆನೆಯ ರೂಪದಲ್ಲಿ, ಹಸುವಿನ ರೂಪದಲ್ಲಿ ಎಲ್ಲ ಡಸ್ಟ್ಬಿನ್ಗಳನ್ನು ಮಾಡ್ಕೊಂಡು ಇಟ್ಟಿದ್ವಿ. ಆಮೇಲೆ ಅದು ಹೋದ ನಂತರ ಯಾವ ರೂಪ ಸಹ ಜೊತೆಗೆ ಇರ್ತಿದ್ವಿ. ಏನಂತ ಸಾರ್ವಜನಿಕ ಸ್ಥಳದಲ್ಲಿ ಆ ಗಲೀಜು ಮಾಡುವಂತ ವ್ಯವಸ್ಥೆಯನ್ನು ಮಾಡಬಾರ್ದು, ಅವರವರೇ ಅದಕ್ಕೆ ಎಲ್ಲ ಬೇಕಾದ ವ್ಯವಸ್ಥೆ ಮಾಡಿ ಅದಕ್ಕಾಗಿ ತೆಗೆದದ್ದು ಅವರು. ಏನೋ ಅದು ಬೇಡ, ಹಳೆ ವಿಚಾರ ಬೇಡ, ಕೋರ್ಟ್ ವಿಚಾರ ಬೇಡ. ನಾವು ಮಾಡಲಿಕ್ಕೆ ನಾವು ಬದ್ಧರಿದ್ದೇವೆ, ನಾವು ಮಾಡ್ತೇವೆ. ಗ್ರಾಮ ಪಂಚಾಯತ್ನೊಂದಿಗೆ ಯಾವತ್ತೂ ಕೂಡ ನಾವು ಈ ಬಗ್ಗೆ ಕೈ ಜೋಡಿಸ್ತೇವೆ. ಮುಂದಿನ ಹಂತದಲ್ಲಿ ನಿಮ್ಮ ನಿರ್ದೇಶನಗಳಿದ್ರು ಅದು ಏನಿದ್ರು ಅದನ್ನು ಪಾಲಿಸಿಕೊಂಡು ಹೋಗ್ತೇವೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಘಟಕಕ್ಕೆ ಆಗುವಂತ ಒಂದು ಯಂತ್ರ ಸಿಗ್ತದೆ, ಅದನ್ನು ಹಾಕಿ ಮಾಡ್ಲಿ. ಇವರು ಹಿಂಗಿಸ್ತೇವೆ ಅಂತ ಹೇಳಿದ್ರೆ ಒಂದು ಲಾಡ್ಜ್ನಲ್ಲಿ ಅಷ್ಟೊಂದು ಇರುವಾಗ ಅದು ಇಂಥದ ಅದು ಎಲ್ಲಿಗೆ ಹೋಗ್ತದೆ? ಅದೇ ಹೊಳೆಗೆ ಹೋಗ್ತದೆ. ಇವತ್ತು ನಾವು ಸುಬ್ರಹ್ಮಣ್ಯದವರು ನೀವು ಬಹುತೇಕ ಬಂದಿದ್ದಿರಿ, ನಾವು ಆ ಶ್ರೀಮಂತರ ಮೂತ್ರವನ್ನು ಕಲಸಿ ಕುಡಿತಾ ಇದ್ದೇವೆ. ಅದೊಂದು ನೆನಪಿಟ್ಕೊಳ್ಳಿ. ಇದಕ್ಕೆ ಒಂದು ಕಂಟ್ರೋಲ್ ಆಗಬೇಕು, ಕಂಟ್ರೋಲ್ ಆಗುವಂಥ ವ್ಯವಸ್ಥೆ ಆಗಬೇಕು. ಇದು ಕೆಲವರಿಗೆ ತಮಾಷೆ ಅಂತ ಅನಿಸಿರ್ಬೋದು, ಆದರೆ ಇದು ಗ್ರಾಮ ಪಂಚಾಯತ್ನ ನೀವು ಒಬ್ಬರು ಮೆಂಬರ್ ಮಾತ್ರ ಬಹಳಷ್ಟು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದಂಥ ಮೆಂಬರ್ ಇದ್ದರು.
ಆದ್ರೆ ಅವರ ಮಾತಿಗೆ ಬೆಲೆ ಇಲ್ಲದ ಹಾಗೆ ಆಯ್ತು, ಯಾಕಂದ್ರೆ ಅವರ ವರ್ತನೆಯಿಂದ ಹಾಗೆ ಆಗಿದೆ. ಇಲ್ಲದಿದ್ದರೆ ಅದು ಮಹತ್ತರವಾದ ಘಟನೆಯನ್ನು ತಲುಪ್ತಾ ಇತ್ತು. ಇದು ಸೀರಿಯಸ್ ವಿಷಯ ಸರ್. ಮತ್ತು ಅದೇ ಅಲ್ಲಿ ಸ್ನಾನ ಮಾಡುವುದಾಗಲಿ, ಬೇರೆ ಇನ್ನು ಬಟ್ಟೆ ಒಗೆದಾಗಲಿ ಅದನ್ನು ಬ್ಯಾನ್ ಮಾಡುವಂತ ಒಂದು ವ್ಯವಸ್ಥೆಗೆ ತಾವು ತಾಲೂಕು ಪಂಚಾಯತಿನಿಂದ ಸಂಬಂಧಪಟ್ಟ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಥವಾ ಜಿಲ್ಲಾಧಿಕಾರಿಗಳಿಂದ ಆದೇಶ ಮಾಡಿಸುವಂತ ವ್ಯವಸ್ಥೆ ಆಗಬೇಕು ಅಂತ ನನ್ನದೊಂದು ವಿನಂತಿ. ಯಾಕಂತ ಹೇಳಿದ್ರೆ ಸರ್, ಯುವ ಸಾಹೇಬರಿದ್ದೀರಿ ಸರ್, ನಮ್ಮ ತ್ಯಾಜ್ಯ ಘಟಕದಿಂದ ಈಗ 85% ಕ್ಲೀನ್ ಆಗಿ ಹೋಗ್ತಾ ಉಂಟು. ನಾನು ಪುನಃ ಮೊನ್ನೆ ಒಮ್ಮೆ ಗ್ರಾಮ ಸಭೆಯಲ್ಲಿ ಇದಾದ ಮೇಲೆ ಪುನಃ ಹೋಗಿ ನೋಡಿದೆ. ಅವ್ರು ಕರೆಂಟ್ ಇಲ್ಲದಿರುವಾಗ ಮೆಲ್ಲ ಬಿಡುದು ಅವರು. ಅಂದ್ರೆ ಅವ್ರು ಸಿಬ್ಬಂದಿಗಳ ತಪ್ಪು, ಅದು ನಿಮ್ಮ ಆಡಳಿತದ ತಪ್ಪು ಅಲ್ಲ, ಅವರು ಮಾಡಿದ ತಪ್ಪು. ಆದರೆ ಆ ನೀರನ್ನ ಸ್ವಲ್ಪ ಒಂದು 600-700 ಮೀಟರ್ ಕೆಳಗೆ ಪೈಪ್ನಲ್ಲಿ ತಗೊಂಡು ಹೋದ್ರೆ ಅಲ್ಲಿ ಮನೆಗಳ ಸಂಖ್ಯೆ ತೀರಾ ಕಡಿಮೆ. ಅಂದ್ರೆ ಸ್ವಲ್ಪ ಈ ನೀರು ಏನಂತ ಹೇಳಿದ್ರೆ ಮೇಲಿಂದ ಕೆಳಗೆ ಬೀಳ್ತಾ ಬರುವಾಗ ಕ್ಲೀನ್ ಆಗಿ ಬರ್ತದೆ ಅಂತ ಹೇಳಿ ನಮಗೆ ಅವತ್ತು ಜಿಲ್ಲಾ ಪಂಚಾಯತ್ ಮತ್ತು ಬೆಂಗಳೂರಿನಲ್ಲಿ ತರಬೇತಿಯನ್ನೆಲ್ಲ ಕೊಟ್ಟಿದ್ದಾರೆ. ಅಂದ್ರೆ ಗಿಡಗಳಿದ್ರೆ ಹೇಗೆ ಆಗ್ತದೆ ಅಂತ. ಈ ರೀತಿಯ ವ್ಯವಸ್ಥೆಯನ್ನು ಅದನ್ನೊಂದು ಸೇರಿಸಬೇಕು. ಈಗ ನೀವು ಇದ್ದೀರಿ, ಅಧ್ಯಕ್ಷರಿದ್ದೀರಿ, ತಾವಿದ್ದೀರಿ, ಅದಕ್ಕೆ ದೊಡ್ಡ ಅಮೌಂಟ್ ಏನಾಗ್ಲಿಕ್ಕಿಲ್ಲ, ಅದನ್ನೊಂದು ಸೇರಿಸುವಂತ ವ್ಯವಸ್ಥೆ ಆಗಬೇಕು. ಮತ್ತೆ ಇನ್ನೊಂದು ಸರ್, ಇಒ ಸಾಹೇಬ್ರೆ ಮತ್ತೆ 2 ಜನ ಇಒಗಳು ತಾವಿದ್ದೀರಿ ನೋಡಿ. ಸರ್ಕಾರ ನಮ್ಮ ಸುಬ್ರಹ್ಮಣ್ಯ ಗ್ರಾಮಕ್ಕೆ ಕುಡಿಯುವ ನೀರು ಯೋಜನೆಗೆ 3 ಕೋಟಿ ರೂಪಾಯಿ ಕೊಟ್ಟಿದೆ. ದೇವಸ್ಥಾನದವರು ಆಗ ನಾನು ಮಾಸ್ಟರ್ ಪ್ಲಾನ್ ನಲ್ಲಿ ಇದ್ದೆ, ದೇವಸ್ಥಾನದಿಂದಲೂ ಸಾಕಷ್ಟು ಖರ್ಚು ಮಾಡಿ ನೀರು ಸರಬರಾಜು ವ್ಯವಸ್ಥೆ ಆಯಿತು. ಒಳಚರಂಡಿ ವ್ಯವಸ್ಥೆ ಕಂಪ್ಲೀಟ್ ಆಗಿ ದೇವಸ್ಥಾನದಿಂದ ಆಯಿತು. ಈಗಿನ ವಸ್ತು ಅಲ್ಲಿ ಅದು ಸರ್ಕಾರದಿಂದ ನೇರವಾಗಿ ಬಂದಿದೆ, ದುಡ್ಡು 7 ಕೋಟಿ ಏನೋ ಬಂದಿದೆ. ಈ ರೀತಿಯಾಗಿ ವ್ಯವಸ್ಥೆ ಉಂಟು. ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಈ ದಿನದವರೆಗೆ ನಮಗೆ ಮಾಡ್ಲಿಕ್ಕೆ ಆಗದ್ದು ಏನಂತ ಹೇಳಿದ್ರೆ, ಇಡೀ ತ್ಯಾಜ್ಯವನ್ನ ಬಿಡುವಂತ, ನಾನು ಈಗ ನಂದೇ ಒಂದು ಮನೆ ಉಂಟು ಅಂತ ಇಟ್ಕೊಳ್ಳೋರು, ಆ ಒಂದು ಅದಕ್ಕೆ ಏನು ಹೇಳ್ತೇವೆ, ಆ ಮ್ಯಾನುವಲ್ ಅಂತ ಹೇಳ್ತೇವೆ, ಆ ಮ್ಯಾನುವಲ್ಗೆ ಬಿಡುವಂತ ವ್ಯವಸ್ಥೆ ಸರ್ ಪ್ರಧಾನವಾಗಿ ತಾವು ನೋಡಿ. ಆ ಒಂದು ಬಿಡುವಂತ ವ್ಯವಸ್ಥೆಗೆ 6 ಇಂಚಿನ ಪೈಪು ಅಥವಾ 5 ಇಂಚಿನ ಪೈಪ್ ಒಳಗೆ ಮಾಡಬೇಕು ಅಥವಾ 4 ಒಳಗೆ ಮಾಡಬೇಕು ಅಂತ ಇರುವುದು. ಅದು ಇವತ್ತು ಚೆಕ್ ಮಾಡಿ ಅದು ಎಷ್ಟು ಇಂಚಿನ ಪೈಪ್ ಉಂಟು, ಮತ್ತೆ ಅದನ್ನು ಯಾರು ಕೇಳೋರಿಲ್ಲ. ಇದರಿಂದ ಏನಾಗಿದೆ, ಅಲ್ಲಲ್ಲಿ ಸೋರಿಕೆ ಆಗ್ತಾ ಉಂಟು. ಅದಕ್ಕೆ ಒಳಚರಂಡಿ ಅವತ್ತು ಮಾಡಿದವನ ಅಂತ ಕೇಳಿದೆ, ಅವ ಹೇಳಿದ್ರು ನಾವೆಲ್ಲ ಕಡೆ ಹೀಗೆ ಮಾಡುದು. ಆದ್ರೆ ಇಲ್ಲೇನಾಯ್ತು, ನಮ್ಮಲ್ಲಿ ಈಗ ಅರ್ಧ ಒಳ್ಳೆಯ ನೀರು ಅದರಲ್ಲಿ ಸೇರುವುದು, ಕೆಲವು ಕಡೆ ಲೀಕೇಜ್ ಆಗಿ ಹೊರಗಡೆ ಹೋಗುದು, ಇಂತ ಆಗ್ತುಂಟು. ಇದು ಒಂದು ಅರ್ಧ ಗಂಟೆ ಕೆಲಸ ಸರ್ ನೋಡಿ. ಈಗ ನಾನೇ ಒಂದು ಹೋಟೆಲ್ ಅಂತ ಇಟ್ಟುಕೊಳ್ಳುವ, ನನಗೆ ಒಂದು ಚೇಂಬರ್ ಮಾಡಲಿಕ್ಕೆ ಇವಾಗ ಆದೇಶ ಮಾಡಲಿಕ್ಕೆ ಏನು, ಈಗ ನಾನು ಅವರ ಹತ್ರ ತುಂಬಾ ಚರ್ಚೆ ಮಾಡಿದ್ದೇನೆ, ಅವರು ಸಂಬಂಧಪಟ್ಟವರಿಗೆ ಹೇಳಿದ್ದಾರೆ. ಆದ್ರೆ ಈ ದಿನದವರೆಗೆ ಆಗಲಿಲ್ಲ. 1 ವರ್ಷ ಆಯ್ತು ಸರ್. ತಾವು ನಾನು ಇದನ್ನು ಯಾಕೆ ಹೇಳುದು ಅಂತ ಹೇಳಿದ್ರೆ, ಜಾಗೃತಿಗಾಗಿ ಹೇಳುದು. ನಾವು ಇಲ್ಲಿದ್ದವರು ಬಹುತೇಕ ಮಂದಿ ಆ ತಪ್ಪನ್ನು ಇವತ್ತು ಮಾಡಿದ್ದೇವೆ. ಬಹುತೇಕ ಮಂದಿ ಅದನ್ನ ತಪ್ಪನ್ನು ಮಾಡಿ ನಮ್ಮದೇ ತ್ಯಾಜ್ಯದಿಂದಾಗಿ ನಮಗೆ ರೋಗ ಬರುವಂತ ರೀತಿಯಲ್ಲಿ ಆಗಿದೆ ಸರ್. ಸಾಹೇಬರಿದ್ದಾರೆ, ನೀವು ನೋಡಿ ಸರ್, ಇನ್ನೊಂದು ಹೇಳಿಬಿಡ್ತೇನೆ. ಅಲ್ಲ, ಒಂದೇ ನಿಮಿಷ, ಅವ್ರು ಹೇಳೋ ಮೊದಲು ನಾನು ಮುಗಿಸ್ತೇನೆ. ಯಾಕಂತ ಹೇಳಿದ್ರೆ ನೋಡಿ, ನಾವು ಗ್ರಾಮ ಸಭೆಯಲ್ಲಿ ಜೋರು ಮಾತಾಡುದು, ಅದರಲ್ಲಿ ಕೆಟ್ಟದ್ದನ್ನು ಮಾತ್ರ ನಿಮಗೆ ಬಂದು ಹೇಳುವಂತ ವ್ಯವಸ್ಥೆಗಳು ಮೊದಲಿಂದಲೂ ಬಂತು. ನಾನು ಯಾಕೆ ಉದಾಹರಣೆ ಹೇಳ್ತೇನೆ ಸರ್, ನಮ್ಮ ತಾಲೂಕು ಪಂಚಾಯತ್ ಇಒ ಸಾಹೇಬ್ರೆ, ನಮ್ಮಲ್ಲಿ ಒಂದು ಪೇಟೆಯಲ್ಲಿ ಒಂದು ದೊಡ್ಡ ಒಂದು ಶೌಚಾಲಯ ಇತ್ತು. ಅದರ ತ್ಯಾಜ್ಯ ಎಲ್ಲ ಸರ್ ಹೊರಗೆ ಹೋಗ್ತಾ ಇತ್ತು. ನಾವು ಅದಕ್ಕೆ ಒಂದು ಮಾತು ಹೇಳಿದೆವು, ಸರ್ ಇದನ್ನು ಮಾಡದಿದ್ರೆ ಗ್ರಾಮ ಪಂಚಾಯತ್ ಆಕ್ಟ್ ಪ್ರಕಾರ ಇದಕ್ಕೆ ಬೀಗ ಹಾಕಿ ಇದರ ಓನರ್ ಮೇಲೆ ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತ. ನಾನು ದೇವಸ್ಥಾನದ ಆಫೀಸಿಗೆ ಹೋಗುವಾಗ ಹೇಳ್ರಿ ಮಾಡಿದ್ರು ಮಾಡಿ, ನಾನು ಸಮಾಜ ಸೇವೆ ಮಾಡ್ತಾ ಇದ್ದೇನೆ ಅಂತ. ನಾವು ಯಾಕೆ ಹೇಳಿದ್ದೇವೆ ಅಂತ ಅಲ್ಲಿ ವಿವರಿಸಿದ್ದೇವೆ ಸರ್. ಯಾಕಂತ ಹೇಳಿದ್ರೆ ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತದೆ, ಅದಕ್ಕಾಗಿ ಬೀಗ ಹಾಕ್ತಾನೆ. ಅಲ್ಲಿ ಹೋಗುವಾಗ ಏನಾಗಿದೆ ಗೊತ್ತಾ, ಇವ ದೇವಸ್ಥಾನದ ಶೌಚಾಲಯಕ್ಕೆ ಬೀಗ ಹಾಕುವಷ್ಟು ದೊಡ್ಡ ಜನ ಆಗಿದ್ದಾನ ಅಂತ ಹೇಳಿ ಬಂತು. ದೇವರ ಎದುರು ನಿಲ್ತಾನಂತ. ನಾನು ದೇವರ ಎದುರು ನಿಂತದಲ್ಲ, ಮ್ಯಾನೇಜರ್ ಎದುರು ನಿಂತದ್ದು. ಮ್ಯಾನೇಜರ್ ದೇವರಲ್ಲ. ಆದ್ದರಿಂದ ಈ ವ್ಯವಸ್ಥೆಯನ್ನ ಈಗ ಇಬ್ಬರು ಇದ್ದೀರಿ, ಅವರು ಈಗ ನಮ್ಮ ಆರೋಗ್ಯದ ನೋಡಿಕೊಳ್ಳೋರಿದ್ದಾರೆ, ತಾವಿದ್ದೀರಿ, ಅಧ್ಯಕ್ಷರಿದ್ದೀರಿ. ಇದನ್ನು ಸ್ಪಷ್ಟವಾಗಿ ಮಾಡಿದರೆ 10% ನಮ್ದು ಈಗಲೇ ಸಮಸ್ಯೆ ನಿವಾರಣೆ ಆಗ್ತದೆ. ಅದನ್ನು ಮಾಡಬೇಕು. ಇದು ಕಟ್ಟಬೇಕು. ಮಂಗಳೂರಿಗೆ ಒಂದು ಯಂತ್ರ ಬಂದು ಹೋಗ್ಬೇಕಿದ್ರೆ 15-20 ಸಾವಿರ ಬೇಕು ಸರ್. 16,000 ಚಾರ್ಜ್ ಕಟ್ಟಬೇಕು, ಮತ್ತೆ ಅವರಿಗೆ ಸ್ವಲ್ಪ ಕೊಡ್ಬೇಕು, ಇಲ್ಲದಿದ್ರೆ ಅವ ಅರ್ಧ ತುಂಬಿಸಿ ತಗೊಂಡು ಹೋಗ್ತಾನೆ. ಈ ರೀತಿಯ ಒಂದು ವ್ಯವಸ್ಥೆ ಉಂಟು ನೋಡಿ. ಒಬ್ಬ ಲಾಡ್ಜಿನ ಅವನಿಗೆ ಯಾರಾಗ್ಲಿ, ಈಗ ನನ್ನ ಮನೆ ಆಗಲಿ, ಅಷ್ಟು ದೇವಸ್ಥಾನಕ್ಕೆ ನಷ್ಟ ಅಲ್ವಾ? ದೇವಸ್ಥಾನದವರು ಅದನ್ನ ಮಾಡ್ತಾ ಇಲ್ವಾ? ದೇವಸ್ಥಾನದವರು ಅದನ್ನ ಅದು ಸಂಸ್ಕರಣೆ ಮಾಡದಿರ್ಲಿ, ಅದಕ್ಕೆ ಬಿಟ್ಟು ಡೈರೆಕ್ಟ್ ಬಿಡುವ ವ್ಯವಸ್ಥೆ ಕೂಡ ಇತ್ತು. ಈ ರೀತಿಯ ವ್ಯವಸ್ಥೆ ಉಂಟು. ಇದನ್ನು ಮಾಡ್ಲಿಕ್ಕೆ 1 ವಾರ ಬೇಕಾದ್ದು ಸರ್.
ನಾವು ಜಾಗೃತಿ ಮೂಡಿಸದಿದ್ರೆ ಇದು ಆಗುವುದಿಲ್ಲ. ನೀವು ಇದರ ಬಗ್ಗೆ ಕ್ರಮ ವಹಿಸಬೇಕು. ಅಧ್ಯಕ್ಷರಿದ್ದೀರಿ, ದೇವಸ್ಥಾನದ ಅಧ್ಯಕ್ಷರು ಇವೆಲ್ಲ ಇದ್ದಾರೆ. ಇದರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಆಗಬೇಕು. ಅದೆಷ್ಟು ದಿನದಲ್ಲಿ ಮಾಡ್ತಾರೆ ಅಂತ ಹೇಳಿ ನಮಗೆ. ಯಾಕೆಂತ ಹೇಳಿದ್ರೆ ನೋಡಿ, ಅದೇ ಇವರಿಗೆ ಟ್ರಸ್ಟ್ ಬೋರ್ಡ್ನವರಿಗೆ ಅದರ ಮಾಹಿತಿ ಇರುವುದಿಲ್ಲ. ಮಹಾನಗರ ಪಾಲಿಕೆಯಿಂದ ರೇಟ್ ತರಲಿಕ್ಕೆ ಎಷ್ಟುಂಟು, ಅದನ್ನೊಂದು ಬೋರ್ಡ್ ಮೀಟಿಂಗ್ ಅಲ್ಲಿ ಇಟ್ಟು ಮಾಡ್ಲಿಕ್ಕೆ ಏನ್ ಸಮಸ್ಯೆ? ಇಲ್ಲಿ ನಮ್ಮ ತ್ಯಾಜ್ಯ ಘಟಕಕ್ಕೆ ನೀವು ಒಮ್ಮೆ ಬಂದು ನೋಡಿ, ಅಲ್ಲಿ ಒಂದು ಗ್ಯಾಲರಿ ಹಾಕಿದ್ದಾರೆ. ಅದರಲ್ಲಿ ನೋಡಿದ್ರೆ ಪಾತ್ರಗಳು, ಚಮಚಗಳು, ಬೊಂಡದ ಏನ್ ಹೇಳ್ತಾರೆ ಕಟ್ ಮಾಡಿದ ಇದುಂಟಲ್ಲ ವೇಸ್ಟ್, ಅದು ಬಟ್ಟೆ ಎಲ್ಲ ಬರ್ತದೆ. ಅದರಲ್ಲಿ ಏನ್ ಬರ್ಬೇಕು ಅಂತ ಹೇಳಿದ್ರೆ ಒಂದು ಅನ್ನದಷ್ಟು ಕಾಳಿನ ವಸ್ತು ಮಾತ್ರ ಬರ್ಬೇಕು ಅಂತ ಇರುವುದು. ಇವತ್ತು ನಮ್ಮ ದೇವಸ್ಥಾನದ ಆ ಪಂಪ್ ಎಷ್ಟು ಬಾರಿ ಆಳ ಕೇಳಿ, ಎಷ್ಟು ಬಾರಿ ಅಂದ್ರೆ ಅದು ಎಳಿಲಿಕ್ಕೆ ಆಗುದಿಲ್ಲ, ಅದಕ್ಕೆ ಅಷ್ಟು ಕಸ ಅದರಲ್ಲಿ ಬಂದು ಸೇರುದು. ಇದನ್ನು ಮಾಡಲಿಕ್ಕೆ ಬೇಕಾದ ಒಂದು ವಾರ. ಈಗ 7 ವರ್ಷ ಆಯ್ತು, 7 ವರ್ಷ ನಾವು ಬೊಬ್ಬೆ ಹೊಡಿದ್ದಾರೆ. ಇದನ್ನು ಈಗ ಮಾಡ್ತಾರೆ ಅಂತ ನನಗೆ ಭರವಸೆ ಉಂಟು. ಮಾಡದಿದ್ದರೆ ನಮ್ಮ ಟ್ರಸ್ಟಿಗಳು 2 ಜನ ಇಲ್ಲೇ ಇದ್ದಾರೆ, ಸೌಮ್ಯ ಮತ್ತೆ ಹರಿಸಿಂಗ್ ಮತ್ತೆ ಮೆಂಬರ್ ಕೂಡ ಆಗಿದ್ದಾರೆ. ಹಾಗೆ ನೀವು ಸ್ವಲ್ಪ ಇದನ್ನು ಫಾಲೋ ಮಾಡಿದ್ರೆ ಸರಿ ಆಗ್ತದೆ. ನಮ್ಮ PDO ಎಲ್ಲ ಏನೋ ಸ್ವಲ್ಪ ಹೆದರ್ತಾರೆ. ಅವರು ಪೊಲೀಸ್ ಆಗಿದ್ರು ಮೊದಲು, ಯಾಕೆ ಹೆದರ್ತಾರೆ ಗೊತ್ತಿಲ್ಲ. ಅವ್ರು ಮೊದಲು ಪೊಲೀಸ್, ಈಗ PDO ಆದರೂ ಹೆದರಿಕೆ ಯಾಕೆ? ಕಾನೂನು ಪುಸ್ತಕ ಕೈಯಲ್ಲಿರುವಾಗ ಎದುರುದು ಯಾಕೆ ಸರ್? ಅದು ನಾನು ಯಾಕೆ ತಮಾಷೆಗೆ ಹೇಳಿದ್ದು, ನೀವು ಪೊಲೀಸ್ ಇರುವಾಗ ಸ್ವಲ್ಪ ಧೈರ್ಯ ಬೇಕು ಅಂತ ಹೇಳಿದ್ದು ನಾನು. ನೀವು ಸುಮ್ಮನೆ ಅಟೆಂಡರ್ನಾಗೆ ಮಾಡಬಾರ್ದು, ಹಾಗೆ ಹೇಳಿ. ಕಾರ್ಯಕ್ರಮ ಇವತ್ತು ನಡೆದಿದೆ. ಮೊದಲನಾಗಿ ಹೇಳಬೇಕಂದ್ರೆ ಪ್ರಥಮವಾಗಿ ಸ್ವಾಗತದಲ್ಲಿ ಸ್ವಲ್ಪ ಎಡವಟ್ಟು ಆಗಿದೆ. ಯಾಕಂದ್ರೆ ಸ್ವಾಗತವನ್ನು ಮಾಡಬೇಕಾದ್ರೆ ನಾವು ಒಂದು ಸ್ವಲ್ಪ ಆಲೋಚನೆಯನ್ನು ಮಾಡಬೇಕಿತ್ತು. ಆದರೆ ಸರ್ ಅದನ್ನ ಸರಿಯಾಗಿ ಕೊಂಡೋದ್ರು. ಯಾಕಂತ ಹೇಳಿದ್ರೆ ಇವತ್ತು ಸುಬ್ರಹ್ಮಣ್ಯದ ಈ ಕಾರ್ಯಕ್ರಮಕ್ಕೆ ಸೇರಿರುವವರೆಲ್ಲರೂ ಪ್ರಮುಖರೇ. ಅದೊಂದು ಬಹಳ ಒಳ್ಳೆಯ ವಿಚಾರ. ಇಲ್ಲಿ ಬರೋದವರ ಬಗ್ಗೆ ನಾವು ಚಿಂತನೆಯನ್ನು ಮಾಡೋದಕ್ಕಿಂತ ಇಲ್ಲಿ ಬಂದವರೆಲ್ಲರೂ ಪ್ರಮುಖರೇ. ಆದ ಕಾರಣ ಇದೊಂದು ಒಳ್ಳೆಯ ಕಾರ್ಯಕ್ರಮ, ಒಳ್ಳೆಯ ರೀತಿಯಲ್ಲಿ ನಡೀತದೆ. ಯಾಕಂದ್ರೆ ಈಗಾಗಲೇ ನವೀನ್ ಸರ್ ಹೇಳಿದ್ರು, ಇದು ಮೊದಲ ಬಾರಿಯ ಪೂರ್ವಭಾವಿ ಸಭೆ ಅಂತೇಳಿ. ಇದು ಪೂರ್ತಿಯಾಗಿ ಕರೆದದ್ದಲ್ಲ, ಅವರೆಲ್ಲರೂ ಪ್ರಮುಖರನ್ನ ಕರಿಬೇಕಿತ್ತು. ಆದ್ರೆ ಇಲ್ಲೆಲ್ಲೋ ಒಂದು ಸಣ್ಣ ಎಡವಟ್ಟಾಗಿದೆ. ಆದ ಕಾರಣ ಬರದವರಿಗೆ ಒಂದು ಸ್ವಾಗತವನ್ನು ಹೇಳಿದ್ದಾರೆ. ಅದೇನೇ ಇರಲಿ, ಇವತ್ತು ಈ ಕಾರ್ಯಕ್ರಮಕ್ಕೆ ಸರ್ ಅವರು ಒಳ್ಳೆಯ ಒಂದು ಸ್ವಾಗತವನ್ನ ಮಾಡಿದ್ದಾರೆ, ಪ್ರಾರಂಭಿಸಿದ್ದಾರೆ. ಖಂಡಿತವಾಗಿ ಇದು ಸಕ್ಸಸ್ ಆಗ್ತದೆ ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ, ನಮ್ಮ ಗ್ರಾಮದಲ್ಲಿ ನಾವು ಸ್ವಚ್ಛತೆಯನ್ನು ಮಾಡಿದ್ದೇವೆ, ನಿಮ್ಮಲ್ಲಿ ಯಾಕೆ ಆಗುದಿಲ್ಲ ಅಂತ. ಆದ್ರೆ ಅವರು ಬಹಳ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಇದು ಬಹಳ ದೊಡ್ಡ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಒಂದು ತ್ಯಾಜ್ಯವನ್ನ ನಿರ್ವಹಣೆ ಮಾಡೋದು ಸಣ್ಣ ವಿಷಯ ಅಲ್ಲ. ನಾವು ಬಹಳಷ್ಟು ವರ್ಷದಿಂದ ಇದನ್ನು ಕಂಡುಕೊಂಡಿದ್ದೇವೆ. ಇವತ್ತು ನಿರ್ವಹಣೆಯನ್ನು ಮಾಡಬಹುದು, ಆದ್ರೆ ಇನ್ನು ಮುಂದಕ್ಕೆ ಒಂದು 4-5 ವರ್ಷ ಆದಾಗ ಇನ್ನೂ ಬಹಳ ದೊಡ್ಡದಾಗಿ ಇದು ಬೆಳೀತದೆ. ಈ ಕ್ಷೇತ್ರ ಬಹಳಷ್ಟು ಮಂದಿ ದಿನಾಲು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಆದ್ರೆ ಇವತ್ತು ನಾವು ಈಗಾಗಲೇ ನವೀನ್ ಸರ್ ಹೇಳಿದ್ರು, ನಮ್ಮ ಪಂಚಾಯತಿಯಿಂದ MR ಘಟಕಕ್ಕೆ ಎಷ್ಟು ತ್ಯಾಜ್ಯ ಹೋಗ್ತಾ ಇದೆ ಅಂತ ಹೇಳಿ, ಎಷ್ಟು ಟನ್ ಹೋಗ್ತಾ ಇದೆ ಅಂತ. ಅದನ್ನು ಖಂಡಿತವಾಗಿ ನಾವು ನಿರ್ವಹಣೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಮತ್ತೆ ಈ MR ಘಟಕಕ್ಕೆ ಏನು ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಅದನ್ನು ಕೂಡ ಮನಗಂಡು ನಾವು ಬಹಳಷ್ಟು ಕಸಗಳನ್ನ, ಕಡೆಯ ಕಸಗಳನ್ನ ನಾವು ಸಿಮೆಂಟ್ ಕಂಪನಿಗೆ ಕೂಡ ನಾವು ಕಳಿಸಿಕೊಟ್ಟಿದ್ದೇವೆ. ಬಹಳಷ್ಟು ಟನ್ ಕಸಗಳನ್ನ ನಾವು ಸುಬ್ರಹ್ಮಣ್ಯದಿಂದ ಕಳಿಸಿಕೊಟ್ಟಿದ್ದೇವೆ. ಇತ್ತೀಚಿನ ದಿನಗಳು ಈಗಾಗಲೇ ಶಿವರಾಮ್ ರಾಯ್ ಹೇಳಿದ್ರು, ಗ್ರಾಮ ಸಭೆಯಲ್ಲಿ ಖಂಡಿತವಾಗಿ ಅವರಿಗೆ ಪ್ರಾಮಿಸ್ ಮಾಡಿದ್ದೆ, ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಮ್ಮ ಒಂದು ತ್ಯಾಜ್ಯ ಘಟಕವನ್ನ ನಾವು ನಿರ್ವಹಣೆ ಮಾಡಲಿಕ್ಕೆ ಖಂಡಿತವಾಗಿ ನಾವು ಮುಂದೆ ಬರ್ತೇವೆ, ಬಹಳಷ್ಟು ಒಳ್ಳೆ ರೀತಿಯಲ್ಲಿ ನಿರ್ವಹಣೆ ಮಾಡ್ತೇವೆ ಅಂತ ಹೇಳೋ ಒಂದು ಮಾತನ್ನು ಅವರಿಗೆ ಹೇಳಿದ್ದು, ಮಾಡ್ತಾ ಇದ್ದೇವೆ. ಮುಂದೆ ಗೊಬ್ಬರ ಕೂಡ ತಯಾರು ಮಾಡ್ಲಿಕ್ಕೆ ಈಗಾಗಲೇ ಪ್ರಾರಂಭವನ್ನ ಮಾಡಿದ್ದೇವೆ. ಆದ ಕಾರಣ ಇವತ್ತು ನಮಗೆ ಬಹಳ ಖುಷಿ ಅಂದ್ರೆ ಈ ವ್ಯವಸ್ಥೆಯನ್ನ ಇವತ್ತು ಸರ್ ಅವರು, ನವೀನ್ ಸರ್ ಅವರು ಬಂದು ಇಲ್ಲಿ ಅದನ್ನ ನಡೆಸಿರುವುದು ಅವರ ಮುಂದಾಳತ್ವದಲ್ಲಿ ಇವತ್ತು ಸುಬ್ರಹ್ಮಣ್ಯ ಗ್ರಾಮ ಸ್ವಚ್ಛತೆಯನ್ನ ಕಾಣತಕ್ಕಂತ ಮುಂದಿನ ದಿನಗಳನ್ನ ಅವರು ಇವತ್ತು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ ಪೂರ್ವಭಾವಿ ಸಭೆಯ ಮುಖಾಂತರ. ಆದ ಕಾರಣ ಖಂಡಿತವಾಗಿ ಇದು ಒಳ್ಳೇದಾಗ್ತದೆ. ಹಾಗೇನೆ ಈಗಾಗಲೇ ಹೇಳಿದ್ರು, ಬಹಳಷ್ಟು ಮಂದಿ ಹೇಳಿದ್ರು, ನನಗೆ ಸಂಪನ್ಮೂಲ ವ್ಯಕ್ತಿಯವರು ಒಂದು ಮಾತು ಹೇಳಿದ್ರು, ನಾವು ಕಸ ಹೆಕ್ಕುವವರಿಗೆ ಬಿಸಾಡದಾಗಿ ನಾವು ಅವೇರ್ನೆಸ್ ಅನ್ನು ಮೂಡಿಸಬೇಕು. ಖಂಡಿತವಾಗಿ ಇವತ್ತು ಇಲ್ಲಿ ಏನಾಗಿದೆ ಅಂದ್ರೆ, ನಾವು ಮನೆಗಳ ಬಗ್ಗೆ ಚಿಂತನೆ ಮಾಡಿದ್ದು, ಖಂಡಿತವಾಗಿ ಮನೆಗಳ ಬಗ್ಗೆ ನಾವು ಚಿಂತನೆ ಮಾಡೋ ಅಗತ್ಯ ಇಲ್ಲ. ಅಲ್ಲಿ ಅವರು ಒಣಗಿದ ಕಸ ಮಾತ್ರ ಕೊಡಬೇಕು. ಹಸಿ ಕಸಕ್ಕೆ ಈಗಾಗಲೇ ಶಿವರಾಮ ಹೇಳಿದ್ರು, ನಾವು ಪಂಚಾಯತಿಯಿಂದ ಕಂಪೋಸ್ಟ್ ಪೈಪ್ ಅನ್ನು ಕೊಟ್ಟಿದ್ದೇವೆ. ಅಲ್ಲಿ ಹಸಿ ಕಸವನ್ನು ಅವರು ನಿರ್ವಹಣೆ ಮಾಡಬೇಕು. ಅದನ್ನ ನಾವು ಕೂಡ ಮುತುವರ್ಜಿಯಿಂದ ಅದನ್ನ ಗಮನಿಸಬೇಕು ಅಂತ ಹೇಳಿ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅದನ್ನ ಮಾಡ್ತೇವೆ. ಇವತ್ತು ನಮ್ಮ ಸಭೆಯ ಮುಖಾಂತರ
ಏನಾಗಬೇಕಂದ್ರೆ ಒಂದು ನಿರ್ವಹಣೆ ಅಂದ್ರೆ ಇವರಿಗೆ ಅವೇರ್ನೆಸ್. ಇವತ್ತು ರಾಜ್ಯ ಇರ್ಬೋದು, ಅಂತಾರಾಜ್ಯ ಇರ್ಬೋದು, ದೇಶ ಇರೋದು, ವಿದೇಶಗಳಿಂದ ಈ ಕ್ಷೇತ್ರಕ್ಕೆ ಭಕ್ತಾದಿಗಳು ಬರ್ತಾ ಇದ್ದಾರೆ. ಅವರಿಗೆ ಏನಂದ್ರೆ ಅವರಿಗೆ ಇದು ತಿಳಿಬೇಕು. ಒಂದು ಅವೇರ್ನೆಸ್ ಮುಖಾಂತರ ಒಂದು ದಂಡನೆ ಪೇಪರ್ಗಳಲ್ಲಿ ಮಾಧ್ಯಮದಲ್ಲಿ ಬರಬೇಕು. ಸುಬ್ರಹ್ಮಣ್ಯದಲ್ಲಿ ಕಸ ಬಿಸಾಡಿದ ಒಳ್ಳೆ ದಂಡನೆಯನ್ನು ಹಾಕ್ತಾರೆ ಅಂತೇಳಿ ಇದು ವ್ಯಾಪಕವಾದ ಒಂದು ಪ್ರಚಾರ ಪಡಿಬೇಕಿದೆ. ಸುಬ್ರಹ್ಮಣ್ಯದಲ್ಲಿ ಹೋದ್ರೆ ಕಸವನ್ನು ಬಿಸಾಡಿದ್ರೆ ದಂಡನೆ ಹಾಕ್ತಾರೆ ಅಂತ. ಅವಾಗ ಖಂಡಿತವಾಗಿ ಅದು ಕಡಿಮೆ ಆಗೋದಕ್ಕೆ ಆಗ್ತದೆ ಅಂತ ಹೇಳೋ ಮಟ್ಟಿನಲ್ಲಿ. ಯಾಕಂದ್ರೆ ನಾನು ಒಂದ್ ದಿವಸ ನನ್ನ ಫ್ಯಾಮಿಲಿ ಜೊತೆ ನಾನು ಕೇರಳಕ್ಕೆ ಹೋಗಿದ್ದೆ. ಕೇರಳದಿಂದ ಬರಬೇಕಾದ್ರೆ ಅಡೂರಿಂದ ಜಾನ್ಸೂರು ಕಾಡಿನ ಒಳಗಡೆ ಬರಬೇಕು. ಬರುವಾಗ ಒಂದಷ್ಟು ಸ್ಟೂಡೆಂಟ್ಸೇ ಇರ್ಬೋದು, ಗೊತ್ತಿಲ್ಲ ನನಗೆ. ಹುಡುಗರು ಇದ್ರೆ ಅಡ್ಡ ಹಾಕಿದೆ ಕಾರಿಗೆ. ನಾನು ನಿಲ್ಸಿಲ್ಲ, ನಾನು ಹೆದರಿದೆ. ಯಾಕಂದ್ರೆ ಕಾಡಿನ ಒಳಗಡೆ ಬರ್ತಾ ಇದೆ. ಮತ್ತೆ ನನ್ನ ಕಾರಿಗೆ ಅಡ್ಡ ಬಂದಾಗ ನಾನು ನಿಲ್ಸಿ ಅವರಲ್ಲಿ ಮಾತಾಡ್ಬೇಕಾದ್ರೆ ಅವ್ರು ಏನಿಲ್ಲ, ಕಣ್ಣೂರು ಕಾಲೇಜಿನ ಸ್ಟೂಡೆಂಟ್ಸ್ ಈ ಕಸದ ಬಗ್ಗೆ ಏನು ಅವೇರ್ನೆಸ್ ಅನ್ನು ಮೂಡಿಸೋದಕ್ಕೆ ಈ ಕಾಡಿನ ಒಳಗಡೆ ಬಂದಿರ್ತಕ್ಕಂಥ ಎಲ್ಲ ವಾಹನವನ್ನು ನಿಲ್ಲಿಸಿ ಆ ಒಂದು ಅವೇರ್ನೆಸ್ ಅನ್ನು ಮೂಡಿಸ್ತಾರೆ. ಇಂಥ ಕಾರ್ಯಗಳು ಕೂಡ ನಮ್ಮ ಸುಬ್ರಹ್ಮಣ್ಯದಲ್ಲಿ ನಡೀಬೇಕು. ಹಾಗೇನೆ ಗ್ರಾಮ ಸಭೆಯಲ್ಲಿ ಹೇಳಿದ್ದೆ, ನಾನು ಕೂಡ ಕೇರಳದಲ್ಲಿ ಆ ಒಂದು ಡಿಸೈನ್ ಅನ್ನು ನೋಡಿದ್ದೆ, ಕಸ ಹಾಕುವ ಬುಟ್ಟಿಯನ್ನು. ಅದನ್ನ ಶಿವರಾಮರಾಯ ಎದುರಲ್ಲಿ ನಾನು ಅದನ್ನು ಪ್ರದರ್ಶನ ಮಾಡಿದ್ದೆ. ಮುಂದಿನ ದಿನಗಳಲ್ಲಿ ಅದನ್ನು ನಾನು ಪಂಚಾಯತ್ ಮುಖಾಂತರ ಮಾಡಿಕೊಡ್ತೇನೆ. ಯಾರಿಗೆ ಬೇಕು, ಯಾರು ಬೇಡಿಕೆ ಇಟ್ಟಿದ್ದಾರೆ ಅದನ್ನು ಮಾಡಿಕೊಡ್ತೇನೆ ಅಂತ ಹೇಳಿ ಅದನ್ನ ಮೊದಲಾಗಿ ಟೆಂಪಲ್ನವರು ಮೊನ್ನೆ ಅನಾವರಣ ಮಾಡಿದ್ರು. ಬಹಳ ಸಂತೋಷ. ಈಗ ಮುಂದೆ ನಾವು ಕೂಡ ಮಾಡ್ತಾ ಇದ್ದೇವೆ. ಸುಮಾರು 20-30 ಬುಟ್ಟಿಗಳು ಈಗಾಗಲೇ ತಯಾರಾಗ್ತಾ ಇದೆ. ಯಾರು ಬೇಡಿಕೆಯನ್ನು ಇರ್ತಾರೆ ಅವರಿಗೆ ನಾವು ಒದಗಿಸ್ತೇವೆ. ಯಾಕಂದ್ರೆ ಇವತ್ತು ಕಸವನ್ನ ಎಲ್ಲದರಲ್ಲಿ ಬಿಸಾಡ್ತಾ ಇದ್ದಾರೆ, ಬಿಸಾಡಬಾರ್ದು. ಆ ಪುಟ್ಟಿಗೆ ಹಾಕಿ ಅದನ್ನ ನಿರ್ವಹಣೆ ಮಾಡಬೇಕು ಅಂತ ಹೇಳಿ ನಾವು ವಿನಂತಿಯನ್ನ ಮಾಡಿಕೊಡ್ತಾ ಇದ್ದೇವೆ. ಹಾಗೇನೆ ಈಗ ಒಂದು ಒಳ್ಳೆ ವಿಷಯ ಬಂತು. ಇಒ ಸಾಹೇಬರು, ನಮ್ಮ ಟೆಂಪಲ್ ಇಒ ಸಾಹೇಬರು, ನಾನೊಂದು 10 ವರ್ಷದಿಂದ ಈ ಪಂಚಾಯತ್ ಮೆಂಬರ್ ಆಗಿದ್ದೇನೆ. ನಾನೊಂದು 5 ವರ್ಷದ ಹಿಂದೆ ಒಂದು 2 ಮೀಟಿಂಗ್ ಅಲ್ಲಿ ಪ್ರಸ್ತಾವನೆ ಇಟ್ಟಿದ್ದೆ. ಯಾಕಂದ್ರೆ ಈ ಕಸವನ್ನ ಸುಬ್ರಹ್ಮಣ್ಯನ ಸ್ವಚ್ಛ ಸುಬ್ರಹ್ಮಣ್ಯ ಮಾಡಬೇಕು ಅಂತ ಹೇಳೋ ಒಂದು ನಿಟ್ಟಿನಲ್ಲಿ ನಾನು ಒಂದು 2 ಮೀಟಿಂಗ್ ಹೋದಾಗ ಹೇಳಿದ್ದೆ, ಸರ್ ನಮ್ಮ ಪಂಚಾಯತಿಗೆ ನೀವು ಪಾರ್ಕಿಂಗ್ ನಿರ್ವಹಣೆಯನ್ನು ಕೊಡಿ. ನಾವು ಏನ್ ತಗೊಳ್ತೇವೆ ಅಂದ್ರೆ ಸ್ವಚ್ಛತಾ ಫೀಸ್ ಅಂತ ಹೇಳಿ ಒಂದು 10 ರೂಪಾಯಿಂದ 20 ರೂಪಾಯಿ ಪಡ್ಕೊಳ್ತೇವೆ. ಅದರಲ್ಲಿ ಇಡೀ ಸುಬ್ರಹ್ಮಣ್ಯ ಗ್ರಾಮವನ್ನು ಸ್ವಚ್ಛತೆ ಮಾಡ್ತೇವೆ. ಹಾಗೇನೆ ಅದ್ರ ಜೊತೆ ಒಂದು 2 ಗೇಟ್ ಅನ್ನು ಹಾಕ್ತೇವೆ. ಗೇಟ್ ಹಾಕಿ ಅವರಿಗೆ ನಾವು ಏನು ಅವೇರ್ನೆಸ್ ಅನ್ನು ಮೂಡಿಸ್ತೇವೆ. ನಿಮ್ಮ ಹತ್ರ ಕಸ ಇದ್ರೆ ಹೋಗುವಾಗ ಇಲ್ಲೇ ಹಾಕಿ ಹೋಗಿ ಎನ್ನುವ ಒಂದು ವಿಷಯ ನಾನು ಮುಂದೆ ಇಟ್ಟಿದ್ದೆ. ಅದು ಯಾರು ಸ್ಪಂದಿಸಲಿಲ್ಲ. ಆಗ ಈಗ ಸರ್ವರು ಈಗ ಬಂದಿದ್ದಾರೆ. ಖಂಡಿತವಾಗಿ ಅದು ಈ ವರ್ಷದಿಂದ ಖಂಡಿತ ಆಗ್ತದೆ ಅಂತ ಹೇಳೋ ಒಂದು ನಾನೊಂದು ತಿಳ್ಕೊಂಡು ಆ ಒಂದು ಆಶಾಭಾವನದಲ್ಲಿ ಇದ್ದೇನೆ. ಖಂಡಿತವಾಗಿಯೂ ಸುಬ್ರಹ್ಮಣ್ಯ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಇಒ ಸರ್ ನವೀನ್ ಸರ್ ಅವರು ಈಗ ಪ್ರಾರಂಭ ಮಾಡಿ ಅವರೊಟ್ಟಿಗೆ ಪ್ರತಿನಿತ್ಯ ಕೂಡ ನಾವು ಪಂಚಾಯತ್ ಮೆಂಬರ್ಗಳು ಇದ್ದೇವೆ ಅಂತ ಹೇಳ್ತಾ ಇದ್ದೇವೆ. ಸರ್ ನೀವು ಏನು ನಮಗೆ ಕೆಲಸವನ್ನ ಹೇಳ್ತೀರಾ ಅದನ್ನ ನಿಮ್ ಜೊತೆ ಇದ್ದು ನಾವು ಮಾಡ್ತೇವೆ. ಸುಬ್ರಹ್ಮಣ್ಯ ಗ್ರಾಮ ಮುಂದಿನ ದಿವಸಗಳಲ್ಲಿ ಸ್ವಚ್ಛತಾ ಗ್ರಾಮವಾಗಿ ಮೂಡಿ ಬರೋದಕ್ಕೆ ನಮ್ಮೆಲ್ಲರ ಸಹಕಾರ, ಅಧ್ಯಕ್ಷರಿರ್ಬೋದು, ಸದಸ್ಯರೆಲ್ಲರ ಒಂದು ಸಹಕಾರ ನೀಡ್ತೇವೆ ಅಂತ ಹೇಳ್ತಾ ಮಾತಾಡಿದ್ದಕ್ಕೆ ನಮ್ಮೆಲ್ಲರಿಗೆ ಅಭಿನಂದನೆ ಸಲ್ಲಿಸುತ್ತಾ ವಂದನೆಗಳು. ಜೈ ಹಿಂದ್, ಜೈ ಭಾರತ್. ಮಾಡಿದೆ ಅಲ್ಲಿ ಮೆಶ್ ಆಗಿದೆ, ಒಂದು ಈ ಸೆಂಟ್ರಿಂಗ್ ಮೆಶ್ ಆಗಿದೆ. ಅದರಲ್ಲಿ 1-2 ಹೊಂಡ ಫುಲ್ ಮಾಡ್ಲಿಕ್ಕೆ ತರಕಾರಿ ವೇಸ್ಟು, ಉಳಿದ ಅನ್ನ ಸಾಂಬಾರು ವೇಸ್ಟು, ಅಲ್ಲಿ ಹೂ ಬರುವಂತದ್ದು ಎಲ್ಲ ಹಾಕ್ಲಿಕ್ಕೆ 2 ಹೊಂಡ ಫುಲ್ ಮಾಡ್ಲಿಕ್ಕೆ 6 ತಿಂಗಳು ಬೇಕು. ಹತ್ತಿರ ಹೋದ್ರು ಸಹ ಸ್ಮೆಲ್ ಬರಲ್ಲ. ಆ ರೀತಿ ಆಗಿದೆ. ಏನು ಇದು ಸಹ ದೊಡ್ಡ ಒಂದು ಮಟ್ಟ ಏನಲ್ಲ. ನಮಗೆ ಮಾಡ್ಲಿಕ್ಕೆ ಮನಸ್ಸಿದ್ರೆ ಖಂಡಿತ ಎಲ್ಲವೂ ಯಶಸ್ವಿಯಾಗಿ ನಿರ್ವಹಿಸಬಹುದು. ಮತ್ತೆ ಅವರು ಗಿರೀಶ್ ಕಕ್ಕೆ ಒಂದು ಮುತುವರ್ಜಿ ಅಲ್ಲ ಎಲ್ಲರ ಹತ್ರ ಈಗ ಸದಸ್ಯರು ಇರ್ಬೋದು, ಉಪಾಧ್ಯಕ್ಷರು ಮಾತಾಡಿದ್ರು ಎಲ್ಲ ನೋಡುವಾಗ ಖಂಡಿತ ಇದು 6 ತಿಂಗಳಲ್ಲ 1 ತಿಂಗಳಲ್ಲಿ ನಮಗೆ ಈ ಒಂದು ಯಶಸ್ವಿಗೊಳಿಸಬಹುದು ಅಂತ ನಮ್ಮ ಮಾತನ್ನು 25 ವರ್ಷದ ಶ್ರಮ ಕಾಣ್ತಾ ಉಂಟು. ಈ ಒಂದು ಸಲಹೆ ನಮ್ಮ KDP ಸಭೆಯ ಸದಸ್ಯರಾದ ಶಿವರಾಮಯ್ಯವರು ನಮ್ಮ ಸಭೆಯಲ್ಲಿ MLA ಸಭೆಯಲ್ಲಿ ಅಧ್ಯಕ್ಷತೆ ಇರುವಾಗ ಅಲ್ಲೇ ಉಲ್ಲೇಖ ಮಾಡಿದ್ರು, ಇಲ್ಲಿ ಒಂದು ಸ್ವಚ್ಛತೆ ಆಗಬೇಕು ಅನ್ನೋ ಉದ್ದೇಶದಲ್ಲಿ ಅಲ್ಲೇ ಉಲ್ಲೇಖ ಮಾಡಿದ್ರು. ನಮಗೆಲ್ಲ ಚರ್ಚೆ ಮಾಡಿದ್ದಾರೆ. ಅದೇ ರೀತಿ ಇವತ್ತಿನ ಒಂದು ಸಲಹೆ ಸೂಚನೆ ನೋಡುವಾಗ ನಾನು ಇಂದಿನ ತಾಲೂಕಲ್ಲಿ ಮಾಡುವಾಗ 400-500 ಜನ ಸೇರಿಸಿ ಇಡೀ ತಾಲೂಕಲ್ಲಿ ಮಾಡುವಾಗ ಇಷ್ಟು ಸಲಹೆ ಒಂದು 10% ಸಹ ಬಂದಿಲ್ಲ. ಆದರೆ ತುಂಬಾ ಸಕ್ಸಸ್, 100ಕ್ಕೆ 100 ಸಕ್ಸಸ್ ಆಗಿದೆ ಕಾರ್ಯಕ್ರಮದಲ್ಲಿ. ಇಲ್ಲಿ ಆಗುದಿಲ್ಲ ಅನ್ನೋ ಒಂದು ಪಾಯಿಂಟ್ ಸಹ ನನಗೆ ಆ ಭಯದ ವಾತಾವರಣನೇ ಇಲ್ಲ. ಯಾಕೆಂದ್ರೆ ಅಷ್ಟು ಸಹಕಾರ ತಾವು ಖಂಡಿತ ಕೊಡ್ತೀರಿ ಅಂತ ನನಗೆ ಒಂದು ಖಂಡಿತ ನಂಬಿಕೆ ಇದೆ. ಯಾಕೆಂದ್ರೆ ದೇವಸ್ಥಾನ ಸಹ ಅಷ್ಟೇ, ತಮ್ಮ ಒಟ್ಟಿಗೆ ಗ್ರಾಮ ಪಂಚಾಯತ್ಗೆ ಇರುವಾಗ ನಮಗೆ ಇಲ್ಲಿ ಕಷ್ಟದ ಕೆಲಸನೇ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಕೆಲವು ಸಲಹೆ ಎಲ್ಲ ಕೊಟ್ಟರು. ಯಾಕಂದ್ರೆ ನಾವು ಒಮ್ಮೆಲೆ ನಾವು ಇವತ್ತು ನಾವು ಯಾಕೆ ಸಭೆ ಮಾಡಿದೆವು, ಇಲ್ಲಿಯ ನಿಮ್ಮ ಅಭಿಪ್ರಾಯ ತಕ್ಕೊಂಡು ಅದನ್ನು ಜಾರಿ ಮಾಡುವ ಉದ್ದೇಶದಲ್ಲಿ
ಏಕದಮ್ ಸ್ವಲ್ಪ ದಂಡನೆ ಮಾಡುವಾಗ ಸ್ವಲ್ಪ ಕಷ್ಟ, ಅವರಿಗೆ ವಿಷಯ ಗೊತ್ತಿರುವುದಿಲ್ಲ. ನಾವು ಅಂತ ಸ್ವಲ್ಪ ಪ್ರಚಾರ ಕೊಟ್ಟು ದಂಡನೆ ಹಾಕುವ ಬಗ್ಗೆ ಸ್ವಲ್ಪ ಐಇಸಿ ಮನೆ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಕರಪತ್ರ ಕೊಟ್ಟು, ಮತ್ತೆ ವರ್ತಕರದ್ದು ವಾಣಿಜ್ಯ ಎಲ್ಲ ಮಾಲೀಕರನ್ನು ಎಲ್ಲ ಕರೆದು, ಮತ್ತೆ ಈ ಲಾಡ್ಜಿ ಅವರನ್ನೆಲ್ಲ ಕರೆದು ಯಾವ ರೀತಿ ನೀವು ಇರಬೇಕು ಅನ್ನೋ ಒಂದು ಸೂಚನೆ ಕೊಟ್ಟು, ಮತ್ತೆ ಅವರಿಗೆ ದಂಡನೆ ಹಾಕುವಂತ ಕೆಲಸವನ್ನು ಸಮಯಾವಕಾಶ ಕೊಟ್ಟು ಮಾಡುವ ಅಂತ ನಮ್ಮ ಒಂದು ಅಭಿಪ್ರಾಯ. ಮತ್ತೆ ನಾವು ಒಂದು ವಾಟ್ಸಪ್ ಗ್ರೂಪ್ ಮಾಡಿ ತಮಗೆಲ್ಲರಿಗೆ ತಿಳಿಸ್ತೇವೆ. ನಾವು ಪ್ರತಿ ಬಾರಿ ತಮಗೆ ಸ್ವಲ್ಪ ಕಷ್ಟ ಆಗ್ಬೋದು ತಿಳಿಸ್ಲಿಕ್ಕೆ, ತಾವು ದಯವಿಟ್ಟು ವಾಟ್ಸಪ್ ಗ್ರೂಪ್ ಮುಖಾಂತರ ತಾವು ಬಂದ್ರೆ ಮತ್ತೆ ನಮಗೆ ಅನುಕೂಲ. ಯಾಕಂದ್ರೆ ವಾರ ನಾವು ಒಂದು ಕಾರ್ಯಕ್ರಮ ಯಾವುದೇ ಇಟ್ಕೊಂಡ್ರು ಇಲ್ಲಿ ನಾನು ಸಮಯಾವಕಾಶ ಏನು ಬೇಡ, 6 ತಿಂಗಳು 1 ವರ್ಷ ತಮ್ಮ ಒಂದು ಮುತುವರ್ಜಿ ಎಲ್ಲ ನೋಡುವಾಗ 1 ತಿಂಗಳೊಳಗಡೆ ಇಲ್ಲಿಯ ಒಂದು ವ್ಯವಸ್ಥೆಯನ್ನು ಸರಿಪಡಿಸಬಹುದು ಅನ್ನೋ ಒಂದು ನಂಬಿಕೆ ಇದೆ. ಮತ್ತೆ ನೀರಿರ್ಬೋದು, ಈ ಕೆಲವು ಅನುಕೂಲ ಭಕ್ತರು ಬೇರೆ ಊರಿಂದ ಬರುವಾಗ ಅವರಿಗೆ ಯಾವ ತರ ಬೇಕು ಅಂತ ಅದನ್ನು ಸಹ ನಾವು ನೋಡ್ಬಿಟ್ಟು, ಯಾಕಪ್ಪ ಇಲ್ಲಿ ಬಂದೇವಂತ ಸುಬ್ರಹ್ಮಣ್ಯ ಅನಿಸೋದು ಬೇಡ, ಆ ತರ ಒಂದು ಸ್ನೇಹಪೂರ್ವವಾಗಿ ನಾವು ಅವರ ಹತ್ರ ಒಂದು ಇಲ್ಲಿ ಇರುವ ತರ ಮತ್ತು ಸ್ಟ್ರಿಕ್ಟ್ ಆಗಿ, ಮತ್ತೆ ಅದರಲ್ಲಿ ಯಾವುದೇ ಮುಲಾಜಿ ಇಲ್ಲದ ರೀತಿ, ಮತ್ತೆ ಯಾವುದೋ ಒಂದು ಕೌಂಟ್ರು ಅಲ್ಲಿ ಆ ತರ ಮಾಡಿಬಿಟ್ಟು ಚೆಕಿಂಗ್ ಪಾಯಿಂಟ್ ಮಾಡಿ, ಚೆಕಿಂಗ್ ಇದೆ ಅಂತ ಹೇಳೋ ಒಂದು ಭಯ ಇರ್ತದೆ. ಈಗ ಎಲೆಕ್ಷನ್ ಟೈಮಲ್ಲಿ ಚೆಕಿಂಗ್ ಇರುವಾಗ ಇಲ್ಲ ಅಂದ್ರೆ ಬಸ್ಸಲ್ಲಿ ಟಿಕೆಟ್ ಇಲ್ಲದೆ ನಾವು KSRTC ಯಾರು ಹತ್ತಕ್ಕೆ ಧೈರ್ಯನೇ ಮಾಡುವುದಿಲ್ಲ, ಎಲ್ಲರೂ ಫೈನ್ ಬಂದು ಬಿಡ್ತಾರೆ, ಇಲ್ಲಿ ಯಾರು ಹತ್ತಾರೆ ಅಂತ. ಆ ಒಂದು ಕ್ರಮವನ್ನು ಖಂಡಿತ ತೆಗೊಳ್ಳುವ. ಇವತ್ತು ಕೆಲವು ತಮ್ಮ ಅನಿಸಿಕೆಯಲ್ಲಿ CCTV ಹಾಕೋದು, ಇಂಪಾರ್ಟೆಂಟ್ ಪ್ಲೇಸ್ ಅಲ್ಲಿ ಅದನ್ನು ವಾಚ್ ಮಾಡುವಂಥದ್ದು, ಮತ್ತೆ ಕೆಲವು ದಂಡನೆ ಹಾಕುವಂಥದ್ದು, ಕೆಲವು ಮಾಹಿತಿ ಕೊಡುವಂಥ ಕಾರ್ಯಕ್ರಮ ಅದು ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಜನರಿಗೆ ಮರೆತು ಹೋಗುವಂತ ಒಂದು ಶಕ್ತಿ ಜಾಸ್ತಿ, ಬೆಳಿಗ್ಗೆ ಹೇಳಿದ್ದು ಸಂಜೆಗೆ ನೆನಪಿರುವುದಿಲ್ಲ. ನಿರಂತರವಾಗಿ 1, 2, 3 ಟೈಮ್ ನಾವು ಕೊಡ್ಲೇಬೇಕಾಗುತ್ತೆ. ಯಾಕಂದ್ರೆ ಅವರ ಅಭ್ಯಾಸ ಬಲ ಹುಟ್ಟಿಯಿಂದಲೇ ಅವರು ಅದೇ ತರ ಬಂದ್ಬಿಟ್ಟಿದ್ದಾರೆ. ಮತ್ತೆ ಮುಖ್ಯವಾಗಿ ಅಂಗಡಿಯವರು, ನಾವು ಯಾರೇ ಟೂರಿಸ್ಟ್ ಬಂದ್ರು ಅವರು ಪ್ರಥಮವಾಗಿ ಸಂಪರ್ಕ ಅವರಿಗೆ ಈ ಶಾಪ್ ಅವರ ಹತ್ರನೇ, ಅವರಿಗೆ ಸ್ವಲ್ಪ ಮಾಹಿತಿ ಕೊಟ್ಟರೆ ಒಂದು 50% ಎಜುಕೇಟೆಡ್ ಅಲ್ಲೇ ಆಗ್ತಾರೆ. ಯಾವ ರೀತಿ ನಾವು ಸುಬ್ರಹ್ಮಣ್ಯ ಬಂದ್ರೆ ಇರಬೇಕು, ಮತ್ತೆ ಅವರು ಹೋದ ಕಡೆ ಈ ತರ ಸುಬ್ರಹ್ಮಣ್ಯ ಬಾಟ್ಲಿ ಎಲ್ಲ ತಗೊಂಡು ಹೋಗಬೇಡಿ, ಅಲ್ಲಿ ಸ್ವಲ್ಪ ಫೈನ್ ಎಲ್ಲ ಹಾಕ್ತಾರೆ ಅಂತ ಒಂದು ಭಯದ ವಾತಾವರಣ ಬರುವಾಗ ಸ್ವಲ್ಪ ನಾವು ಎಲ್ಲಿ ಸ್ಟ್ರಿಕ್ಟ್ ಇರ್ತೇವೆ ಅದೇ ರೀತಿ ನಾವು ಅಲ್ಲಿಗೆ ಒಗ್ಗಿಕೊಂಡಿರ್ತೇವೆ. ಎಲ್ಲಿ ಏನಿಲ್ಲ ಅಂದ್ರೆ ಮಾಮೂಲಿಯಾಗಿ ಇರ್ತೇವೆ. ಆ ನಿಟ್ಟಿನಲ್ಲಿ ತಮ್ಮ ಒಂದು ಪ್ರಯತ್ನಕ್ಕೆ ಖಂಡಿತ ನಾವು ಸದಾ ಇರ್ತೇವೆ. ನಾವು ಹಿಂದೆ ಮಾಡುವಾಗ ಒಂದೊಂದು ಗ್ರಾಮಕ್ಕೆ ಒಂದು ನೋಡಲ್ ಆಫೀಸರ್ ತಾಲೂಕು ಮಟ್ಟದ ಹಾಕಿದ್ದೆವು. ಇಲ್ಲಿ ಖಂಡಿತ ನಾನು ಸಹ ಬರ್ತೇನೆ, ಬಾಕಿ ಇತರ ತಾಲೂಕುದವ್ರನ್ನು ನಾನೇ ಹಾಕ್ತೇನೆ. ಖಂಡಿತ ಒಂದೊಂದು ದಿವಸ ಆಗಿ ನಾವು ಕಂಟಿನ್ಯೂಸ್ ಆಗಿ ಬೇರೆ ಬೇರೆ ಅಧಿಕಾರಿಗಳು ಇರುವ ತರ ನೋಡ್ಕೊಂಡು ಖಂಡಿತ ಈ ಕಾರ್ಯಕ್ರಮವನ್ನು ಇದನ್ನು ನೋಡ್ಬಿಟ್ಟು ಇಮಿಡಿಯೇಟ್ ನಾವು ವಾಟ್ಸಪ್ ಬಂದಿದ್ದೀರಿ ಬೇರೆ ಯಾರು ಎಲ್ಲ ಸೇರಿಸ್ಕೊಂಡು ನಾವು ವಾಟ್ಸಪ್ ಗ್ರೂಪ್ ಮಾಡಿ ಅದಕ್ಕೆ ನಾವು ಇವತ್ತಿನ ಒಂದು ಅಜೆಂಡಾ ಮತ್ತೆ ಕಾರ್ಯಕ್ರಮದ ಬಗ್ಗೆ ಖಂಡಿತ ಅದಕ್ಕೆ ಹಾಕ್ತೇವೆ. ಬೇರೆ ಅದಕ್ಕೆ ಬಿಟ್ಟ ಹೊರತುಪಡಿಸಿದ್ರು ಯಾರು ಅದಕ್ಕೆ ಏನು ಹಾಕುವುದು ಬೇಡ. ಮತ್ತೆ ಅದು ಒಡಂಬಡಿಕೆ ನಮ್ಮ ಶೀನಶೆಟ್ಟಿ ಅವರ ತರ ಮಾಡಿದ್ದಾರೆ, ಅದನ್ನು ಸಹ ನಾವು ಮನೆಯವರಿಗೆ ಹೋಗಿ ಕೊಟ್ಟು